ಹಲವಾರು ಮಜಲುಗಳನ್ನು ಸಭಾಸದರಿಗೆ ಆಶೀರ್ವಾದ ಪೂರ್ವಕವಾಗಿ ಕೊಟ್ಟಂತಹ ಪರಮ ಪೂಜ್ಯ ವೀರೇಶಾನಂದ ಸರಸ್ವತಿಗಳಿಗೆ ಎಲ್ಲರ ಪರವಾಗಿ ಅನಂತಾನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಡಿ.ವಿ.ಜಿ ಅವರೊಂದು ಮಾತು ಹೇಳ್ತಾರೆ ತಮ್ಮ ಕಾಗದಲ್ಲಿ, ನಾಯಕನಿಗಿರಲಿ ರಣವಿಜಯ ಪರಿಭವ ಗಣನೆ ಆಯವದರಿನ್ ಘಟನ ಸತ್ವ ಶಿಕ್ಷಣಕ್ಕೆ ಸ್ತ್ರೀಯ ಸತ್ವ ವಿಕಾಸ ನಿಜ ಶಕ್ತಿಯಭ್ಯಾಸ ಶ್ರೇಯಸ್ಸಿಗೆ ಸೋಪಾನ ಮಂಕುತಿಮ್ಮ. ಬಹುತೇಕ ಈ 4 ಸಾಲುಗಳನ್ನು ಕವಲೀಕರಿಸುವ ಹಾಗೆ ನಮ್ಮ ಈ ಯಲಹಂಕ ವಿಧಾನಸಭಾ ಕ್ಷೇತ್ರದ ಶಾಸಕರು, ಜನಪ್ರಿಯ ನಾಯಕರು, ನಾಯಕತ್ವದ ಎಲ್ಲ ಲಕ್ಷಣಗಳನ್ನು ಮೈಗೂಡಿಸಿಕೊಂಡು ಪರಿಣಾಮಕಾರಿ ನಾಯಕರಾಗಲಿಕ್ಕೆ ಹೊರಹೊಮ್ತಾ ಇರತಕ್ಕಂತಹ ಶ್ರೀಯುತ ಎಸ್.ಆರ್. ವಿಶ್ವನಾಥ್ರವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಯವಾಗಿ ಪ್ರಾರ್ಥಿಸ್ತೇನೆ. ಕೃಷ್ಣ ವಿವೇಕಾನಂದ ವೇದಾಂತ ಆಶ್ರಮದ ಮೊದಲನೇ ವಾರ್ಷಿಕೋತ್ಸವ, ಸ್ವಾಮಿ ವಿವೇಕಾನಂದರ 150ನೇ ವರ್ಷದ ಜಯಂತಿಯ ವಾರ್ಷಿಕೋತ್ಸವ ಮತ್ತು ವಿವೇಕಾನಂದ ವಿದ್ಯಾರ್ಥಿ ವಸತಿ ನಿಲಯ ಉದ್ಘಾಟನೆಯ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಇರ್ತಕ್ಕಂಥ ಪರಮ ಪೂಜ್ಯರು ಆದಂಥ ಶ್ರೀ ಸ್ವಾಮಿ ನಿರ್ಭಯಾನಂದ ಸರಸ್ವತಿ ಸ್ವಾಮಿಗಳಿಗೆ ಪಾದಗಳಿಗೆ ಪಡೆಮಾಡುತ್ತಾ ಮತ್ತು ಅವರ ಪರಮ ಪೂಜ್ಯರಾದಂಥ ಸ್ವಾಮಿ ವೀರೇಶಾನಂದ ಸ್ವಾಮಿಗಳಿಗೆ ಪಡೆಮಾಡುತ್ತಾ ಕರ್ನಾಟಕದ ಹಲವಾರು ಮಠಗಳಿಂದ ಬಂದಿರತಕ್ಕಂಥ ಎಲ್ಲ ಪೂಜ್ಯರಿಗೂ ಕೂಡ ನಮಸ್ಕರಿಸುತ್ತಾ, ವೇದಿಕೆ ಮೇಲೆ ಇರ್ತಕ್ಕಂಥ ಸ್ಥಳೀಯ ಮಹಾನಗರ ಪಾಲಿಕೆ ಸದಸ್ಯರಾದಂಥ ಮುನ್ರಾಜು ಅವರೇ, ನನ್ನ ಮಾರ್ಗದರ್ಶಿಗಳು, ನನ್ನ ಹಿತಚಿಂತಕರು ಮತ್ತು ಅಪ್ರತಿಮ ವಿಜ್ಞಾನಿಗಳು, ಅಗ್ರಗಾಮಿ ಸಂಸ್ಥೆಯ ಸಂಸ್ಥಾಪಕರು ಆದಂಥ ಸತೀಶ್ ಚಂದ್ರನವರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ಬಂಧು ಭಗಿನಿಯರೇ, ಅನೇಕ ವಿಚಾರಗಳನ್ನು ತಿಳಿದಿರ್ತಕ್ಕಂಥ ಅನೇಕ ಹಿರಿಯ ವಿದ್ವಾಂಸರು, ಪೂಜ್ಯರು ವೇದಿಕೆ ಮೇಲೆ ಇರಬೇಕಾದ್ರೆ ನಾನು ಮಾತಾಡೋದಕ್ಕೆ ಸ್ವಲ್ಪ ಭಯ ಆಗ್ತದೆ. ಜನ ಇದ್ರೆ ಹೊಡಿತೀವಿ ಭಾಷಣ. ಆದರೂ ಕೂಡ ಬಹಳ ಪುರಾತನವಾದಂಥ ಸಂಸ್ಕೃತಿ ಇರ್ತಕ್ಕಂಥ ಪರಮ ಪವಿತ್ರವಾದಂಥ ಈ ಭಾರತ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ನಾವೆಲ್ಲ ಕೂಡ ಪುಣ್ಯವಂತರು. ಯಾಕಂದ್ರೆ ಈ ಥರದ ಸ್ವಾಮೀಜಿಗಳು, ಈ ಥರದ ಋಷಿಮುನಿಗಳು, ಅನೇಕ ದೇವಾನುದೇವತೆಗಳು, ಇತಿಹಾಸ ಪುರುಷರು, ಅನೇಕ ಪುಣ್ಯ ನದಿಗಳು, ಅನೇಕ ಐತಿಹಾಸಿಕ ಸ್ಥಳಗಳು, ಪುಣ್ಯಧಾಮಗಳಿರ್ತಕ್ಕಂಥ ದೇಶ ಇದು ಭಾರತ ದೇಶ. ಬಿಟ್ಟರೆ ಪ್ರಪಂಚದಲ್ಲಿ ಎಲ್ಲೂ ಕೂಡ ಇಷ್ಟೊಂದು ವೈಭವವಾದಂಥ ಸಂಸ್ಕೃತಿಯನ್ನು ನಾವು ಎಲ್ಲೂ ಕೂಡ ನೋಡಕ್ ಆಗೋದಿಲ್ಲ. ಅದಕ್ಕೆ ಒಬ್ಬ ಇಂಗ್ಲೆಂಡ್ನ ಒಬ್ಬ ಕವಿ ಹೇಳ್ತಾನೆ, ಇಂಡಿಯಾ ಇಸ್ ಮದರ್ ಆಫ್ ಅಸ್ ಆಲ್ ಅಂತ ಹೇಳಿ. ಭಾರತ ದೇಶ ಜಗಜ್ಜನ, ನಮ್ಗೆಲ್ಲರಿಗೂ ತಾಯಿ ಭಾರತ ದೇಶ ಅಂತಕ್ಕಂಥದನ್ನ ವಿದೇಶಿಯರು ಹೇಳ್ತಾರೆ. ನಮ್ಮವ್ರು ಹೇಳೋದು ಸ್ವಲ್ಪ ಕಷ್ಟ. ಯಾಕಂದ್ರೆ ನಾವೇನಾದ್ರೂ ಭಾರತ ಮಾತೆ ಇದು ಅಂತಂದ್ರೆ, ಓ ಇವನು ಯಾವನ RSS ಇದ್ದಾಗ ಅವನೇ, ಇವನು ವಿಶ್ವ ಹಿಂದೂ ಪರಿಷತ್ ಇದ್ದಾಗ ಅವನೇ, ರಾಮಕೃಷ್ಣ ಮಠದವನ ಯಾರೋ ಒಬ್ಬ ಭಕ್ತ ಇದ್ದಾಗ ಕಾಣ್ತದೆ ಇವನು ಅಂತೇಳಿ. ಯಾಕಂದ್ರೆ ನಮ್ಮ ದೇಶದ ಪರಂಪರೆಯನ್ನ ಒಂದು 2 ನಿಮಿಷದಲ್ಲಿ ನಾನು ಹೇಳೋದು ಪ್ರಯತ್ನ ಮಾಡ್ತೀನಿ. ಬಹಳಷ್ಟು ವಿಚಾರ ಗೊತ್ತಿರ್ತಕ್ಕಂಥವ್ರೆ, ಆದ್ರೂ ಕೂಡ ನಾವು ಒಂದ್ಸರಿ ಪುನರಾವರ್ತನೆ ಮಾಡಬೇಕಾಗ್ತದೆ. ನಾವು ಅಖಂಡ ಭಾರತ ಅಂತೇಳಿ ನಾವೇನು ಹಿಂದೆ ಕರೀತಾ ಇದ್ವಿ, ಬಹುಶಃ ನಾವು ಒಂದು 1000 ವರ್ಷ ಗುಲಾಮರಾಗಿ ಎಲ್ಲವನ್ನೂ ಕೂಡ ನಾವು ಮರ್ತೋಗಿದ್ದೀವಿ. ಏನಿವತ್ತು ಆಫ್ಘಾನಿಸ್ತಾನ ಅಂತ ಕರಿತೀವಿ, ಅದು ಭಯೋತ್ಪಾದಕರ ಒಂದು ನಾಡು. ಬಿನ್ ಲಾಡನ್ ಹುಟ್ಟಿದಂಥ ಒಬ್ಬ ಕುಖ್ಯಾತ ಹುಟ್ಟಿದಂಥ ಒಂದು ದೇಶ. ಒಂದು ಕಾಲದಲ್ಲಿ ಪುರಾಣದಲ್ಲಿ ನಾವು ನೋಡಿದಾಗ ಅದು ಗಾಂಧಾರ ಅಂತ ಕರೀತಾ ಇದ್ರು. ಒಂದು ಕಾಲದಲ್ಲಿ ನಮ್ಮದೇ ದೇಶ ಅದು ಆಫ್ಘಾನಿಸ್ತಾನ. ಏನಿವತ್ತು ಪಾಕಿಸ್ತಾನ ಅಂತ ಹೇಳ್ತೀವಿ, ಸಿಂಧು ನದಿ ಹರಿತಾ ಇತ್ತು, ನಮ್ಮ ದೇಶದ ಭೂಭಾಗ ಆಗಿತ್ತು. 1947 ಮಧ್ಯರಾತ್ರಿ ನಮ್ಮ ದೇಶಕ್ಕೆ ಸ್ವತಂತ್ರ ಬಂತು ಅಂತ ಹೇಳಿ ನಾವು ಸಂತೋಷವನ್ನು ಪಟ್ವಿ. ಅದೇ ದಿನ ದೇಶದ ವಿಭಜನೆ ಆಗಿ ನಮ್ಮ ದೇಶದಿಂದ ಬೇರೆ ಆಯಿತು. ಏನಿವತ್ತು ಬ್ರಹ್ಮಪುತ್ರ ನದಿ ಸೇರ್ತಕ್ಕಂಥ ಭೂಭಾಗ ಬಾಂಗ್ಲಾದೇಶ ಆಯಿತು. ಬ್ರಹ್ಮದೇಶ ಅಂತ ಏನು ಕರೀತಾ ಇದ್ವಿ, ಬ್ರಹ್ಮನ ವಾಸಸ್ಥಾನ ಅಂತ ಹೇಳಿ ಮಯನ್ಮಾರ್ ಆಯಿತು. ಕೈಲಾಸ ಪರ್ವತ, ಮಾನಸ ಸರೋವರ, ಈಶ್ವರನ ವಾಸಸ್ಥಾನ ಕೈಲಾಸ ಪರ್ವತ. ತಾಯಿ ಪಾರ್ವತಿ ಸ್ನಾನ ಮಾಡ್ತಾ ಇದ್ದಂಥ ಒಂದು ಪವಿತ್ರವಾದಂಥ ಸರೋವರ ಮಾನಸ ಸರೋವರ 18,000 ಚದರ ಕಿಲೋಮೀಟರ್ ಇವತ್ತು ಚೈನಾದವ್ರ ಕೈಯಲ್ಲಿದೆ. ಇಷ್ಟೆಲ್ಲವನ್ನೂ ನಾವು ಕಳ್ಕೊಂಡ್ರು ಕೂಡ ಶ್ರೀಲಂಕಾ ಒಂದು ಕಾಲದಲ್ಲಿ ರಾವಣನ ವಾಸಸ್ಥಾನ ಅಂತ ಹೇಳ್ತಾ ಇದ್ವಿ ಪುರಾಣದಲ್ಲಿ, ಅದು ಕೂಡ ನಮ್ಮ ದೇಶದ ಭೂಭಾಗ. ಆದರೆ ನಾವು ಎಲ್ಲವನ್ನೂ ಕಳ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಬಹುಶಃ ಸ್ವಾಮಿ ವಿವೇಕಾನಂದರಂತ, ಶಿವಾಜಿ ಅಂತ ಅನೇಕ ಲಕ್ಷಾಂತರ ದೇಶಭಕ್ತರ ಒಂದು ಹೋರಾಟದಿಂದ ಇವತ್ತೇನಾದ್ರೂ ನಾವು ಸ್ವಲ್ಪ ಉಳ್ಕೊಂಡಿದ್ದೀವಿ ಅಷ್ಟೇ. ನೀವು ಇತಿಹಾಸವನ್ನು ಓದಬೇಕು. ನಾವು ಇತಿಹಾಸವನ್ನ ಓದ್ತಕ್ಕಂಥ ಸೌಭಾಗ್ಯ ನಮಗೆ ಇವತ್ತು ಪಠ್ಯ ಪುಸ್ತಕಗಳಲ್ಲಿ ಕಲ್ಪಿಸಿಲ್ಲ. ಇವತ್ತು ನಮಗೆ ನಾವು ರಾತ್ರಿ ಸ್ವಾಮೀಜಿಗಳ ಜೊತೆಯಲ್ಲಿ
ಚರ್ಚೆಯನ್ನು ಮಾಡಿದ್ರು. 1 ಗಂಟೆ ನಾವು ಅನೇಕ ವಿಚಾರಗಳನ್ನ ನಮ್ಗೆ ಹೇಳಿದ್ರು. ನಮ್ಗೆ ಆಶ್ಚರ್ಯ ಆಗ್ತದೆ. ನಮ್ಮ ದೇಶದ ಇತಿಹಾಸ, ಆ ಉಪನಿಷತ್ತುಗಳು, ಆ ಭಗವದ್ಗೀತೆ, ಇವೆಲ್ಲವನ್ನ ನೋಡಿದ್ರೆ ಒಂದೊಂದು ವಾಕ್ಯವನ್ನ ನಾವು ವಿಶ್ಲೇಷಣೆ ಮಾಡಬೇಕು ಅಂತಂದ್ರೆ 1 ತಿಂಗಳು ಬೇಕಾಗ್ತದೆ. ಇಂಥ ಒಂದು ಅದ್ಭುತವಾದಂತ ನಮ್ಮ ದೇಶದಲ್ಲಿ ಇವತ್ತು ಎಲ್ಲವನ್ನೂ ಕೂಡ ನಾವು ಕಳ್ಕೊಂಡು ನಾವೆಲ್ಲ ಒಂದ್ ಕಡೆ ಮತ್ತೆ ನಾವು ನಮ್ಮ ಸಂಸ್ಕೃತಿಯನ್ನು ಕಳ್ಕೊಂಡು ಪರಕೀಯರಾಗ್ತಾ ಇದೀವಿ ಅನ್ನತಕ್ಕಂಥ ಭಾವನೆ ಮೂಡಿ ಬರ್ತಾ ಇದೆ. ಇಬ್ಬರು ಮಹಾನ್ ವ್ಯಕ್ತಿಗಳನ್ನ ನಾವು ಈ ಸಂದರ್ಭದಲ್ಲಿ ತಿಳ್ಕೊಳ್ಬೇಕಾಗ್ತದೆ. ಯಾರನ್ನ ಶ್ರೀ ಗೋ ಬ್ರಾಹ್ಮಣ ಪ್ರತಿಪಾಲಕ ಹಿಂದೂ ರಾಜ್ಯ ಸಂಸ್ಥಾಪಕ ಅಂತ ಹೇಳ್ತಾ ಇದ್ದೀವಿ ಶಿವಾಜಿ ಮಹಾರಾಜರು. ಸುಮಾರು 5 ದಶಕಗಳ ಹಿಂದೆ, 5-6 ದಶಕಗಳ ಹಿಂದೆ ಅವ್ರೇನಾದ್ರೂ ಇಲ್ಲ ಅಂತ ಹೇಳಿದ್ರೆ ನೀವು ಕಲ್ಪನೆಯನ್ನು ಮಾಡ್ಕೊಳಕ್ ಆಗ್ತಾ ಇರ್ಲಿಲ್ಲ. ಇವತ್ತು ನಾವು ಹಿಂದೂಗಳು ಈ ದೇಶದಲ್ಲಿ ಬದುಕೋಕೆ ಸಾಧ್ಯನೇ ಇರ್ತಾ ಇರ್ಲಿಲ್ಲ. ಯಾಕಂದ್ರೆ ಇಲ್ಲಿ ಬಿಜಾಪುರದ ಆದಿಲ್ ಶಾ, ಅಲ್ಲಿ ದೆಹಲಿಯಲ್ಲಿ ಔರಂಗಜೇಬ, ಗೋಲ್ಕಂಡದ ಸುಲ್ತಾನ, ಇಷ್ಟು 3 ಜನ ಕೂಡ ವಿದೇಶಿಯರು ನಮ್ಮ ದೇಶದ ಮೇಲೆ ಆಕ್ರಮಣವನ್ನು ಮಾಡಿ ನಮ್ಮ ಗೋವುಗಳನ್ನ ಹತ್ಯೆಯನ್ನು ಮಾಡಿ ದೇವಸ್ಥಾನಗಳನ್ನ ಧ್ವಂಸವನ್ನ ಮಾಡಿ ನಿಂತಾಗ ಕೇವಲ ಒಬ್ಬ ಮಾವಳಿಗಾರರು ಅಂತೇಳಿ ಏನು ಒಬ್ಬ ಕಾಡು ಜನಗಳನ್ನ ಇಟ್ಕೊಂಡು ಹಿಂದೂ ಧರ್ಮವನ್ನು ಸ್ಥಾಪನೆ ಮಾಡಿದಂತವನು ಶಿವಾಜಿ ಮಹಾರಾಜರು. ಆದ್ರೆ ಇವತ್ತು ನಾವು ಎಲ್ಲಿ ಇಟ್ಕೊಂಡಿದ್ದೀವಿ? ಕೇವಲ ಮಹಾರಾಷ್ಟ್ರಕ್ಕೆ ಮಾತ್ರ ಸೀಮಿತವಾಗಿರ್ತಕ್ಕಂಥ ಪ್ರಯತ್ನವನ್ನ ಇವತ್ತು ಬೇರೆ ಬೇರೆ ಕಡೆಗಳಿಂದ ನೋಡ್ತಾ ಇದ್ದೀವಿ. ಶಿವಾಜಿ ಮಹಾರಾಜರು ಅಂದ್ರೆ ಮರಾಠರು ಸೇರಿರ್ತಕ್ಕಂಥವ್ರು ಅಂತ ಹೇಳಿ. ಆದ್ರೆ ಅವತ್ತು ಶಿವಾಜಿ ಮಹಾರಾಜರು ಕೇವಲ ಮರಾಠಿಗರಿಗೆ ಹೋರಾಟ ಮಾಡಿದ್ದಲ್ಲ, ಹಿಂದೂ ಸಂಸ್ಕೃತಿಯನ್ನು ಉಳಿಸಬೇಕು, ಈ ದೇಶವನ್ನು ಉಳಿಸಬೇಕು ಅಂತ ಹೇಳಿ ಪ್ರಾರಂಭನೆ ಮಾಡಿದಂಥವ್ರು ಶಿವಾಜಿ ಮಹಾರಾಜರು. ಬಹುಶಃ ಅವರ ಆದ್ಮೇಲೆ ನಿರಂತರವಾಗಿ ನಮ್ಮ ದೇಶ ಅವನತಿಯತ್ತ ಸಾಗ್ತಾ ಹೋಯಿತು. ಮತ್ತೊಂದ್ಸರಿ ಪ್ರಪಂಚದಲ್ಲೇ ಹಿಂದೂ ಧರ್ಮ ನಮ್ಮ ದೇಶದ ಹಿರಿಮೆಯನ್ನ ಸಾರಿದವರು ಅಂತಂದ್ರೆ ಸ್ವಾಮಿ ವಿವೇಕಾನಂದರು. ಬಹುಶಃ ಅವರು ಚಿಕಾಗೋಗೆ ಕಷ್ಟಪಟ್ಟು ಹೋಗಿ ಅಲ್ಲಿ ಒಂದು ನಡೆದಂತ ಸರ್ವಧರ್ಮ ಸಮ್ಮೇಳನದಲ್ಲಿ ಅವರಿಗೆ ಭಾಷಣ ಮಾಡುವಂತ ಅವಕಾಶ ಸಿಗದೇ ಇದ್ದಿದ್ರೆ ಬಹುಶಃ ಇವತ್ತು ನಮ್ಮ ದೇಶದ ಸಂಸ್ಕೃತಿ, ನಮ್ಮ ಹಿಂದೂ ಧರ್ಮ ಎಲ್ಲೋ ಒಂದ್ ಕಡೆ ನೆಲವನ್ನ ಕಚ್ಕೊಂಡು ಹೋಗ್ತಾ ಇತ್ತು. ಅವತ್ತು ಅವರು ಮಾಡಿದಂತ ವಿಶ್ವವಿಖ್ಯಾತವಾದಂತ ಸ್ಮರಣೀಯವಾದಂತ ಭಾಷಣದಲ್ಲಿ ಇಡೀ ಪರಿಕೇರಿಗೆ ಕೂಡ ನಮ್ಮ ದೇಶದ ಸಂಸ್ಕೃತಿ ಏನು ಅನ್ನತಕ್ಕಂಥ ಆಸಕ್ತಿ ಹುಟ್ಟಿ ಇವತ್ತು ರಾಮಕೃಷ್ಣ ಆಶ್ರಮದ ಮುಖಾಂತರ ಇಡೀ ಪ್ರಪಂಚದಲ್ಲಿ ನಮ್ಮ ದೇಶದ ಸಂಸ್ಕೃತಿಯನ್ನ, ಹಿರಿಮೆಯನ್ನ, ಗರಿಮೆಯನ್ನ ಸಾಧಿಸೋದಕ್ಕೆ ಕಾರಣಕರ್ತರಾಗಿದ್ದಂಥವರು ಸ್ವಾಮಿ ವಿವೇಕಾನಂದರು. ಆ ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆಯನ್ನ ಕೂಡ ತಿಳಿಸೋದಕ್ಕೆ ನಮ್ಮ ಸರ್ಕಾರಗಳು ಇನ್ನು ಮುಂದೆ ನೋಡ್ತಾ ಇದೆ ಪಠ್ಯ ಪುಸ್ತಕದಲ್ಲಿ. ಇವತ್ತು ಬಹಳಷ್ಟು ಜನ ಹಿರಿಯರು ನಾವು ಬಂದು ಕುತ್ಕೊಂಡಿದ್ದೀವಿ. ಸ್ವಾಮಿ ವಿವೇಕಾನಂದರ ವಾಣಿಯನ್ನ ಯುವಕರಿಗೆ ಹೇಳ್ಬೇಕಾಗಿರ್ತಕ್ಕಂಥದ್ದು. ಯಾಕಂದ್ರೆ ಈ ಒಂದು ದೇಶವನ್ನ ಕಟ್ಟತಕ್ಕಂಥ, ದೇಶವನ್ನ ಒಂದು ರೀತಿಯಾಗಿ ಬಲಿಷ್ಠವನ್ನ ಮಾಡೋದಕ್ಕೋಸ್ಕರ ಸಮರ್ಥರಿರ್ತಕ್ಕಂಥವ್ರು ಯುವಕರು. ಹಿರಿಯರ ಆಶೀರ್ವಾದ ಜೊತೆಯಲ್ಲಿ ಆ ಯುವಕರಿಗೆ ಸ್ವಾಮಿ ವಿವೇಕಾನಂದರ ವಾಣಿಯನ್ನು ಹೇಳ್ಬೇಕು. ಯಾಕಂದ್ರೆ ವಿವೇಕಾನಂದರು ಅವರು ಅಂತ್ಯವಾದಾಗ ಅವರು ಬಹಳ ಕಿರಿಯ ವಯಸ್ಸಿನಲ್ಲಿ ಅವರು ತೀರ್ಕೊಳ್ತಾರೆ. ಅವರ ವಾಣಿ ಇದೆಯಲ್ಲ ಅದು ನಮ್ಮ ಯುವಕರಿಗೆ ಸ್ಫೂರ್ತಿದಾಯಕ. ಇವತ್ತು ನಾವು ನೋಡ್ತೀವಿ ಅನೇಕರಿಗೆ ನಿಮ್ಮ ಆರಾಧ್ಯ ದೈವ ಯಾರು ಅಂತ ಹೇಳಿದ್ರೆ ಸಚಿನ್ ತೆಂಡೂಲ್ಕರ್ ಅಂತ ಹೇಳ್ತಾರೆ, ಶಾರುಖ್ ಖಾನ್ ಅಂತ ಹೇಳ್ತಾರೆ, ಇನ್ಯಾರೋ ಒಬ್ಬರನ್ನ ಈಗಿರ್ತಕ್ಕಂಥವ್ರು ಇಟ್ಕೊಂತಾರೆ. ಆದ್ರೆ ಸ್ವಾಮಿ ವಿವೇಕಾನಂದರನ್ನ ಎಷ್ಟು ಜನ ಆದರ್ಶ ಪುರುಷರು ಅಂತೇಳಿ ಇಟ್ಕೊಂತಾರೆ ಹೇಳಿ. ಈ ವಿಚಾರಗಳನ್ನ ನಮ್ಮ ಯುವಕರಿಗೆ ಹೇಳಿದ್ರೆ ಇರ್ತಕ್ಕಂಥ ದೇಶವನ್ನು ಅದನ್ನ ನಾವು ಉಳಿಸ್ಕೊಳ್ಬೇಕಾಗ್ತದೆ. ಕೇವಲ ಇವತ್ತು ನಮ್ಮ ಸಂಸ್ಕೃತಿಯನ್ನು ಉಳಿಸ್ಕೊಂಡ್ರೆ ಮಾತ್ರ ನಮ್ಮ ದೇಶ ಉಳಿತದೆ. ಎಲ್ಲೆಲ್ಲಿ ಸಂಸ್ಕೃತಿಯನ್ನು ಮರ್ತಿದ್ದೀವೋ ಅಲ್ಲಿ ಎಲ್ಲಾ ಸಂಸ್ಕೃತಿಗಳು ನಾಶ ಆಗಿದೆ. ಅದು ಗ್ರೀಕಿನ ಸಂಸ್ಕೃತಿ ಇರ್ಬೋದು, ಬ್ಯಾಬಿಲೋನಿಯ ಸಂಸ್ಕೃತಿ ಇರ್ಬೋದು. ತಮ್ಮ ತನವನ್ನ ಮರೆತಾಗ ಆ ದೇಶಗಳು ಕೂಡ ಉಳಿದಿಲ್ಲ. ಇವತ್ತು ಕೂಡ ನಮ್ಮ ದೇಶ ಅರ್ಧ ಭಾಗ ಕಳ್ಕೊಂಡಿದ್ರು ಕೂಡ ಇವತ್ತು ನಮ್ಮ ಸಂಸ್ಕೃತಿಯನ್ನ ಉಳಿಸ್ಕೊಂಡಿದ್ದೀವಿ ಅಂತಂದ್ರೆ ಈ ತರದ ಮಹಾತ್ಮಗಳಿಂದ, ಈ ತರದ ಆಶ್ರಮಗಳಿಂದ, ಈ ತರದ ಋಷಿಮುನಿಗಳಿಂದ. ಇವತ್ತು ಸ್ವಾಮಿ ವಿವೇಕಾನಂದ ಇರ್ಬೋದು, ಶಂಕರಾಚಾರ್ಯ ಇರ್ಬೋದು, ಮಧ್ವಾಚಾರ್ಯ ಇರ್ಬೋದು. ನಾನು ಹೇಳ್ತಲ್ಲ, ನೀವು ಬೇರೆ ಬೇರೆ ದೇಶಗಳಲ್ಲಿ ಹೋದ್ರೆ 4-5 ಜನ ಮಹಾಪುರುಷರನ್ನು ಹೇಳ್ಬೋದು. ನಮ್ಮ ದೇಶದಲ್ಲಿ ಒಂದೊಂದು ಊರಿಗೊಬ್ಬ ಮಹಾಪುರುಷ ಇದ್ರು, ಒಬ್ಬೊಬ್ಬ ಋಷಿಮುನಿ ಇದ್ರು. ಅವರ ಬರೆದಂತ ಪುಸ್ತಕಗಳು ಕೂಡ ವೈಜ್ಞಾನಿಕವಾಗಿ ವಿಶ್ಲೇಷಣೆಯನ್ನ ಈ ನಮ್ಮ ಸತೀಶ್ ಚಂದ್ರ ಅವರು ವಿಶ್ಲೇಷಣೆ ಮಾಡ್ತಾರೆ. ಅವ್ರ ಜೊತೆ ನಾವು ಕುತ್ಕೊಳ್ಬೇಕಾಗ್ತದೆ. ಇವತ್ತು ವಿದ್ಯುತ್ ಅನ್ನ ಯಾವ ರೀತಿಯಲ್ಲಿ ಉತ್ಪಾದನೆ ಮಾಡಬಹುದು ಅಂತ ಹೇಳಿ ಆಗ್ಲೇ ಉಪನಿಷತ್ತುಗಳಲ್ಲಿ ಹೇಳಿದ್ರು ನಮ್ಮ ಋಷಿಮುನಿಗಳು. ಅವತ್ತೇ ಹೆಂಗೆ ವಿದ್ಯುತ್ ಅನ್ನು ತಯಾರು ಮಾಡಬಹುದು ನಾವು ಅಂತೇಳಿ, ಯಾವ ರೀತಿಯಲ್ಲಿ ವಿಮಾನವನ್ನ ತಯಾರು ಮಾಡಬಹುದು ಅಂತೇಳಿ ಪುಷ್ಪಕ ವಿಮಾನ ನೋಡಿ ಕಥೆಯಲ್ಲಿ ಕೇಳ್ತಾ ಇದ್ದೀವಿ ನಾವು. ಆ ವಿಮಾನದ ಕಲ್ಪನೆಯನ್ನ ಅವತ್ತೇ ನಮ್ಮ ಋಷಿಮುನಿಗಳು ಕೊಟ್ಟಿದ್ರು. ಇವತ್ತೆಲ್ಲ ಈಗ ಹೊಸದಾಗಿ ಏನು ಕಂಡುಹಿಡಿತಾ ಇದ್ದೀವಿ ಅದೆಲ್ಲ ಆಗಿನ ಕಾಲದಲ್ಲಿ, ವೇದ ಕಾಲದಲ್ಲಿ ಎಲ್ಲವನ್ನ ಮಾಡಿ ಮುಗಿಸಿದಂತ ಬಹಳ ಪರಮ ಪವಿತ್ರವಾದಂತ ದೇಶ ನಮ್ಮ ದೇಶ. ಆದ್ರೆ ಇವತ್ತು ನಾವು ಎಲ್ಲವನ್ನ ಮರ್ಕೊಂಡು ಹೋಗ್ತಾ ಇದೀವಿ. ಎಷ್ಟು ಜನ ಸ್ವಾಮಿ ವಿವೇಕಾನಂದ ಅಂತ ಹೆಸರು ಎಷ್ಟು ಜನ ಇಟ್ಕೊಂಡಿದ್ವಿ ಹೇಳಿ ನೋಡ. ಇಟ್ಕೊಳಕ್ ಹೋಗೋದಿಲ್ಲ. ಇವತ್ತು ನಮ್ಮ ದೇಶವನ್ನೇ, ದೇಶದ ಹೆಸರನ್ನೇ ಬದಲಾವಣೆ ಮಾಡಿದ್ವಲ್ಲ ನಾವು. ಹಿಂದೂಸ್ತಾನ, ಆರ್ಯವರ್ತ, ಭರತಖಂಡ ಅಂತ ಹೇಳಿ ನಾವು ಕರೀತಾ ಇದ್ದಂತ ದೇಶ ಇವತ್ತು ಬಹಳ ಸಿಂಪಲ್ ಆಗಿ ಇಂಡಿಯಾ ಅಂತ ಹೇಳ್ಬಿಡ್ತೀವಿ. ಬ್ರಿಟಿಷರು ಹೇಳೋದನ್ನ ಇಟ್ಕೊಂಡು ನಾವು ನೇತಾಡ್ತಾ ಇದ್ದೀವಿ, ನಮ್ಮ ತನವನ್ನ ಮರೆತು ಹೋಗ್ತಾ ಇದ್ದೀವಿ. ದೆಹಲಿಗೆ ಹೆಸರಿದ್ದೇನು ಇಂದ್ರಪ್ರಸ್ಥ ಅಂತ ಹೇಳಿ ಇವತ್ತು ದೆಹಲಿ ಅಂತ ಕರಿತೀವಿ.
ಕಲ್ಕತ್ತಾ ಕಾಳಿಘಾಟ್ ಅಂತ ಹೇಳಿ ಇದ್ದಂತ ಹೆಸರನ್ನ ಕಲ್ಕತ್ತಾ ಅಂತ ಹೇಳಿ ಕರಿತಾ ಇದೀವಿ. ಲಕ್ನೋ ಲಕ್ಷ್ಮಣಪುರಿ ಅಂತ ಇದ್ದಂತ ಇದನ್ನ ಇವತ್ತು ಲಕ್ನೋ ಅಂತ ಬಹಳ ಸಿಂಪಲ್ ಆಗಿ ಕರಿತಾ ಇದೀವಿ. ಅಲ್ಲಿವರೆಗೆ ಯಾಕೆ ಹೋಗ್ತೀರಾ ನೀವು? ಇಲ್ಲಿ ನಮ್ಮ ಹತ್ತಿರದಲ್ಲಿ ಆಜು ಬಾಜು ಹೈದರಾಬಾದ್ ಭಾಗ್ಯನಗರ ಅಂತ ಇದ್ದಿದ್ದು, ಅಂದ್ರೆ ಲಕ್ಷ್ಮಿ ಹೆಸರನ್ನಿಟ್ಟು ಕರೆದಂತ ಭಾಗ್ಯನಗರ ಹೈದರಾಬಾದ್ ಆಗಿದೆ. ಇವತ್ತು ನೀವು ಮಡಿಕೇರಿ ಅಂತ ಹೇಳ್ತೀವಿ, ಯಾರಾದ್ರೂ ಮಡಿಕೇರಿ ಅಂತ ಹೇಳ್ತೀವಿ, ಮಡಿಕೇರಿ ಅಂತೀವಿ, ಸೌತ್ ಕೇಂದ್ರ ಅಂತ ಹೇಳಿ ಕರಿತಾ ಇದೀವಿ. ಅಲ್ಲೂ ಬೇಡ, ಯಲಹಂಕ ಅಂತಿದ್ದು ಎಲೆ ಹಂಕ ಅಂತಿದ್ದು. ಅಂದ್ರೆ ಕೆಂಪೇಗೌಡರ ವಂಶಸ್ಥರು ಲಕ್ಷ್ಮಿಯನ್ನ ಪೂಜೆ ಮಾಡಿ ಎಲೆ ಹಕ್ಕ ಅಂತ ಹೇಳಿ ಕರೆದ್ರು ಅಂತ ಜಾಗ ಒಂದು ಚರಿತ್ರೆ ಇರ್ತಕ್ಕಂಥದ್ದು ಯಲಹಂಕ ಆಯ್ತು. ಇಲ್ಲಿ ಹೆಸರುಘಟ್ಟ ಅಂತ ಇದೆ, ನೀವು ಕೇಳಿರ್ಬೋದು. ಅದು ಹೋಗ್ತಾ ಮುಂದೆ ಹೆಸರುಗಟ್ಟೆ ಅಂತ ಕರೀತಾರೆ ಏನೋ ಗೊತ್ತಿಲ್ಲ. ಅದು ವ್ಯಾಸರ ಘಟ್ಟ ಅಂತ ಹೇಳಿ ವ್ಯಾಸ ಮಹರ್ಷಿಗಳು ಅಲ್ಲಿ ತಪಸ್ಸನ್ನ ಮಾಡಿದ್ರು, ಅರ್ಕಾವತಿ ನದಿ ಹರಿತಾ ಇತ್ತು ಅಂತಕ್ಕಂಥ ಇತಿಹಾಸ ಇರ್ತಕ್ಕಂಥ ನಮ್ಮ ಸಂಸ್ಕೃತಿಯನ್ನು ಎಲ್ಲೋ ಒಂದ್ ಕಡೆ ಹೆಸರುಗಳಲ್ಲೂ ಮರೆತು ಹೋಗ್ತಾ ಇದ್ದೀವಿ, ನಮ್ಮ ತನವನ್ನೇ ಮರೆತು ಹೋಗ್ತಾ ಇದ್ದೀವಿ. ಇವತ್ತು ಅದವನ್ನ ಉಳಿಸ್ತಕ್ಕಂಥ ಕೆಲಸವನ್ನ ಇವತ್ತು ನಮ್ಮ ರಾಮಕೃಷ್ಣ ವಿವೇಕಾನಂದ ಎಲ್ಲ ಕೂಡ ಮಾಡ್ತಾ ಇದೆ. ಇವತ್ತು ಅನೇಕ ಮಠಗಳನ್ನು ನೋಡ್ತೀವಿ, ಜಾತಿಗೊಂದೊಂದು ಮಠ ಇಟ್ಕೊಂಡಿದ್ದೀವಿ. ಎಲೆಕ್ಷನ್ ಬಂದಾಗ ಮಠಾಧೀಶರ ಆಶೀರ್ವಾದವನ್ನು ತಗೊಂಡು ಹೋಗ್ತಾ ಇದ್ದೀವಿ. ಕೆಲವು ಮಠಾಧೀಶರು ಕೂಡ ರಾಜಕಾರಣ ತಕ್ಕಂಗೆ ಅವರು ಕೂಡ ಆಟ ಆಡೋದಕ್ಕೆ ಶುರು ಮಾಡೋರು ಇತ್ತೀಚಿನ ದಿನಗಳಲ್ಲಿ. ಅವರ ಮಠಗಳ ಅಭಿವೃದ್ಧಿಗೋಸ್ಕರನೋ ಅವರ ಮಠದ ಪ್ರಚಾರಕ್ಕೋಸ್ಕರ ಮಾಡ್ತಾವ್ರೆ. ಆದ್ರೆ ಹಿಂದೆ ನಮ್ಮ ಧರ್ಮದಲ್ಲಿ ಹೇಳಿರ್ತಕ್ಕಂಥದ್ದು ಎಲ್ಲಾ ಮಠಾಧೀಶರು ಕೂಡ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಹಿಂದೂ ಧರ್ಮವನ್ನು ಉಳಿಸ್ತಕ್ಕಂಥದ್ದು, ನಮ್ಮ ಹಿಂದೂ ಸಂಸ್ಕೃತಿಯನ್ನ ಜನಗಳಲ್ಲಿ ಬಿತ್ತಿ ಅವರಿಗೆ ಧಾರ್ಮಿಕ ಭಾವನೆಯನ್ನ ಉಂಟು ಮಾಡಬೇಕು ಅಂತ ಹೇಳಿರ್ತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ಹೋಗ್ತಾ ಇದೆ. ಬಹುಶಃ ಇದಕ್ಕೆ ಹೊರತಾಗಿ ಇವತ್ತು ರಾಮಕೃಷ್ಣ ಆಶ್ರಮ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ನಾವೆಲ್ಲ ಕೂಡ ನಾವು ನೋಡ್ತಾ ಇದ್ದೀವಿ. ರಾಜಕೀಯ ಸೊಂಕನ್ನ ಅಂಟಿಸ್ಕೊಳ್ಳದೆ ಜನಗಳ ಸೇವೆಯನ್ನ ಮಾಡ್ತಾ ಆ ಹಿಂದೂ ಧರ್ಮದ ಆ ಸ್ವಾಮಿ ವಿವೇಕಾನಂದರು ಪರಮಹಂಸರಾದಂತಹ ರಾಮಕೃಷ್ಣರವರ ಆ ಜೀವನ ಚರಿತ್ರೆ, ಅವ್ರು ಹೇಳಿದಂತ ಬೋಧನೆಗಳನ್ನ ಇವತ್ತು ಜನಗಳನ್ನ ಹೇಳಿ ಜನಗಳನ್ನ ಸುಸಂಸ್ಕೃತರನ್ನಾಗಿ ಮಾಡ್ತಕ್ಕಂಥ ಪ್ರಾಮಾಣಿಕ ಕೆಲಸವನ್ನ ಮಾಡ್ತಾ ಇದೆ. ಇವತ್ತು ನಮ್ಮ ಯಲಹಂಕದಲ್ಲಿ 1 ವರ್ಷ ಆಯ್ತು. ಆದ್ರೂ ಕೂಡ ಇನ್ನು ಸಾಕಷ್ಟು ಕೂಡ ನಾವೆಲ್ಲ ಕೈ ಜೋಡಿಸಿದ್ರೆ ಖಂಡಿತ ಕೂಡ ಈ ರಾಮಕೃಷ್ಣ ಆಶ್ರಮವನ್ನು ಅಭಿವೃದ್ಧಿ ಮಾಡೋದ್ರಲ್ಲಿ ಯಾವುದು ಕೂಡ ತೊಂದರೆ ಆಗಲಾರದು. ನಾನು ಮತ್ತು ನಮ್ಮ ಕಾರ್ಪೊರೇಟರು ಒಂದು ಮಾತನ್ನ ಕೊಡೋದಕ್ಕೆ ನಾನು ಭರವಸೆ ಅಂತ ಹೇಳಕ್ ಹೋಗ್ಬೇಡ್ರಿ. ಯಾಕಂದ್ರೆ ನಾನು ಯಲಹಂಕದಲ್ಲಿ ಏನಾದ್ರು ಹೇಳಿದ್ರೆ ಅದನ್ನ ಮಾಡೋವಾಗ ಬಿಡೋನಲ್ಲ. ನಾನು ಸಾಮಾನ್ಯವಾಗಿ ಒಂದು 90% ಮಾಡಿದ್ದೀನಿ, ಒಂದು 10% ತಪ್ಪಿದ್ವಿ. ಬೇರೆ ಬೇರೆ ಕಾರಣದಿಂದ ಆ ಕೆಲಸ ಕಾರ್ಯಗಳನ್ನು ಮಾಡಕ್ ಆಗ್ಲಿಲ್ಲ. ಬಹುಶಃ 4 ವರ್ಷದಲ್ಲಿ ಯಲಹಂಕವನ್ನ ಒಂದು ಬಹುಶಃ ಬೆಂಗಳೂರಿನ ಭೂಪಟದಲ್ಲಿ ಗುರುತಿಸುವಷ್ಟು ಮಟ್ಟಿಗೆ ನಾವು ಕೆಲಸಗಳನ್ನ ಮಾಡಿದ್ದೀವಿ. ಇನ್ನೂ ನನಗೆ ಆಸೆ ಜಾಸ್ತಿ ಇದೆ. ಇನ್ನೂ ಕೂಡ ಯಲಹಂಕವನ್ನ ಅಭಿವೃದ್ಧಿ ಮಾಡಬೇಕು, ಕರ್ನಾಟಕದ ಜನ ಈ ಭಾಗದಲ್ಲಿ ಬಂದು ನೋಡಬೇಕು ಅಂತೇಳಿ ಇದಕ್ಕೆ ಮುಖಂಡಪ್ರಾಯವಾಗಿ ಇವತ್ತು ರಾಮಕೃಷ್ಣ ಆಶ್ರಮವನ್ನ ಇವತ್ತೆಲ್ಲ ಒಂದು ಬಾಡಿಗೆ ಮನೆಯಲ್ಲಿ ಮಾಡ್ತಾ ಇದ್ದೀವಿ. ಇದಕ್ಕೆ ಒಂದು ಸ್ವಂತ ಜಾಗವನ್ನ ಒದಗಿಸ್ಕೊಡೋದ್ರ ಬಗ್ಗೆ ನಾವು ನಿನ್ನೆ ಚಿಂತನೆಯನ್ನ ಮಾಡಿದ್ದೀವಿ. ನಮ್ಮ ಜುಡಿಷಿಯಲ್ ಲೇಔಟ್ ಅಲ್ಲಿ ಒಂದು CA ಜಾಗ ಇದೆ, ಅದನ್ನ ಗುರುತಿಸಿ ನಮ್ಮ ಸ್ವಾಮೀಜಿಗಳಿಗೆ ತೋರಿಸಿ ಅದನ್ನ ಮುಂದಿನ ದಿನಗಳಲ್ಲಿ ಮಹಾನಗರ ಪಾಲಿಕೆ ವತಿಯಿಂದ ಲೀಸ್ಗೋ ಇಲ್ಲ ಖರೀದಿಗೂ ಅದನ್ನ ಕೊಡಿಸ್ತಕ್ಕಂಥ ವ್ಯವಸ್ಥೆಯನ್ನ ನಾವು ನಾಳೆಯಿಂದನೇ ಪ್ರಾರಂಭ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಕೊಟ್ಟು, ಬಹುಶಃ ಯಲಹಂಕದಲ್ಲಿ ಸಾಕಷ್ಟು CA ಸೈಟ್ಗಳಿದ್ದು ನಮ್ಮವ್ರು ಯಾರು ತಗೊಳ್ಳಲೇ ಇಲ್ಲ. ಎಲ್ಲ ಕ್ರಿಶ್ಚಿಯನ್ ಮಿಷನರಿ ತಗೊಂಡವ್ರೆ, ಎಲ್ಲ ಮುಸ್ಲಿಮಾನರು ಕೂಡ ಜಾಗವನ್ನು ಹಿಡ್ಕೊಂಡವ್ರೆ, ಎಕರೆಗಟ್ಟಲೆ ತಗೊಂಡವ್ರೆ. ಅವೆಲ್ಲ 40 ರೂಪಾಯಿ 50 ರೂಪಾಯಿ ಅಡಿ ಇತ್ತು. ಯಾರೋ ನಮ್ಮವ್ರು ಮಾತ್ರ ರಾಘವೇಂದ್ರ ಮಠದವರು ಗಣೇಶನ ದೇವಸ್ಥಾನ ಒಂದು 2-3 ಜಾಗ ಬಿಟ್ರೆ ಬಹುತೇಕ ಬೆಂಗಳೂರು ಯಲಹಂಕದಲ್ಲಿ ಇರ್ತಕ್ಕಂಥ ಎಲ್ಲಾ CA ಸೈಟು ಬೇರೆಯವರು ತಗೊಂಡವ್ರು. ಆದ್ರೆ ಈಗಲೂ ಕೂಡ ಕಾಲ ಮಂಚಿಲ್ಲ. ಇವತ್ತು ನಮ್ಮ ರಾಮಕೃಷ್ಣ ಆಶ್ರಮಕ್ಕೆ ಒಂದು ಯಲಹಂಕದಲ್ಲಿ ಮತ್ತು ನಮ್ಮ ಹೊರವಲಯದಲ್ಲೂ ಕೂಡ ಒಂದು 2-3 ಎಕರೆ ಸರ್ಕಾರಿ ಜಾಗವನ್ನ ಖಂಡಿತವೂ ಕೂಡ ನಾನು ಕೊಡಿಸೋದಕ್ಕೆ ಮಂಜೂರು ಮಾಡಿಸೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಯಲಹಂಕದಲ್ಲಿ ಒಂದಿರಲಿ, ನಮ್ಮ ಸ್ವಲ್ಪ ಹಳ್ಳಿಗಳ ಕಡೆನೂ ಕೂಡ ಇದ್ರೆ ನಾಳೆ ಶಾಲಾ ಕಾಲೇಜು ಏನಾದ್ರು ಮಾಡೋದಕ್ಕೆ ಅದು ಕೂಡ ಅವಶ್ಯಕತೆ ನಮ್ಮಲ್ಲಿದೆ. ಸರ್ಕಾರಿ ಜಾಗ ಇದೆ, ನಾನು ನೋಡಿದ್ದೀನಿ. ಕೆಲಸ ಮಾಡಿದವ್ರಿಗೆಲ್ಲ ಜಾಗ ಮಂಜೂರು ಮಾಡೋರು. ಇವತ್ತು 10 ವರ್ಷ ಆಗೈತೆ, 15 ವರ್ಷ ಆಗೈತೆ ಜಾಗ ಮಂಜೂರಾಗಿ, ಇವತ್ತು ಏನೂ ಮಾಡಲಿಲ್ಲ. ಅದನ್ನು ಬೇರೆಯವ್ರು ಮಾರಾಟ ಮಾಡಕೊಳ್ತಾವ್ರೆ. ಅದನ್ನು ರದ್ದು ಮಾಡಿ ಕೆಲವು ಕಡೆ ನಾನು ವಾಪಸ್ ತಗೊಳ್ಳೋಂಥ ಪ್ರಯತ್ನವನ್ನು ಕೂಡ ನಾನು ಮಾಡಿದ್ದೀನಿ. ಇಂಥ ಒಂದು ರಾಮಕೃಷ್ಣ ಆಶ್ರಮಕ್ಕೆ ನಾವು ಕೊಟ್ಟರೆ ಖಂಡಿತವಾಗಿ ಕೂಡ ನಮಗೂ ಎಲ್ಲೋ ಒಂದು ಅವರ ಸೇವೆಯನ್ನು ಮಾಡಿದಂಥ ಭಾಗ್ಯ ಸಿಗುತ್ತೆ ಅನ್ನತಕ್ಕಂಥ ಮಾತನ್ನು ಹೇಳಿ ಇವತ್ತು ನನ್ನನ್ನು ಕರೆದು, ಬಹುಶಃ ಭಾನುವಾರ ನಾವೆಲ್ಲ ಕೂಡ ರೆಸ್ಟಲ್ಲಿ ಇರ್ತಕ್ಕಂಥವ್ರು, ನಮ್ಮ ಭಾನುವಾರ ರೆಸ್ಟ್ ಇರೋದು. ಯಾಕಂದ್ರೆ ನಿಮ್ಗೆ ರೆಸ್ಟ್ ಇರೋದ್ರಿಂದ ನಮ್ಮ ಪ್ರೋಗ್ರಾಮ್ ಜಾಸ್ತಿ ಇರ್ತವೆ. ನಮಗೆಲ್ಲ ರಜೆ ಇರ್ತದೆ ಸರ್, ನೀವು ಇವತ್ತು ಬರಬೇಕು ಅಂತೇಳಿ ಇವತ್ತು ನಾನು ಇದು ಮುಗಿಸ್ಕೊಂಡು ಮತ್ತೆ ಮಲ್ಲೇಶ್ವರಂ ಕಾರ್ಯಾಲಯದಲ್ಲಿ ಒಂದು ಕಾರ್ಯಕ್ರಮ ಇರೋದ್ರಿಂದ ನಾನು ಹೋಗಬೇಕಾಗಿದೆ. ಕಾರ್ಯಕ್ರಮ ಮುಗಿಸ್ಕೊಂಡೇ ಹೋಗ್ತೀನಿ. ನಿಮ್ಮೆಲ್ಲರ ಆಶೀರ್ವಾದ ನಮ್ಗಿರ್ಲಿ, ನಮ್ಮ ಈ ಪೂಜ್ಯರ ಒಂದು ಆಶೀರ್ವಾದ ನಮ್ಮ ಮೇಲೆ ಇದ್ರೆ. ಯಾಕಂದ್ರೆ ಈ ಒಂದು ಪೂಜ್ಯರು ತಮ್ಮೆಲ್ಲರ ಆಶೀರ್ವಾದ ಇದ್ರೆ ಕೆಲಸ ಮಾಡೋಕ್ಕಾಗೋದು. ನಾವು ಇಷ್ಟೆಲ್ಲ ಕಷ್ಟಪಟ್ಟು ಕೆಲಸ ಮಾಡ್ತೀವ್ರಿ. ಇವತ್ತು ನಾವು ಲೈಟ್ ಇರ್ಬೋದು, ಪಾರ್ಕ್ ಇರ್ಬೋದು, ರೋಡ್ ಇವೆಲ್ಲ ಮಾಡ್ತೀವಿ. ಆದ್ರೆ ಇವತ್ತು ಲೈಟ್ ಬಲ್ಪ್ ಹೋಯ್ತು ಅಂದ ತಕ್ಷಣ ಫೋನ್ ಮಾಡ್ತಾರೆ, ಏನಪ್ಪ ಲೈಟು ಇಲ್ಲಿ ಹೊರಟೋಗೈತೆ, ನನಗೆ ತಕ್ಷಣ ಲೈಟ್ ಹಾಕು ಅಂತ ಹೇಳ್ತೀವಿ. ಆದ್ರೆ ನಾವು ಆ ಕೆಲಸವನ್ನು ಮಾಡ್ತೀವಿ. ಆದ್ರೆ ನೀವು ನಿಮ್ಮ ಕೆಲವು ಸಂದರ್ಭದಲ್ಲಿ ನಿಮ್ಮ ಕೆಲಸವನ್ನು ನೀವು ಮಾಡೋದಿಲ್ಲ. ಅದರಲ್ಲಿ ಇವತ್ತು ಲೈಟ್ ಉರಿಯುವಂತ ಕೆಲಸವನ್ನ ಮಾಡಿ ಆರೋಗ್ತಾ ಇದೆಯಲ್ಲ, ನಮ್ಮ ಜೀವನನೂ ಕೂಡ ಅದೇ
ಬಲ್ಬ್ ಎಷ್ಟು ದಿನ ಉಳಿತದೋ ಅಷ್ಟು ದಿನ ಪ್ರಕಾಶಮಾನವಾಗಿ ಬೇರೆಯವ್ರಿಗೆ ಬೆಳಕನ್ನು ಕೊಡಬೇಕಾಗ್ತದೆ ನಾವು. ಆದ್ರೆ ಆರೋದ ಮೇಲೆ ಅದನ್ನ ರಿಪೇರಿ ಮಾಡೋಕ್ಕಾಗಲ್ಲ, ಬಿಸಾಕುವಂಥದ್ದು. ನಮ್ಮ ಆತ್ಮ ಕೂಡ ಅಷ್ಟೇ, ಎಷ್ಟು ದಿನ ಜನಗಳಿಗೆ ಒಳ್ಳೆ ಕೆಲಸ ಮಾಡೋಕ್ಕಾಗ್ತದೋ ಅಷ್ಟು ಒಳ್ಳೆ ಕೆಲಸವನ್ನ ಮಾಡೋಕೆ ಪ್ರಯತ್ನ ಮಾಡಿ. ಮಾಡೋಕ್ಕಾಗಿಲ್ಲ ಸುಮ್ಮನೆ ಇದ್ಬಿಟ್ರೆ ಸಾಕು. ಇವತ್ತು ರಾಮಕೃಷ್ಣ ಆಶ್ರಮದ, ವಿವೇಕಾನಂದ ಆಶ್ರಮದವ್ರು ಇಲ್ಲಿ ಕೆಲಸ ಮಾಡ್ತಾರೆ, ಒಳ್ಳೇದು ಆಗ್ತದ, ಸಹಾಯ ಮಾಡ್ರಿ. ಇದನ್ನು ಟೀಕೆ ಮಾಡಕ್ ಹೋಗ್ಬೇಡ್ರಿ. ನಮ್ಮಲ್ಲಿ ಟೀಕಾಕಾರರೇ ಜಾಸ್ತಿ ಅವ್ರೆ. ಏನ್ ರಾಮಕೃಷ್ಣ ಆಶ್ರಮ ಬಂದು ಏನ್ ಮಾಡ್ತಾರೆ, ಸ್ವಾಮಿ ವಿವೇಕಾನಂದ ಏನ್ ಮಾಡಿದ್ರು, ಇದನ್ನ ಈ ಟೀಕಾಕಾರರ ಬಾಯಿ ಮುಚ್ಚುವಂತ ಕೆಲಸವನ್ನ ಮಾಡ್ಬೇಕಾಗ್ತದೆ. ನಾನು ಸಾಕಷ್ಟು ಅದನ್ನ ಹೇಳೋದು, ಒಳ್ಳೆ ಮಾತುಗಳನ್ನ ಬಹಿರಂಗವಾಗಿ ಹೇಳ್ರಿ. ನಾವೇನೋ ಒಂದ್ ಹೇಳಿ ಒಳ್ಳೆ ಕೆಲಸ ಮಾಡಿದ್ರಿ ಅಂತ ಹೇಳಿ, ತಪ್ಪೇನಾದ್ರೂ ಮಾಡಿದ್ರೆ ನಮ್ಮ ಕಿವಿಯಲ್ಲಿ ಹೇಳ್ರಿ ಅಂತೀವಿ. ನಮ್ಮ ಇವತ್ತೆಲ್ಲ ತಾರೋ ಮೇಲು ಒಳ್ಳೆ ಕೆಲಸ ಹೇಳೋದಿಲ್ಲ, ಟಿವಿಯಲ್ಲೂ ತೋರಿಸಲ್ಲ, ಪೇಪರಲ್ಲೂ ತೋರಿಸಲ್ಲ. ಸಣ್ಣ ಪುಟ್ಟ ವ್ಯತ್ಯಾಸ ಆಯ್ತು ಅಂದ್ರೆ ಹೆಡ್ಲೈನ್ ಅಲ್ಲೂ ಬರ್ತದೆ, ಆ ಟಿವಿಗಳಲ್ಲೂ 24x7 ಅಂತ ಬಂದ್ಬಿಟ್ಟೈತೆ. ಅದ್ರಲ್ಲಿ ಮೊನ್ನೆ ಒಂದೆಲ್ಲೋ ಒಂದ್ ಕಡೆ ನಾಯಿ ಕಚ್ಚಿಬಿಡ್ತು ಒಬ್ಬ ಹುಡುಗನಿಗೆ, ಅಲ್ಲ ಕಚ್ಚಿದ್ದಲ್ಲ, ಅದು ಕೊಲೆ ಆಗಿರ್ತಕ್ಕಂಥದ್ದು. ಸ್ವಾಮೀಜಿ ಒಂದು ವಾರ ನಮ್ಮನ್ನು ಕಚ್ಚಾಕ್ಬಿಟ್ರು ಟಿವಿಯವರು. ಇದಕ್ಕೆ ಶಾಸಕರೇ ಕಾರಣ, ನಾಯಿ ಬಂದು ಮನುಷ್ಯನ್ ಕಚ್ಚಿರೋದಕ್ಕೆ ಅಂತೇಳಿ. ಅದು ಮನುಷ್ಯನ್ ಕಚ್ಚೋ ಕೂಡ ಅದು ನಾಯಿ ಏನ್ ಮಾಡೋಕ್ಕಾಗೋದು. ಕೊನೆಗೆ ನಾವೆಲ್ಲ ಅಲ್ಲಿ ಹೋಗಿ ನೋಡಿದ್ರೆ ನಮ್ ಜನ ಅವರಲ್ಲ, ಆ ತಿಂದಿದ್ರನ್ನೆಲ್ಲ ಅಲ್ಲಿ ರೋಡಲ್ಲಿ ಎಸ್ದು ಹೋಗ್ತಾರೆ. ಆ ನಾಯಿಗಳು ತಿಂದ ಅಭ್ಯಾಸ ಆದದ್ದು. ಅವತ್ತು 2-3 ದಿನ ರಜೆ ಇದ್ರೆ ನಾವು ಎಸಿಯೋ ಪುಣ್ಯಾತ್ಮಗಳು ಏನೂ ಸಿಗ್ಲಿಲ್ಲ, ದಾರಿಯಲ್ಲಿ ಯಾವ್ದೋ ಹುಡುಗ ಹೋಗ್ತಿದ್ರೆ ಅವ್ನು ಕಚ್ಚವನೇ ಅದು. ಅಂದ್ರೆ ನಾನು ಯಾಕೆ ಹೇಳ್ತೀನಿ ಅಂದ್ರೆ, ತಿದ್ದುಕೊಳಕ್ಕೆ ಅವಕಾಶ ಕೊಡ್ರಿ ನಮ್ಗೆ. ರಾಜಕಾರಣದಲ್ಲಿ ಇವತ್ತು ತಪ್ಪು ಮಾಡಕ್ಕೆ ಸಾಧ್ಯ ಇಲ್ವೇನೋ ಅನ್ನೋ ಮಟ್ಟಕ್ಕೆ ಕೊಟ್ಟೋಗಿದ್ದೀವಿ ನಾವು. ಎಲ್ಲೋ ಒಂದ್ ಕಡೆ ಎಡುತ್ತೀವಿ ನಾವು, ಅದನ್ನ ಸರಿ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಮಾಡಿರೋ ತಪ್ಪನ್ನೇ ಮಾಡಿದ್ರೆ ಏನು ಮಾಡೋಕ್ಕಾಗೋದಿಲ್ಲ, ಇನ್ನು ಅಯೋಗ್ಯ ಇನ್ನು ಸರಿ ಇಲ್ಲ ಅಂತ ತೆಗಿಬೇಕಾಗ್ತದೆ. ಅದೆಲ್ಲೋ ಸಣ್ಣ ಪುಟ್ಟ ತಪ್ಪು ಮಾಡಿದಾಗ ನಿಮ್ಮಂತ ಹಿರಿಯರು, ನಮ್ಮಂತ ಪೂಜ್ಯರು ಹಿಂದೆ ಹೇಳಿದ್ರು. ಹಿಂದೆ ರಾಜರ್ಷಿಗಳು ಅಂತ ಹೇಳಿ ಇರ್ತಾ ಇದ್ರು, ರಾಜಗುರು ಅಂತ ಒಬ್ಬ ಇರ್ತಾ ಇದ್ರು. ಇವನ್ ಶಿವಾಜಿ ಮಹಾರಾಜರು ಕೂಡ ನಾವು ಸರಿಯಾದ ದಾರಿಯಲ್ಲಿ ತಗೊಂಡೋಗ್ಬೇಕಾದ್ರೆ ದಾದಾಜಿ ಪಟದೇವ ಇದ್ರು. ಶ್ರೀಕೃಷ್ಣ ಹರಿಹರ ಇದು ವಿದ್ಯಾರಣ್ಯರು ಏನಿದ್ರು, ಅವರು ಅಕ್ಕ ಬುಕ್ಕರನ್ನ ಸರಿ ದಾರಿ ತಗೊಂಡೋಗಿ ಸಾಮ್ರಾಜ್ಯವನ್ನು ಕಟ್ಟೋದು ಪ್ರೇರಣೆ ಕೊಟ್ಟವರು ಅಕ್ಕ ಬುಕ್ಕರು. ಪ್ರತಿಯೊಬ್ಬ ಮಹಾರಾಜರ ಹಿಂದೆ, ರಾಜರ ಹಿಂದೆ ಒಬ್ಬ ರಾಜಗುರು ಇದ್ದೇ ಇದ್ದ. ಎಲ್ಲಿಯವರೆಗೂ ರಾಜಗುರುಗಳ ಮಾತನ್ನ ರಾಜಕಾರಣಿಗಳು ರಾಜರು ಕೇಳ್ತಾ ಇದ್ರು, ಅಲ್ಲಿಯವರೆಗೂ ಸಾಮ್ರಾಜ್ಯ ಸುಭಿಕ್ಷವಾಗಿತ್ತು. ಆದ್ರೆ ಇವತ್ತು ಯಾರು ಕೇಳ್ತಾರೆ, ರಾಜಕಾರಣಿ ಯಾರಾದ್ರೂ ಗುರುಗಳ ಮಾತು ಕೇಳ್ತಾರೆ? ಅವ್ರನ್ನ ಗುರುಗಳೇ ಇವು ಮಾತು ಕೇಳಕ್ ಶುರು ಮಾಡವ್ರೆ ಇವಾಗ. ಇಂತಹ ಸಂದರ್ಭದಲ್ಲಿ ಅವರ ಆಶೀರ್ವಾದನ ನಮ್ಮ ಮೇಲೆ ಇರಬೇಕು ಅನ್ನತಕ್ಕಂಥ ಮಾತನ್ನು ಹೇಳಿ ನಮ್ಮನ್ನ ಕರೆದು ಮಾತಾಡೋದಕ್ಕೆ ಅವಕಾಶವನ್ನು ಕೊಟ್ಟಂತಹ ಎಲ್ಲ ಪೂಜ್ಯರ ಪಾದಗಳಿಗೆ ವಂದಿಸುತ್ತಾ ನಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ಭಾರತೀಯ ಪೂರ್ವ ವಿವಿಧ ಹೆಸರುಗಳನ್ನ ಜನಮಾನಸಕ್ಕೆ ಪರಿಚಯ ಮಾಡಿಕೊಡ್ತಾ, ಹಾಗೂ ರಾಜಕಾರಣಿಗಳ ಒಂದು ಜವಾಬ್ದಾರಿ ಏನು ಅನ್ನೋದನ್ನ ಕುರಿತಾಗಿ, ಹಾಗೂ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಕೆಲಸ ಏನು ನಡೀತಾ ಇದೆ ಜನೋಪಯೋಗಿಯಾಗಿ, ಅದಕ್ಕೆ ನಾನು ಸಹಕರಿಸ್ತೇನೆ. ಎಲ್ಲ ರೀತಿಯ ಸಹಕಾರವನ್ನು ಮುಂದಿನ ವಾರ್ಷಿಕೋತ್ಸವದ ಹೊತ್ತಿಗೆ ನನ್ನ ಕೈಲಾದಂತಹ ಸಹಾಯವನ್ನು ಮಾಡ್ತೇನೆ ಅಂತ ಹೇಳಿ ನಮ್ಮೆಲ್ಲರನ್ನ ಹುರಿದುಂಬಿಸಿ ಮಾತನಾಡಿದಂತಹ ಜನಪ್ರಿಯ ನಾಯಕರಾದಂತಹ ಶ್ರೀಯುತ ಎಸ್.ಆರ್. ವಿಶ್ವನಾಥ್ ಅವರಿಗೆ ಎಲ್ಲರ ಪರವಾಗಿ ಅನಂತ ಧನ್ಯವಾದಗಳು. ಹೊಸ ಚಿಗುರು ಹಳೆಬೇರು ಕೂಡಿರಲು ಮನಸಬಹುದು, ಹೊಸ ಯುಕ್ತಿ ಹಳೆತತ್ವದೊಳಗೂಡಿ ಧರ್ಮ, ಋಷಿವಾಕ್ಯದೊಳ ವಿಜ್ಞಾನ ಕಲಮೆಯ ವಿಸೆ, ಎಸವು ಜನಜೀವನಕ್ಕೆ ಮಂಕುತಿಮ್ಮ. ಋಷಿವಾಕ್ಯದಲ್ಲಿ ವಿಜ್ಞಾನ ಇತ್ತು, ಅದು ಹೇಗಿತ್ತು ಅನ್ನೋದನ್ನ ತಂತ್ರಜ್ಞಾನದ ಮೂಲಕ ನಿರೂಪಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 10 ಪೇಟೆಂಟ್ಗಳನ್ನ ತನ್ನದಾಗಿಸಿಕೊಂಡಿರ್ತಕ್ಕಂತಹ ಯಲಹಂಕ ಉಪನಗರದಲ್ಲಿ ಅಪರೂಪದ ವ್ಯಕ್ತಿಗಳಾಗಿ, ಖ್ಯಾತ ವಿಜ್ಞಾನಿಗಳಾಗಿ, ಅಂತಾರಾಷ್ಟ್ರೀಯ ಮಟ್ಟದ ಗಣ್ಯ ವ್ಯಕ್ತಿಯಾಗಿ ನಿಮ್ಮೊಂದಿಗೆ ಸರಳ ಜೀವನವನ್ನು ನಡೆಸ್ತಾ ಇರ್ತಕ್ಕಂತಹ ಅತ್ಯಂತ ಸಹೃದಯ ವ್ಯಕ್ತಿ ಅಂದ್ರೆ ಈ ಅಗ್ರಗಾಮಿ ಸಮೂಹ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರಾದಂತಹ ಶ್ರೀಯುತ ಸತೀಶ್ ಚಂದ್ರರವರು. ಅವರ ಪುರುಷ ಸೂಕ್ತವನ್ನ ಅಧ್ಯಯನ ಮಾಡಿ ಅದರಲ್ಲಿನ ತಂತ್ರಜ್ಞಾನವನ್ನ ಲೋಕೋಪಯೋಗಿಯಾಗಿ ಹೇಗೆ ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನ ನಿರೂಪಿಸಿದ್ದಾರೆ. ಅಂತಹ ಮಹನೀಯರು ನಮ್ಮೊಂದಿದ್ದಾರೆ. ಅವರು ವೇದಿಕೆಯನ್ನು ಕುರಿತು ಮಾತನಾಡಬೇಕು ಅಂತ ಹೇಳಿ ವಿನಮ್ರವಾಗಿ ಪ್ರಾರ್ಥಿಸ್ತೇನೆ. ಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಇಲ್ಲಿ ನನಗೆ ಕನ್ನಡ ಇಂಗ್ಲೀಷು ಯಾವುದು ಸರಿಯ ಬರಲ್ಲ, ಸ್ವಲ್ಪ ಎಲ್ಲ ಸೇರ್ಕೊಂಡ್ಬಿಟ್ಟಿರುತ್ತೆ, ದಯವಿಟ್ಟು ಎಲ್ಲ ಕ್ಷಮಿಸಬೇಕು. ಈ ಡಯಾಸ್ನಲ್ಲಿರ್ತಕ್ಕಂಥ ಅತಿ ತಪಶ್ಚಕ್ರವರ್ತಿಗಳ ಸಮೂಹ ಮತ್ತೆ ನಮ್ಮ ಅತಿ ಪ್ರೀತಿಯ ಶಾಸಕರಾದಂಥ ವಿಶ್ವನಾಥ ಅವರೇ, ಮತ್ತೆ ನಮ್ಮ ಕಾರ್ಪೊರೇಟರ್ ಮುರಾಜ್ ಅವರೇ, ನನಗೆ ಮಾತಾಡೋದಕ್ಕೆ ಬರೋದಿಲ್ಲ. ನನಗೆ 30 ವರ್ಷದಿಂದ ನಿಮಾನ್ಸ್ನಲ್ಲಿ ಒಂದು ರೂಮಲ್ಲಿ ಕೂಡಿಟ್ಬಿಟ್ರು. ನನಗೆ ಟೈಟಲ್ ಕೊಟ್ಟಿದ್ದೆ ಹುಚ್ಚ ಅಂತ. ನಾನಿರೋದು ಹುಚ್ಚಂತಾರೆ ಅದಕ್ಕೆ. ಕಾರಣ ಏನಂದ್ರೆ
ತಾಯಿ ದಯದಿಂದ ವಿದ್ಯೆಯಲ್ಲಿ ಓದುವಾಗ ನಾನು ಒಂದು ಒಳ್ಳೆ ಹೆಸರು ತೆಗೆದಿದ್ದೆ, ಒಳ್ಳೆ ಬುದ್ಧಿವಂತ ಹುಡುಗ, ಫಸ್ಟ್ ರ್ಯಾಂಕ್ ತೆಗಿತಾನೆ ಅಂತ. ನಾನು MTech ವರೆಗೂ ಅದೇ ಭದ್ರ ಬಂದೆ. ನಾನು ಕೆಲಸಕ್ಕೆ ಹೋದಾಗ ಎಲೆಕ್ಟ್ರಿಕಲ್ ಇಂಜಿನಿಯರು ಎಷ್ಟಿದ್ದ ತಕ್ಷಣದಲ್ಲಿ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಂತ ಒಂದು ಪದವಿ ಸಿಕ್ಬಿಡ್ತು. ಈ ಚೇಳಿಗೆ ಹೆಂಡ ಕೊಡೋದಂಗಾಯ್ತು. ಆವಾಗ ಈ ವಿದ್ಯುತ್ ಶಕ್ತಿ ಕೊರತೆ ಇರೋದು ಮತ್ತು ಬೇಕಾದ ದೊಡ್ಡ ಗ್ಯಾಪ್ ಇದೆಯಲ್ಲ, ಇದ್ರ ಕೊರತೆ ಮುಂದೆ ಹೇಗೆ ತೀರಿಸೋದು, ಮುಂದಿನ ಜನಾಂಗಕ್ಕೆ ಇದು ಯಾವ ರೀತಿಯಲ್ಲಿ ನಾವು ಇದಕ್ಕೆ ಏನಾದ್ರು ಕಾಂಟ್ರಿಬ್ಯೂಟ್ ಮಾಡಕ್ಕೆ ಸಾಧ್ಯ ಆಗತ್ತೆ ಅಂತ ನಾನು ಯೋಚನೆ ಮಾಡಕ್ಕೆ ಶುರು ಮಾಡಿದೆ 1982. ಈ ರೀತಿ ಯೋಚನೆ ಮಾಡುವಾಗ ಈ ಕನ್ವೆನ್ಷನಲ್ ಟೈಪ್ ಆಫ್ ಜನರೇಷನ್ ಅಲ್ಲಿ ನಾನು ಏನು ಮಾಡಬಹುದು, ಮಾಡೋದಕ್ಕೆ ಯೋಚನೆ ಮಾಡಿದ್ನೋ ಅದನ್ನ ಯಾರು ಮಾಡಿಬಿಟ್ಟಿದ್ದಾರೆ, ಮಾಡೋಕ್ಕಾಗಿಲ್ಲ, ಸೋತಿದ್ದಾರೆ, ಏನೋ ಆಗೋಗ್ಬಿಟ್ಟಿದೆ. ಆದ್ರಿಂದ ನಾನೇನೋ ಮಾಡೋಕ್ಕೆ ಸಾಧ್ಯವೇ ಆಗಲಿಲ್ಲ. ಆದರೆ ನನ್ನ ಅರೆಕೊರೆ ಯಾವುದನ್ನು ಪೂರ್ಣ ಇಲ್ಲ ಅಂತ ಹೇಳಿದ ಮತ್ತೆ ಅರೆಕೊರೆ ಸಂಸ್ಕೃತ ಜ್ಞಾನ ವೇದ ಅಪೌರುಷೇಯ ಅಂತಕ್ಕಂಥ ಒಂದು ವಾರ್ತೆಗೆ ನನ್ನ ಕಡೆ ಗಮನ ಸೆಳೆಯಿತು. ಆವಾಗ ನನ್ನ ಅರ್ಥ ಮಾಡಿ ನಾ ಮಾಡಿದ ಅರ್ಥ ಬೇರೆ, ವೇದವನ್ನು ಜಯಿಸಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಹಾಗಾದರೆ ವೇದದಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಇರಬೇಕು. ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ವೇದದಲ್ಲಿ ಇಲ್ಲದೆ ಹೋದರೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗು ವೇದವನ್ನು ಸೋಲಿಸ್ಬಿಡುತ್ತೆ. ಆದ್ರಿಂದ ಈ ನುಡಿ ತಪ್ಪಾಗುತ್ತೆ. ಈ ರೀತಿ ಯೋಚನೆ ಮಾಡ್ತಾ ಇರಬೇಕಾದ್ರೆ ನನಗೆ ಮೊದಲು 8ನೇ ವಯಸ್ಸಿನಲ್ಲಿ ನಮ್ಮ ತಂದೆಯವರು ಹೇಳಿಕೊಟ್ಟ ಒಂದು ಮಂತ್ರ ಜ್ಞಾಪಕಲ್ಲ, ದಿನ ಹೇಳ್ತಾ ಇರ್ತೀವಿ. ಆದ್ರೆ ನಮ್ಮ ತಂದೆಯವರ ನನಗೆ ಬಂದಂತ ಸಂದೇಹಗಳನ್ನು ಕೇಳೋದು ನಮ್ಗೆ ಹೆದರಿಕೆ ಇತ್ತು. ನಾವ್ ಏನ್ ಮಾಡ್ಬೇಕಾದ್ರೂ ನಮ್ಮ ತಾಯಿಗೆ ಅಪ್ಲಿಕೇಶನ್ ಕೊಟ್ಟು ನಮ್ಮ ತಂದೆಯವರ ಹತ್ರ ಹೋಗ್ಬೇಕು ಬರ್ಬೇಕು, ನಮ್ಮ ನೇರ ನಮ್ಮ ತಂದೆ ಕೇಳೋಕ್ಕಿಲ್ಲ. ಆ ತರ ಬೆಳೆದು ಬಂದ ಒಂದು ಕುಟುಂಬ ನಾವು. ಸುಳ್ಳು ಹೇಳೋದು ಮಹಾಪಾಪ. ಪೂಜೆ ಹೊತ್ತಿನಲ್ಲಿ ಸುಳ್ಳು ಹೇಳೋದಂತೂ ಅತ್ಯಂತ ಅನ್ಪಾರ್ಡನಬಲ್ ಸಿನ್. ಈ ರೀತಿಯಾಗಿ ಈ ಪುರುಷ ಸೂಕ್ತ ಅಂತಕ್ಕಂಥದ್ದು ನಾನು ಅರ್ಥ ಮಾಡಿದೆಲ್ಲ ಸ್ವಲ್ಪ ಸರಿ ಅಂತ ಹೇಳ್ತಾ ಇಲ್ಲ, ಆದ್ರೆ ಆಮೇಲಿಂದ ಸರಿ ಅಂತ ಈಗ ಗೊತ್ತಾಗ್ತಾ ಇದೆ, ಸರಿ ಆಗ್ತದೆ. ಏನು ಬ್ರಾಹ್ಮಣೋಸ್ಯ ಮುಖಮಾಸಿ ಬಾಹುರಾಜನಿಕೃತಃ ಊರು ತದಸ್ಯ ಆಯ್ತಾ. ಆದಿದೈವಿಕವಾಗಿ ಆಧ್ಯಾತ್ಮಿಕವಾಗಿ ಏನೇ ಅರ್ಥ ಇರಲಿ ಅದನ್ನ ನಾನು ಅಲ್ಲಗಳೆಯುವುದಿಲ್ಲ. ನಾನು ಅದಕ್ಕೆ ತಲೆ ಬಗ್ಗಿಸ್ತೀನಿ. ದಿನ ಇವತ್ತು ಪುರುಷ ಸೂಕ್ತ ಬೆಳೆದು ಪೂಜೆ ಮಾಡ್ಕೊಂಡು ಬರ್ತೀನಿ. ಆದ್ರೆ ಬ್ರಾಹ್ಮಣ ಮುಖದಲ್ಲಿ ಹುಡ್ದ, ಕ್ಷತ್ರಿಯ ತೋಳಲ್ಲಿ ಹುಡ್ದ, ಉದರ ಅನ್ನೋದು ಅಪಭ್ರಂಶವಾಗಿ ಉರು ಆಗುತ್ತೆ, ತೊಡೆ ಆಗುತ್ತಿದೆ. ಅಲ್ಲಿ ಕ್ಷತ್ರಿಯ ಹುಡ್ದ, ವೈಶ್ಯ ಹುಡ್ದ, ಪಾದದಲ್ಲಿ ಶೂದ್ರ ಹುಡ್ದ. ಹೀಗೆ ಹುಡ್ದಕ್ಕೆ ಸಾಧ್ಯವ? ಯಾರೇ ಆಗಲಿ ಇರುವೆಯಿಂದ ಆನೆಯವರೆಗೆ ಯೋನಿ ಮೂಲಕವಾದವೆಲ್ಲ ಹುಟ್ಟಬೇಕು. ಯಾದಕ್ಕೆ ನಮ್ಮ ಹಿರಿಯರು ಈ ಸುಳ್ಳು ಹೇಳಿಸ್ತಾ ಇದ್ದಾರೆ? ನಮ್ಮ ಹಿರಿಯರು ಪೂಜೆ ಮಧ್ಯದಲ್ಲಿ ಸುಳ್ಳು ಹೇಳಿಸ್ತಾರ? ಖಂಡಿತ ಸಾಧ್ಯ ಇಲ್ಲ. ಇದರ ಅರ್ಥ ಬೇರೆ ಏನೋ ಇರಬೇಕು ಅಂತ ಯೋಚನೆ ಮಾಡುವಾಗ ನನಗೆ ಒಂದು ದೊಡ್ಡ ಪ್ರಪಂಚಕ್ಕೆ, ಇವತ್ತು ಪ್ರಪಂಚಕ್ಕೆ ಬೇರೆ ಯಾವುದೇ ಆಲ್ಟರ್ನೇಟಿವ್ ಇಲ್ಲ ಎನರ್ಜಿಗೆ. ಪುರುಷ ಸೂಕ್ತ ಮಾತ್ರ ಎಲೆಕ್ಟ್ರಿಸಿಟಿಗೆ ಆಲ್ಟರ್ನೇಟಿವ್ ಎನರ್ಜಿ ಸೋರ್ಸ್ ಬರುತ್ತೆ. ಯಾಕೆಂದ್ರೆ ಈಗ ನಮಗೆ 6 ವಿಧವಾದ ಎಲೆಕ್ಟ್ರಿಸಿಟಿ ಜನರೇಷನ್ ಗೊತ್ತಿದೆ. ಚಂದ್ರಮ ಮನಸ್ಸೋ ಜಾತಃ, ಚಂದ್ರಮ ಜಾತಃ ನೀರಿನಿಂದ ಹುಟ್ಟುತ್ತೆ. ಚಕ್ಷೋ ಸೂರ್ಯದ ಜಾಯತ, ಸೂರ್ಯಾಜಾಯತ ಸೂರ್ಯನಿಂದ ಹುಟ್ಟುತ್ತೆ. ಇಂದ್ರಶ್ಚ ಕೆಮಿಕಲ್, ಅಗ್ನಿಶ್ಚ ಥರ್ಮಲ್, ಪ್ರಾಣ ಅಟಾಮಿಕ್, ವಾಯು ವಿಂಡ್. ಈ 6 ವಿಧವಾದ ಎಲೆಕ್ಟ್ರಿಸಿಟಿ ಜನರೇಷನ್ ಈಗಿನ ಪ್ರಪಂಚಕ್ಕೆ ಗೊತ್ತಿದೆ. ನಾಭ್ಯಾಸೀತ್ ಅಂತರಿಕ್ಷ ಕ್ಷೀಷ್ಣೋದ್ಯಸ್ಸ ವರ್ತತ. ಅಂತರಿಕ್ಷದಿಂದ ಎಲೆಕ್ಟ್ರಿಸಿಟಿಯನ್ನು ತಗೊಳ್ತಕ್ಕಂಥದ್ದು ಇನ್ನು ಯಾವುದೇ ಮಾಡರ್ನ್ ಟೆಕ್ನಾಲಜಿ ಗೊತ್ತಾಗಿಲ್ಲ. ಆದರೆ ಪುರುಷ ಸೂಕ್ತ ಹೇಳಿದ ಪ್ರಕಾರ ಮಾಡಿದ್ರಿಂದ ನಾನು ನಿಮ್ಮೆಲ್ಲರ ಆಶೀರ್ವಾದದಿಂದ ಈಗ 12 ವರ್ಷದ ಮುಂಚೆ ಮೊದಲು ಸಕ್ಸಸ್ ಆಗ ಅಂತರಿಕ್ಷದಿಂದ ಎಲೆಕ್ಟ್ರಿಸಿಟಿಯನ್ನು ತಗೊಂಡು 7 ಪ್ರಯತ್ನ ತಗೊಂಡು ತೋರಿಸ್ತಾರೆ. ಹೀಗಾಗಿ ಈ ಕ್ರೆಡಿಟ್ ಅನ್ನ ಇಂಡಿಯಾ ಕೊಡಬೇಕು. ನಮ್ಮ ಶಾಸಕರು ಹೇಳಿದಾಗ ನಾವು ಏನ್ ಮಾಡಿದ್ರು ಒಳ್ಳೆ ಮಾಡಿದ್ರೆ ಕಿವಿಲಿ ಹೇಳೋದಿಲ್ಲ. ಅವ್ರು ಕಿವಿಲಿ ಹೇಳಿಲ್ಲ. ನಮಗೆ ಇಲ್ಲಿ ಬಂದ್ರು, ಇಲ್ಲೆಲ್ಲ ತೋರಿಸ್ದೆ, ಪ್ರೋಟೋಟೈಪ್ ತೋರಿಸ್ದೆ,
ಅವ್ರು ಹೇಳಿದ್ರು, ನೋಡಪ್ಪ ದೊಡ್ಡ ಕ್ರೈಮ್ ನೀವು ಮಾಡ್ತಾ ಇರ್ತಕ್ಕಂಥದ್ದು, ಈ ಪ್ರೋಟೋಟೈಪ್ ಮತ್ತೆ ಡಿಸ್ಮ್ಯಾಂಟಲ್ ಮಾಡಿ ಇಟ್ಬಿಡು, ಇಲ್ಲದ್ರೆ ಅಮೆರಿಕಾದವ್ರು ನೀವು ಕೇಸ್ ಹಾಕ್ಬಿಡ್ತಾರೆ. ಆದ್ರಿಂದ ನಾವು ಪರ್ಮಿಷನ್ ಕೊಟ್ಟ ಮೇಲೆ ನೀ ಇದನ್ನ ಮಾಡು ಅಂತ ಹೇಳಿದ್ರು. ನಾನು ಅದನ್ನೇ ದೊಡ್ಡ ಅವ್ರ ಹೆಸರುಗಳೆಲ್ಲ ಹೇಳಕ್ಕೆ ಇಷ್ಟಪಡಲ್ಲ, ಅವರ ಮಾತನ್ನು ನಂಬಿಕೊಂಡು ನಾನು ಅದನ್ನು ಡಿಸ್ಮ್ಯಾಂಟಲ್ ಮಾಡಿಟ್ಟೆ. ಆದರೆ ಮಾಧ್ಯಮ ಪ್ರತಿನಿಧಿಗಳು ನಿಮ್ಮ ಮಧ್ಯದ ಕಥೆ ಹೇಳ್ಬೇಡ ಕಣೆ, ನಮಗೆ ತೋರಿಸೋದೇನಾದ್ರು ತೋರಿಸಿದ್ರೆ ನಾವು ನಂಬ್ತೀವಿ, ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಅದು ನ್ಯಾಯವಾಗಿತ್ತು. ನಾನು ಹೇಳಿದ 7 ವಿಧದ ಎಲೆಕ್ಟ್ರಿಸಿಟಿ ಜನರೇಷನ್ ಅಲ್ಲಿ ಹೈಡಲ್ ಥರ್ಮಲ್ ಅಟಾಮಿಕ್ ವಿಂಡ್ ಮಿಲ್ ನಲ್ಲಿ ಎಲೆಕ್ಟ್ರಿಸಿಟಿ ಜನರೇಷನ್ ಒಂದು ಜನರೇಟರ್ ಮಾಡ್ತೀವಿ. ಆ ಜನರೇಟರ್ ಇವಾಗ ಇರ್ತಕ್ಕಂಥ ಜನರೇಟರ್ಗೆ ಮಾಡಿ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ತಾ ಇದ್ರೆ ಅವಾಗಲೂ ಯಾವ ಟೆಕ್ನಾಲಜಿ ಅದ್ರಲ್ಲಿ ಇರಬೇಕು, ಅದು ನೋಡೋಣ ಅನ್ನುವಾಗ ಮೊದಲನೇ ಶ್ಲೋಕವನ್ನ ಡಿಸೈಬರ್ ಮಾಡುವಾಗ, ಅರ್ಥ ಮಾಡುವಾಗ ಆ ರೀತಿಯಲ್ಲಿ ಒಂದು ಬ್ಯೂಟಿಫುಲ್ ಟೆಕ್ನಾಲಜಿ ಸಿಕ್ತು. ಅದರಲ್ಲಿ 32 ಅಕ್ಷರಗಳಿದೆ. ಅದರಲ್ಲಿ 27 ಅಕ್ಷರವನ್ನು ಯೂಸ್ ಮಾಡ್ಕೊಂಡು ಒಂದು ಜನರೇಟರ್ನ ಅಲ್ಲಿ ಹೇಳಿದವನು ಮಾಡಿದೆ. ಈಗ ಎಲೆಕ್ಟ್ರಿಕಲ್ ನಾನು ಅದನ್ನು ಯೋಚನೆ ಮಾಡಿದ್ರೆ ಇದೇನೋ ನಮ್ಗೆ ಆಗ್ತಿದೆ. ಆದ್ರೆ ಅದನ್ನ ಮಾಡಿದಾಗ ಆ ಜನರೇಟರ್ ಕೆಲಸ ಮಾಡೋಕೆ ಹಿಡಿತು. ಆ ಜನರೇಟರ್ ಕೆಲಸ ಮಾಡೋಕೆ ಹಿಡಿಯೋದು ಮಾತ್ರ ಅಲ್ಲ, ಔಟ್ಪುಟ್ ಮೋರ್ ದೆನ್ ಇನ್ಪುಟ್. ನಾನು ಏನು ಇನ್ಪುಟ್ ಕೊಡ್ತಾ ಇದ್ದೇನೆ ಅದರ 300% ಔಟ್ಪುಟ್ ಬರ್ತಾ ಇದೆ. ಅದು ಹೇಗೆ ಸಾಧ್ಯ? ಎಲ್ಲಿಂದ ಬರುತ್ತೆ ಎನರ್ಜಿ? ಯಾಕಂದ್ರೆ ನಮ್ಮ ಲಾ ಆಫ್ ಕನ್ಸರ್ವೇಷನ್ ಎನರ್ಜಿ ಇದೆ. ಅದೇನು ಹೇಳುತ್ತೆ? ಎನರ್ಜಿ ಕ್ರಿಯೇಟೆಡ್ ನಾಟ್ ಡಿಸ್ಟ್ರಾಯ್ಡ್ ಅಂತ. ಇದೇನು ಹಿಂಗಾಯ್ತಲ್ಲ, ನಾನು ಹೆಂಗಿದನ್ನ ಪ್ರಪಂಚ ಹೇಗೆ ಕನ್ವಿನ್ಸ್ ಮಾಡೋದು ನಾನು ನೋಡುವಾಗ ಮತ್ತೆ ಅದೇ ಸಂದೇಶ ಪುಸ್ತಕನೇ ಹುಡುಕೊಂಡೋದೆ. ಅದರಲ್ಲೇ ಬಹಳ ದೊಡ್ಡ ಆನ್ಸರ್ ಇತ್ತು, ಒಳ್ಳೆ ಚೆನ್ನಾಗಿತ್ತು. ಆ ಆನ್ಸರ್ ಇಟ್ಕೊಂಡು ನಾನು ನನ್ನ ಇಂಟರ್ನ್ಯಾಷನಲ್ ಪೇಟೆಂಟ್ ನಲ್ಲಿ ಎಲ್ಲ ಪ್ರಪಂಚವನ್ನು ಪೂರ್ತಿ ಒಪ್ಪಂದ ಮಾಡಿದೆ. ಒಂದು ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. ನನಗೆ ಈ ಟೆಕ್ನಾಲಜಿ ಬೇರೆದ್ದು ಅಂತ ಹೇಳಬೇಕಾಗಿತ್ತು. ಸತೀಶ್ ಚಂದ್ರನ್ ಅಲ್ಲ, ಯಾಕಂದ್ರೆ ಸತೀಶ್ ಚಂದ್ರ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಇದಕ್ಕೆ ಬಹಳ ದೊಡ್ಡ ತೊಂದರೆಗಳು ಬಂತು. ಆದ್ರೂ ಅಲ್ಲೂ ಒಬ್ಬರು ಬಹಳ ಮಾನ್ಯರು ಎಲ್ಲ ಕಡೆ ಇದ್ದಾರೆ. ಡಾಕ್ಟರ್ ಲಿಯೋಪಾಲ್ ಅಂತ ಹೇಳ್ಬಿಟ್ಟು ಅವರು ಚೀಫ್ ಸೈಂಟಿಸ್ಟ್ ಇನ್ ಅಮೆರಿಕನ್ ಮಿಲಿಟರಿ ಫಿಸಿಸಿಸ್ಟ್. ಅವರಿಗೆ 186 ಇಂಟರ್ನ್ಯಾಷನಲ್ ಪೇಟೆಂಟ್ ಮ್ಯಾಗ್ನೆಟಿಕ್ ಪ್ರಿನ್ಸಿಪಲ್ಸ್ ಇದೆ. ಅವ್ರಿಗೆ ಮ್ಯಾಗ್ನೆಟ್ ಅಂದ್ರೆ ಏನು ಗೊತ್ತಿಲ್ಲ. ನೋಡಿ, ನಮ್ಮ ಪುರುಷ ಸೂಕ್ತದ ಹಿರಿಮೆಯನ್ನು ಹೇಳ್ತಾ ಇದ್ದೀನಿ ಅಂತ ಸತೀಶ್ ಚಂದ್ರ ಬುದ್ಧಿವಂತಗಲ್ಲ. ಈಗಲೂ ಈ ಇದರಲ್ಲಿ ಕೇಳಿದಾದ್ರು ಮ್ಯಾಗ್ನೆಟ್ ಅಂದ್ರೆ ಏನು ಅಂತನ್ನೋದು ಎಷ್ಟೋ ಜನ ಡಾಕ್ಟರೇಟ್ಸ್ ಇದ್ದಾರೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಫಿಸಿಕ್ಸ್ ಅಲ್ಲಿ. ಇನ್ನೂ ಯಾರಿಗೂ ಮ್ಯಾಗ್ನೆಟ್ ಅಂದ್ರೆ ಏನು ಗೊತ್ತಿಲ್ಲ. ಯಾರನ್ನು ಕೇಳಿದ್ರು ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಹೇಳ್ತಾರೆ. ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಬೇಕಿಲ್ಲ, ಮ್ಯಾಗ್ನೆಟ್ ಅಂದ್ರೆ ನೀವು ಔಟ್ಪುಟ್ ಇನ್ಪುಟ್ ಮೆಜರ್ ಮಾಡೋದು ಯಾವಾಗ? ಎಷ್ಟು ಇನ್ಪುಟ್ ಕೊಟ್ರಿ ಅಂತ ಗೊತ್ತಾದ್ರೆ ಔಟ್ಪುಟ್ ಎಷ್ಟು ಅಂತ ಹೇಳ್ಬೋದು, ಕಮ್ಮಿ ಜಾಸ್ತಿ ಅಂತ ಹೇಳ್ಬೋದು. ಆದರೆ ಮ್ಯಾಗ್ನೆಟ್ ಅಂದ್ರೆ ಏನಂತ ಗೊತ್ತಿದೆ, ನೀವು ಇನ್ಪುಟ್ ಏನು ಹೇಳ್ತೀರಿ, ಔಟ್ಪುಟ್ ಹೇಗೆ ಇದು ಕಂಪೇರ್ ಮಾಡ್ತೀರಿ, ಇಟ್ ವಾಸ್ ನಾಟ್ ಪಾಸಿಬಲ್. ಇದನ್ನೆಲ್ಲ ಮಾಡಿ ತೋರಿಸಿದಾಗ ಇವಾಗ ನನಗೆ ಅವರು ಲಿಯೋಪಾಲ್ ಅವರ ನಮ್ಮ ಸಪೋರ್ಟ್ ಇಂದ ವೇದ ಅಂದ್ರೆ ಜ್ಞಾನ, ನಾಲೆಜ್. ಪುರುಷ ಸೂಕ್ತ ಇಸ್ ಇಂಪಾರ್ಟೆಂಟ್ ನಾಲೆಜ್ ಟು ಜನರೇಟ್ ಎಲೆಕ್ಟ್ರಿಸಿಟಿ. ಆದ್ರಿಂದ ಇದನ್ನು ಅಲೋ ಮಾಡಬಹುದು ಅಂತ ಹೇಳಿ ಆ ಇಂಟರ್ನ್ಯಾಷನಲ್ ಪೇಟೆಂಟ್ ಅಲ್ಲಿ ಒಂದು ಪ್ಯಾರ ಅಲೋ ಮಾಡಿದ್ದಾರೆ. ದಿಸ್ ಈಸ್ ಫ್ರಮ್ ಏನ್ಷಿಯಂಟ್ ಹಿಂದೂ ವೇದಾಸ್ ಅಂಡ್ ಫ್ರಮ್ ಪುರುಷ ಸೂಕ್ತ ಆಸ್ ಡಿಸೈಡ್ ಸತೀಶ್ ಚಂದ್ರ ಅಂತ. ನಾನು ಅರ್ಥ ಮಾಡೋದು ಮಾತ್ರ, ಎಕ್ಸಿಕ್ಯೂಟ್ ಮಾಡೋದು ಮಾತ್ರ. ನಾನು ಮಾತಾಡೋದು ತುಂಬಾ ಟೈಮ್ ತಗೋತಾ ಇದ್ದೀನಿ. ನಾನು ಈ ಸಬ್ಜೆಕ್ಟ್ ಅಂದ್ರೆ ಎಷ್ಟು ಮಾತಾಡ್ತೀನಿ ನಿಮ್ಗೆ ಗೊತ್ತಿರಲ್ಲ, ಮಿಕ್ಕಿದ್ ಮಾತಾಡೋದು ಬರಲ್ಲ, ಇದು ಮಾತ್ರ ಆಗುತ್ತೆ. ಆದ್ರೆ ಇದರಲ್ಲಿ ನಿನ್ನೆ ನಮ್ಮ ಗುರುಗಳ ಪಾದಾರದಲ್ಲಿ ನಾನು ಅರ್ಪಿಸ್ತಾ ಇದ್ದೆ ಅಂತ ಹೇಳ್ತಾ ಇದ್ದೆ. ಅವ್ರಿಗೂ ಬಹಳ ಖುಷಿ ಕೊಡ್ತು. ಅವ್ರು ನನಗೊಂದು ಆಶೀರ್ವಾದ ಮಾಡಿದ್ದಾರೆ, ನೀನು ಇದನ್ನು ಮಾಡಿದೆ ಸರಿಯಪ್ಪ. ಆದರೆ ಈ ರೀತಿ 1028 ಸೂಕ್ತ ಇದೆಯಲ್ವಾ, ಅದನ್ನೆಲ್ಲ ಏನ್ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋನ್ನ ಒಂದಿಷ್ಟು ಹುಡುಗರಿಗೆ ನೀನು ಅದನ್ನ ಬೋಧನೆ ಮಾಡು, ಏರ್ನಾಡಿಗೆ ಇಂಜಿನಿಯರಿಂಗ್ ಅದೆಲ್ಲ ಮಾಡೋದು ಬೇಕಾಗಿಲ್ಲ ಇದ್ದಾರೆ. ಆದ್ರೆ ಇದನ್ನ ನೀವು ಮಾಡೋದು ನಿನ್ನ ಕರ್ತವ್ಯ, ಇದನ್ನ ನನ್ನ ಅಪ್ಪಣೆ ಅಂತಗೋ ಅಂತ ನೀನು ಅಪ್ಪಣೆ ಕೊಟ್ಟಿದ್ದಾರೆ. ಅರ್ಪಿಸ್ತಾ ಇದ್ದೀನಿ. ಖಂಡಿತ ಇದನ್ನ ಆಗಲೇ ಶುರು ಮಾಡಿದ್ದೀನಿ. ಇದನ್ನು ವಿತ್ ಫುಲ್ ಹಾರ್ಟ್ ನಾನು ಮಾಡೋದು ಶುರು ಮಾಡ್ತೀನಿ.
ಅದಕ್ಕೆ ತಮ್ಮ ಆಶೀರ್ವಾದ ಬೇಕು, ಮತ್ತೆ ತಮ್ಮ ಸಪೋರ್ಟ್, ಮಾರಲ್ ಸಪೋರ್ಟ್ ನನಗೆ ತುಂಬಾ ಬೇಕು. ಅವಾಗ ಮಾತ್ರ ನಾನು ಅದನ್ನು ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ನಿವೇದಿಸ್ತಾ, ಇವಾಗ ಈ ವೇದಿಕೆಯಲ್ಲಿ ನಿಮ್ಮೆಲ್ಲರ ಮುಂದೆ ನಿವಾರಿಸ್ತಾ ಇನ್ನೊಂದು ಟೆಕ್ನಾಲಜಿಯನ್ನು ಮಾಡಿದ್ದೀನಿ, ಅದು ಬೇಕಂತ ತಗೊಂಡಿದ್ದೀನಿ. ಇದೇ ಪುರುಷ ಸೂಕ್ತದಿಂದ ನಿಮ್ಮ ಕಾರು ಈಗ 1 ಲೀಟರ್ ಪೆಟ್ರೋಲ್ 10 ಕಿಲೋಮೀಟರ್ ಕೊಡ್ತಾ ಇದ್ರೆ ನಮ್ಮ ಗೇರ್ ಬಾಕ್ಸ್ ಅಂದ್ರೆ ಏನ್ಷಿಯಂಟ್ ಗೇರ್ ಬಾಕ್ಸ್, ಮಿಲಿಯನ್ ಇದ್ದಂತ ಗೇರ್ ಬಾಕ್ಸ್ ನ ಇದೇ ಗೇರು, ಇದೇ ಪ್ಲಾನೆಟರಿ ಗೇರು, ಇದೇ ಶಾಸ್ತು, ಇದೇ ಚೈನು ಎಲ್ಲ ಇದೆ ಒಂದು ಯೂನಿಟ್ ನಲ್ಲಿ ಅರೇಂಜ್ ಮಾಡಿದಾಗ ಅದು 1 ಲೀಟರ್ ಪೆಟ್ರೋಲ್ಗೆ ಅಥವಾ 1 ಲೀಟರ್ ಫ್ಯೂಯಲ್ಗೆ 70 ಕಿಲೋಮೀಟರ್ ಕೊಡುತ್ತೆ. ಇಟ್ ಆಪ್ಟಿಮೈಸಸ್ ದಿ ಟಾರ್ಕ್ ಬೈ 7 ಟೈಮ್ಸ್, ಕೀಪಿಂಗ್ ದಿ ಸೇಮ್ ಸ್ಪೀಡ್. ಸಾವರ್ತದ ಏನ್ ಇನ್ಪುಟ್ ಸ್ಪೀಡ್ ಔಟ್ಪುಟ್ ಸ್ಪೀಡ್ ಅದೇ ಇರುತ್ತೆ, ಟಾರ್ಕ್ ಮಾತ್ರ 7 ಟೈಮ್ಸ್ ಜಾಸ್ತಿ ಆಗುತ್ತೆ. ಅದನ್ನ ಮಾಡಿ ಇಂಟರ್ನೆಟ್ ಬೇಕಂತ ತಗೊಂಡಿದ್ದೀವಿ. ಇದೊಂದು ಆಯ್ತು ಎಲ್ಲ ನಮ್ಮ ಗುರುಗಳ ಆಶೀರ್ವಾದದ ಬಲದಿಂದ ಆಗಿದೆ. ನಿಮ್ಮಂತ ಎಲ್ಲ ಸಜ್ಜನರ ಒಂದು ಆಶೀರ್ವಾದಗಳು, ನಮಗೆ ಸಪೋರ್ಟು, ಮಾರಲ್ ಸಪೋರ್ಟು ಇದರಿಂದ ಆಗಿದೆ. ಇದನ್ನು ಇನ್ನೂ ಮುಂದಕ್ಕೆ ಮಾಡೋದಕ್ಕೆ ನಾನು ತಯಾರಾಗಿದ್ದೇನೆ, ಮಾಡ್ತೇನೆ. ಮತ್ತೆ ಇನ್ನೊಂದು ಬರ್ತೀವಿ, ಈ ತರ ಒಂದು ಪುಣ್ಯ ಕಾರ್ಯಗಳು ಆಗುವಾಗ ಯಾವುದೇ ಹೆಜ್ಜೆ ಇಲ್ಲದೆ ನನ್ನ ಹತ್ರ ನನಗೆ ವಿಷಯ ತಿಳಿಸಿದ್ರೆ ಸಾಕು, ನಾನು ಅದಕ್ಕೆ ಬೇಕಾದಂತ ನನ್ನ ಕೈಲಾದಂತ ಸಹಾಯ ಏನು ಬೇಕಾಗುತ್ತೋ ಅದನ್ನು ಮಾಡ್ತೀನಿ ಅಂತ ಈ ಇದನ್ನು ಕೊಟ್ಟು ನಾ ಒಂದೆರಡು ಮಾತಾಡೋದಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆಲ್ಲರಿಗೂ ನನ್ನ ವಂದನೆಗಳನ್ನು ತಲುಪಿಸ್ತಾ ಈ ಒಂದೆರಡು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ದದಾತಿ ಲಕ್ಷಣಂ ಅನ್ನೋದಕ್ಕೆ ಪ್ರತಿರೂಪವಾಗಿರ್ತಕ್ಕಂತಹ ಮೂರ್ತಿ ಬೆತ್ತ ರೂಪ ಇದುವರೆಗೂ ನಮ್ಮೊಟ್ಟಿಗೆ ಮಾತಾಡಿದಂತಹ ಸತೀಶ್ ಚಂದ್ರ ಅವರು. ಅಧ್ಯಯನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಪಸರಿಸಲು ಕಾರಣ ಅಂದರೆ ಶ್ರೀಯುತರು. ಅವರ ಸಾಧನೆ ಮತ್ತಷ್ಟು ಇರಲಿ, ಅದರ ಫಲಿತ ನಮ್ಮೆಲ್ಲರನ್ನ ಶೀಘ್ರವಾಗಿ ತಲುಪುವಾಗಲಿ ಅಂತ ಆಶಿಸ್ತಾ ಶ್ರೀಯುತ ಸತೀಶ್ ಚಂದ್ರ ಅವರಿಗೆ ಎಲ್ಲರ ಪರವಾಗಿ ಅನಂತ ವಂದನೆಗಳನ್ನು ಅರ್ಪಿಸ್ತೇನೆ. ಈಗ 3 ಜನ ದಂಪತಿಗಳಿಗೆ ಪೂಜ್ಯರಿಂದ ಸತ್ಕಾರ ಕಾರ್ಯಕ್ರಮ ಇರುತ್ತೆ. ಮೊದಲಿಗೆ ಶ್ರೀಮತಿ ತಿಮ್ಮಕ್ಕ ಮತ್ತು ಆಂಜಿನಪ್ಪ ದಂಪತಿಗಳು ದಯಮಾಡಿ ರಾಮಕೃಷ್ಣ ವಿವೇಕಾನಂದ ವಿದ್ಯಾರ್ಥಿ ನಿಲಯವನ್ನು ಸ್ಥಾಪನೆ ಮಾಡಬೇಕಾದ್ರೆ ಶ್ರೀಯುತ ಆಂಜಿನಪ್ಪನವರೇ ಕಾರಣ. ಆ ಇಡೀ ಬಿಲ್ಡಿಂಗ್ ಅನ್ನ ಅವರ ಮೂಲಕನೇ ಲೀಸಿಗೆ ಹಾಕಿಸ್ಕೊಳಿಸಿ ಹುಡುಗರಿಗೆ ಏನಾದರೂ ವಿವೇಕಾನಂದರ ಚಿಂತನೆಗಳನ್ನ ಯುವಕರಿಗೆ ಮುಟ್ಸೋಣ, ಪರಮಹಂಸರ ಚಿಂತನೆಗಳನ್ನ ಯುವಕರಿಗೆ ಮುಟ್ಸೋಣ, ಹುಡುಗರನ್ನ ಕೈ ಹಿಡ್ಕೊಂಡ್ರೆ ನಾವೇನಾದ್ರೂ ಸಾಧಿಸ್ಬೋದು ಅಂತ ಹೇಳಿ ಅವರ ಕನಸೆ ಈ ರಾಮಕೃಷ್ಣ ವಿವೇಕಾನಂದ ವಿದ್ಯಾರ್ಥಿ ನಿಲಯ ಇಲ್ಲಿ ಯಲಹಂಕ ಉಪನಗರದಲ್ಲಿ ಪ್ರಾರಂಭ ಆಗಲಿಕ್ಕೆ ಕಾರಣ. ಅಲ್ಲದೆ ನಮ್ಮ ಈ ರಾಮಕೃಷ್ಣ ವಿವೇಕಾನಂದ ವೇದಾಂತಾಶ್ರಮದ ಅಧ್ಯಕ್ಷರು ಹಲವಾರು ಕಾರ್ಯಕ್ರಮಗಳಿಗೆ ಬೇರೆ ಬೇರೆ ಊರುಗಳಿಗೆ ಹೋಗಬೇಕಾದಂತಹ ಸಂದರ್ಭದಲ್ಲಿ ಕಷ್ಟವನ್ನ ಕಣ್ಣಾರೆ ಕಂಡಂತಹವರು ಆಂಜನಪ್ಪನವರು. ಅವರದೇ ಕಾರಣದಲ್ಲಿ ಬಹಳಷ್ಟು ಕಡೆ ಕರ್ಕೊಂಡೋಗಿ ಬೇರೆ ವ್ಯವಸ್ಥೆಯನ್ನು ಮಾಡ್ತಿದ್ರು. ಬೇಡ ಸ್ವಾಮೀಜಿ, ಬೇರೆ ಯಾರನ್ನ ಕೇಳೋದೇ ಬೇಡ, ನಿಮ್ಗೋಸ್ಕರ ಒಂದು ಕಾರನ್ನೇ ನಾನು ಮಾಡ್ತೇನೆ ಅಂತ ಹೇಳಿ ಒಂದು ಸ್ವಂತ ಕಾರನ್ನ ಆಶ್ರಮಕ್ಕೋಸ್ಕರ ದಾನ ಮಾಡಿ ಸ್ವಾಮೀಜಿಗಳ ಧಾರ್ಮಿಕ ಕಾರ್ಯಕ್ರಮಗಳಿಗೆ, ಅವರ ಆಧ್ಯಾತ್ಮಿಕ ಕಾರ್ಯಕ್ರಮಗಳು ಬೇರೆ ಎಲ್ಲಿಯೂ ನಡೀಲಿಕ್ಕೆ ಅಪರೂಪವಾದಂತಹ ಸಹಾಯ ಸಹಕಾರವನ್ನ ಆಶ್ರಮಕ್ಕೆ ಕೊಡ್ತಾ ಇರತಕ್ಕಂತಹ ದಂಪತಿಗಳನ್ನ ನಿರ್ಭಯಾನಂದ ಸರಸ್ವತಿಗಳವರು ಆಶೀರ್ವದಿಸಬೇಕಾಗಿ ಪ್ರಾರ್ಥಿಸ್ತೇನೆ. ನಿನ್ನೆ ಸಂಜೆ ಸಹ ಈ ವೇದಿಕೆಯ ಒಂದು ತಯಾರಿ ನಡೆಯುವಾಗಲೂ ಸ್ವತಃ ಉಪಸ್ಥಿತರಿದ್ದು ಅನೇಕ ಸಲಹೆ ಸೂಚನೆಗಳನ್ನು ನೀಡಿದ, ಇದು ಹೀಗಿದ್ರೆ ಹೀಗಾಗುತ್ತೆ, ಈ ಹಿಂದಿರ್ತಕ್ಕಂಥ ಕಟೌಟ್ ಬಂದ ತಕ್ಷಣ ಅದನ್ನು ನೋಡಿ ಅವರ ಕಣ್ಣುಗಳು ತುಂಬಿ ಬಂತು. ನೋಡಿ ಸ್ವಾಮಿ, ಎಂತಹ ಒಂದು ಪ್ರಖರವಾದಂತಹ ತೇಜಸ್ಸಿದೆ, ಇಡೀ ವೇದಿಕೆಗೆ ಕಳೆ ಬಂತು ಅನ್ನುವಂತಹ ಮಾತುಗಳನ್ನ ಅರ್ಥ. ಎಲ್ಲ ಕಾರ್ಯಕ್ರಮಗಳಿಗೂ ಸಂಪೂರ್ಣ ಸಹಕಾರವನ್ನು ನೀಡ್ತಾ ಇರ್ತಕ್ಕಂತಹ ಆಂಜಿನಪ್ಪ ದಂಪತಿಗಳಿಗೆ ಪರಮಹಂಸರು ವಿವೇಕಾನಂದರು ತಾಯಿ ಶಾರದಾ ಮಾತೆಯವರ ಮತ್ತಷ್ಟು ಆಗಲಿ, ತನ್ಮೂಲಕ ಅವರು ಆಶ್ರಮಕ್ಕೆ ಸಮಾಜಕ್ಕೆ ಸೇವೆ ಮಾಡುವಾಗ ಆಗಲಿ ಅನ್ನುವಂತಹ ಆಶಯ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲರಲ್ಲೂ ಹಾಗೂ ಸಭಾಸದರಲ್ಲೂ ಕೂಡ. ಸುನೀಮಹೇ ಗಾತುಂ ಯಜ್ಞಾಯ ಗಾತುಂ ಯಜ್ಞಪತಯೇ ದೈವೀ ಸ್ವಸ್ತಿರಸ್ತು ನಃ. ऊर्ध्वं जिगातु भेषजं छन्दो अस्तु द्विपदे
चतुष्पदे ओम शांति 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 हरि ओम तत्सत् श्रीरामकृष्णार्पणमस्तु। ಆಂಜಿನ ಪಾದಪತಿಗಳಿಗೆ ತಂತ್ರಜ್ಞಾನದ ಯುಗದಲ್ಲಿ ಅದರಲ್ಲೂ ವಿಶೇಷವಾಗಿ ಯುವಜನಾಂಗಕ್ಕೆ huudco.com ಪರಿಚಯ ಇದ್ದೇ ಇರುತ್ತೆ. ಇದು ಗೂಗಲ್ ತರಹದ್ದೇ ಅತ್ಯಂತ ಪ್ರಭಾವಶಾಲಿಯಾದಂತಹ ಸರ್ಚ್ ಇಂಜಿನ್ ಹಾಗೂ ಗ್ಲೋಬಲ್ ಯೆಲ್ಲೋ ಪೇಜಸ್ನ ಜನಕ ಅಂದ್ರೆ ಶ್ರೀಯುತ ಅರುಣ್ ಕುಮಾರ್ ಅವರು. ಶ್ರೀಮತಿ ಚಂದ್ರಿಕಾ ಅರುಣ್ ಕುಮಾರ್ ದಂಪತಿಗಳು ಆಶ್ರಮದೊಟ್ಟಿಗೆ ಅವಿನಾಭಾವವಾದಂತಹ ಸಂಬಂಧವನ್ನು ಇಟ್ಕೊಂಡಿದ್ದಾರೆ. ಆಶ್ರಮ ಬಾಡಿಗೆ ಮನೆಯಲ್ಲಿ ಪ್ರಾರಂಭವಾದಂತಹ ತರುಣದಲ್ಲಿ ಬಾಡಿಗೆ ಮನೆಯಲ್ಲಿ ಆಶ್ರಮ ನಡೀಬಾರ್ದು, ರಾಮಕೃಷ್ಣರ ವಿವೇಕಾನಂದರ ಪೂಜೆ ನಿತ್ಯ ಪೂಜೆ ಬಾಡಿಗೆ ಮನೆಯಲ್ಲಾದರೆ ಸರಿ ಬರಲ್ಲ ಅಂತೇಳಿ ತಮ್ಮ ಸ್ವಂತ ಮನೆಯನ್ನೇ ಆಶ್ರಮಕ್ಕಾಗಿ ದಾನ ಮಾಡದಂತಹ ಸದ್ಭಕ್ತರು ಶ್ರೀಮತಿ ಚಂದ್ರಿಕಾ ಅರುಣ್ ಕುಮಾರ್ ದಂಪತಿಗಳು. ಅವರು ಆಶ್ರಮದ ಕಾರ್ಯದಲ್ಲಿ ಇಬ್ಬರು ತೊಡಕೊಳ್ಳುವಂತಹದ್ದೇ ಬೇರೊಬ್ಬರಿಗೆ ಒಂದು ಆದರ್ಶ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅಷ್ಟೊಂದು ನಿಸ್ಪೃಹವಾಗಿ ಅವರು ಆಶ್ರಮಕ್ಕೋಸ್ಕರ ದುಡಿತಾ ಬಂದಿದ್ದಾರೆ. ಅವರನ್ನ ವೇದಿಕೆ ಮೇಲೆ ಇರ್ತಕ್ಕಂತಹ ಶ್ರೀಯುತ ವೀರೇಶಾನಂದ ಸರಸ್ವತಿ ಸ್ವಾಮೀಜಿಗಳು ಆಶೀರ್ವದಿಸಬೇಕಾಗಿ ಪ್ರಾರ್ಥಿಸ್ತೇನೆ. ಹಾಗೂ ಎಲ್ಲ ಪೂಜ್ಯ ಗುರುವೃಂದವೂ ಸಹ ಅವರನ್ನ ಆಶೀರ್ವದಿಸಬೇಕಾಗಿ ಪ್ರಾರ್ಥಿಸ್ತೇನೆ. नमो ब्रह्मणे नमस्तेवाय त्वमेव प्रत्यक्षं ब्रह्मासि त्वामेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्वक्तारमवतु अवतु माम् अवतु वक्तारम्। ॐ शान्ति शान्ति शान्तिः हरिः ॐ तत्सत् ಶ್ರೀರಾಮಕೃಷ್ಣಾರ್ಪಣಮಸ್ತು. ಮುಂದಿನ ಸೇವೆಗೆ ಸದಾ ಸಹಕಾರ ಸದಾ ಆಶೀರ್ವಾದ ನೀಡಲಿ ಅನ್ನುವಂತಹ ಮಾತಿಗೆ ಶ್ರೀಯುತ ಎಲ್ಲ ಪರ್ಮಿಷನ್ ತಗೊಂಡು ಒಂದು 2 ಮಾತುಗಳನ್ನ ಆಡಲು ಬಯಸ್ತೇನೆ. ಮೈಸೂರು ಮಹಾರಾಜರು ಮಾನಸಗಂಗೋತ್ರಿ ಅನ್ನೋ ಜಾಗನ 99 ವರ್ಷಗಳ ಕಾಲ ಅದನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ₹1 ಲೀಸಿಗೆ ಕೊಟ್ಟಿದ್ದರಂತೆ. ನನ್ನ ಪ್ರಕಾರ ರಾಜಂತರ ಬದುಕೋದು ಎಲ್ಲ ನಮ್ಮ ಕೈಯಲ್ಲೇ ಇದೆ. ಅವರು ಆದಮೇಲೆ ಅದೇ ₹1ಗೆ 5 ವರ್ಷಗಳ ಕಾಲ ನಮ್ಮ ಜಾಗನ ಲೀಸಿಗೆ ಕೊಟ್ಟ ಹೆಮ್ಮೆ ನಮ್ಗೆ ಸೇರುತ್ತೆ. ಆಮೇಲೆ ಇನ್ನೊಂದು ಮಾತು ಏನು ಅಂದರೆ, ಆ ಕಾರ್ಯ ಮಾಡಿದ್ರಿಂದ ಇತರ ಪುಣ್ಯವಂತ ಯತಿಗಳು ಅವರ ಪಾದ ಸ್ಪರ್ಶ ನಮ್ಮ ಮನೆಗೆ, ಅವರ ಸಂಪರ್ಕ, ದಿನಾಲೂ ಸತ್ಸಂಗ, ದಿನಾಲೂ ಭಜನೆ, ನಾವಿರ್ತೀವೋ ಟೈಮ್ಗೆ ಮನೆಯಲ್ಲಿ ಕರೆಕ್ಟಾಗಿ ಬೆಳಗಿನ ಸಾಯಂಕಾಲ ನಾನು ಪೂಜೆ ಪುನಸ್ಕಾರ ನಡೆಯುತ್ತೆ. ಮತ್ತೆ ನಮ್ಮ ಸ್ಟ್ರೆಸ್ಫುಲ್ ಜೀವನದಲ್ಲಿ ಅಲ್ಲಿ ಬಂದಾಗ ಜನ ಒಂದು 10 ನಿಮಿಷ ಧ್ಯಾನ ಮಾಡೋದ್ರಿಂದ ಅವ್ರ ಕಷ್ಟ ಮರೀತಾರೆ, ಸ್ವಾಮೀಜಿಗಳ ಜೊತೆ ಮಾತಾಡ್ತಾರೆ. ಈ ತರ ಒಂದು ಅವಕಾಶ ಭಗವಂತ ನನಗೆ ಕೊಟ್ಟಿದ್ದಕ್ಕೆ ನನಗೆ ತುಂಬಾ ಹೆಮ್ಮೆ ಆಗ್ತಿದೆ. ಈ ತರ ಅವಕಾಶ ನನಗೆ ಪದೇ ಪದೇ ಕೊಡ್ಲಿಕ್ಕೆ ಸ್ವಾಮೀಜಿಗಳ ಹತ್ರ ಕೇಳ್ಕೊತಾ ಇದ್ದೀನಿ. ನನ್ನ ಆಯುಷ್ಯ ಇರೋ ತನಕ ನನ್ನ ವೈಯಕ್ತಿಕ ಪೂರೈಕೆ ಆಗಿತ್ತು ಅಂತ ಅನ್ಕೊಂಡಿದ್ದೆ. ಆದರೆ ಇನ್ನು ವೈಯಕ್ತಿಕ ಪೂರ ಆದರೂ ಕೂಡ ನನ್ನ ಇರೋ ಆಯುಷ್ಯ ತನಕ ಇನ್ನು ಶ್ರಮಪಟ್ಟು ದುಡಿದು ಈ ತರ ಕಾರ್ಯಗಳನ್ನ ಮತ್ತೆ ಪದೇ ಪದೇ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್. ಜೈ ಕರ್ನಾಟಕ, ಜೈ ಹಿಂದ್. ಸದಾ ಇದ್ರೂ ಸಹ ಮಾನಸಿಕವಾಗಿ ದೇಶೀಯ ಸಂಪರ್ಕದೊಂದಿಗೆ ನಾನು ಸದಾ ಇರ್ತೇನೆ. ತನ್ಮೂಲಕ ರಾಮಕೃಷ್ಣರ ಈ ಸೇವೆಗೆ ನಾನು ಬದ್ಧ ಅನ್ನುವಂತಹ ಮಾತನಾಡಿದಂತಹ ಶ್ರೀ ಅರುಣ್ ಕುಮಾರ್ ಅವರಿಗೆ ಎಲ್ಲರ ಪರವಾಗಿ ಅನಂತ ಧನ್ಯವಾದಗಳು. ಈಗ ಶ್ರೀಮತಿ ರಾಧಾ ಶ್ರೀ ಅನಿಲ್ ಕುಮಾರ್ ಅವರು ವೇದಿಕೆಗೆ ಬರಬೇಕಾಗಿ ಪ್ರಾರ್ಥನೆ. ಬಹುತೇಕ ಇವರುಗಳೇ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಮೂಲ ಕಾರಣರು ಅಂತ ಹೇಳಿದ್ರೆ ತಪ್ಪಾಗಲಾರದು. 10 ವರ್ಷಗಳ ಹಿಂದೆ ಪರಮ ಪೂಜ್ಯರಾದಂತಹ
ಪುರುಷೋತ್ತಮಾನಂದಜಿರವರ ಆಶೀರ್ವಾದದಿಂದ ಹಾಗೂ ಪರಮ ಪೂಜ್ಯ ನಿರ್ಭಯಾನಂದ ಸರಸ್ವತಿಗಳು ಹಾಗೂ ಪರಮ ಪೂಜ್ಯ ವೀರೇಶಾನಂದ ಸರಸ್ವತಿಗಳ ಮಾರ್ಗದರ್ಶನದಿಂದ ತಮ್ಮ ಮನೆಯಲ್ಲೇ ಸಣ್ಣದಾಗಿ ಸತ್ಸಂಗವನ್ನ ಪ್ರಾರಂಭ ಮಾಡಿದಂತಹ ಶ್ರೀಯುತ ಅನಿಲ್ ಕುಮಾರ್ ದಂಪತಿಗಳ ಒಂದು ಸತತ ಪ್ರಯತ್ನದಿಂದಾಗಿ ಯಲಹಂಕ ಉಪನಗರಕ್ಕೆ ಆಶ್ರಮ ಬರಲಿಕ್ಕೆ ಸಾಧ್ಯ ಆಯಿತು. ಅಲ್ಲದೆ ಎಲ್ಲ ಕಾರ್ಯಕ್ರಮಕ್ಕೂ ತಮ್ಮ ದೈನಂದಿನ ಒತ್ತಡವನ್ನು ಬದಿಗಿರಿಸಿ ಆಶ್ರಮದ ಕಾರ್ಯ ಅಂತಂದ್ರೆ ದಂಪತಿಗಳು ಜೊತೆಗೆ ಅವರ ಪುತ್ರಿಯೂ ಸಹ ಟೊಂಕ ಕಟ್ಟಿ, ಜೊತೆಗೆ ಅವರ ತಾಯಿಯವರು ಸಹ ನಾವು 4 ಜನ ಇದ್ದೀವಿ ಅಂತೇಳಿ ಮನೆಗೆ ಬಿಸಿಲಲ್ಲಿ ಪಾಂಪ್ಲೆಟ್ ಅನ್ನ ಹಂಚೋದ್ರಿಂದ ಹಿಡಿದು ಎಲ್ಲ ಕಾರ್ಯವನ್ನು ಇದು 1-2 ಅಂತ ಹೇಳಲಿಕ್ಕಾಗಲ್ಲ, ಆ ಕಾರ್ಯವನ್ನು ನಡೆಸಿಕೊಂಡು ಬಂದಿರತಕ್ಕಂತಹ ಶ್ರೀಯುತ ಅನಿಲ್ ಕುಮಾರ್ ದಂಪತಿಗಳಿಗೆ ಯತಿವರಣ್ಯರು ಆಶೀರ್ವದಿಸಬೇಕಾಗಿ ಪ್ರಾರ್ಥನೆ. ಬಿಜಾಪುರದ ಅಧ್ಯಕ್ಷರಾದಂತಹ ಅಭಿನವ ವಿವೇಕಾನಂದರಂದೇ ಖ್ಯಾತರಾದಂತಹ ಯುವ ಜನಾಂಗವನ್ನ ಬಡಿದೆಚ್ಚರಿಸುವಂತಹ ಕಾರ್ಯವನ್ನ ನಿತ್ಯ ಮಾಡ್ಕೊಂಡು ಬರ್ತಾ ಇರತಕ್ಕಂತಹ ಪರಮ ಪೂಜ್ಯ ಸ್ವಾಮಿ ನಿರ್ಭಯಾನಂದ ಸರಸ್ವತಿಗಳು ಆಶೀರ್ವಚನವನ್ನು ನೀಡಬೇಕಾಗಿ ಸವಿನಯವಾಗಿ ವಿನಂತಿಸುತ್ತೇನೆ. ರಾಮಕೃಷ್ಣ ಜಗದ್ಗುರು ಪಾದ ಪದ್ಮೆ ವಯೋಶ್ರೀತ್ವ ಪ್ರಣಮಾಮಿ ಮುಹುರ್ಮುಹುಃ. ನಮಃ ಶ್ರೀ ಯತಿರಾಜಾಯ ವಿವೇಕಾನಂದ ಸೂರಯೇ ಸಚ್ಚಿತ್ ಸುಖ ಸ್ವರೂಪಾಯ ಸ್ವಾಮಿನೇ ಪಾಪಹಾರಿಣೆ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾ ತಮಹಂ ವಂದೇ ಪರಮಾನಂದ ಮಾತು. ಪರಮ ಪ್ರೀತಿಯ ಸೋದರ ಸನ್ಯಾಸಿಗಳಾದ ವೀರೇಶಾನಂದಜಿ, ಸೋದರ ಸನ್ಯಾಸಿಗಳಾದ ಯೋಗೇಶ್ವರಾನಂದಜಿ, ಅಭಯಾನಂದಜಿ, ಸ್ವಾಮಿ ಜ್ಯೋತಿರ್ಮಯಾನಂದ, ಮಹೇಶ್ವರಾನಂದ, ಪ್ರಕಾಶಾನಂದ, ಧೀರಾನಂದ ಇತ್ಯಾದಿ ಎಲ್ಲ ಸೋದರ ಸನ್ಯಾಸಿಗಳೇ, ಈ ಭಾಗದ ಶಾಸಕರಾಗಿ ಶಾಸಕರು ಈ ದಿನಗಳಲ್ಲೂ ಹೀಗೆಲ್ಲ ಇರ್ತಾರ ಅಂತ ಒಂದು 5 ನಿಮಿಷ ನಾವು ಯೋಚನೆ ಮಾಡುವ ರೀತಿಯಲ್ಲಿ ನಮ್ಮ ಸಜ್ಜನಿಕೆ ಸಂಸ್ಕೃತಿಯನ್ನ ಸ್ಪಷ್ಟವಾಗಿ ನಮಗೆ ಪರಿಚಯ ಮಾಡಿಕೊಟ್ಟಂತ ಮಾನ್ಯ ವಿಶ್ವನಾಥರವರೇ, ಆಧುನಿಕ ಋಷಿ ಜಗತ್ತಿನ ಕಲ್ಯಾಣವನ್ನ ಹೇಗೆ ಸಾಧಿಸಬಲ್ಲ ಅನ್ನೋ ಪರಿಚಯ ಮಾಡಿಕೊಟ್ಟಂತ ಸತೀಶ್ ಚಂದ್ರ ಅವರೇ, ಇನ್ನು ಹಲವಾರು ಜನ ಗಣ್ಯಮಾನ್ಯರು, ಮಾನ್ಯ ಮುನಿರಾಜು ಅವರು ಸಣ್ಣ ವಯಸ್ಸಿನಲ್ಲೇ ವಿಶೇಷವಾದ ಗಾಂಭೀರ್ಯ, ಸತ್ಕಾರ್ಯಗಳ ಕಡೆಗೆ ಒಂದು ಪ್ರೋತ್ಸಾಹ, ಬದ್ಧತೆ, ಸಹಾಯ ಮಾಡುವ ಪ್ರವೃತ್ತಿ, ಇದನ್ನೆಲ್ಲ ಮೈತುಂಬಿಕೊಂಡಿರ್ತಕ್ಕಂಥ ಮಾನ್ಯರಾದ ಮುನಿರಾಜುರವರೇ, ಊರಿನ ಈ ಭಾಗದ ಗಣ್ಯರಾದ ಶ್ರೀಮಾನ್ ಮಂಜುನಾಥ, ಅರುಣ್ ಕುಮಾರ್, ಅನಿಲ್, ಶ್ರೀನಿವಾಸ ಮೂರ್ತಿಗಳು, ರಾಘವೇಂದ್ರ, ಇನ್ನು ಹಲವಾರು ಜನ ಹೆಸರು ಗೊತ್ತಿಲ್ಲದಂತಹ ಮಾನ್ಯರೇ, ತಾಯಂದಿರೇ, ಇವತ್ತಿನ ಭಾರತೀಯ ಪರಿಸ್ಥಿತಿಯನ್ನು ನಾವು ಅವಲೋಕಿಸಿದ್ರೆ ಕ್ಲಾಸ್ ರೂಮ್ನಲ್ಲಿ ಶಿಕ್ಷಣ ಏನು ಸಿಗ್ತಾ ಇದೆಯೋ ಆ ಶಿಕ್ಷಣಕ್ಕೆ ಶಿಕ್ಷಣ ಅನ್ನುವಂತಹ ಪದ ಒಪ್ಪುತ್ತಾ ಅನ್ನುವಂತಹದ್ದು ಬಹಳ ದೊಡ್ಡ ಪ್ರಶ್ನೆ ಆಗಿರ್ತಕ್ಕಂತಹ ಕಾಲದಲ್ಲಿ ನಿಜವಾದ ಶಿಕ್ಷಣ ಸಿಗುವುದು ಇಂತಹ ಸಭೆ ಸಮಾರಂಭಗಳಲ್ಲಿ. ಇಂತಹ ಕಾರ್ಯಕ್ರಮಗಳಿಗೆ ಮಕ್ಕಳೇ ಜಾಸ್ತಿ ಇರಬೇಕು, ದೊಡ್ಡವರಂತೂ ಇರಲೇಬೇಕು. ಕಾರಣ ಇಷ್ಟೇ, ಇದು ನಿಜವಾದ ಶಿಕ್ಷಣವನ್ನು ಕೊಡುವ ಕಾರ್ಯಕ್ರಮ. ಬರ್ಟ್ರಾಂಡ್ ರಸಲ್ ಅನ್ನುವ ಅಂತಾರಾಷ್ಟ್ರೀಯ ಖ್ಯಾತಿಯ ಇಂಗ್ಲಿಷ್ ಚಿಂತಕ, ನೋಬೆಲ್ ಪಾರಿತೋಷಕ ಪಡ್ಕೊಂಡ ವ್ಯಕ್ತಿ ಹೇಳ್ತಾನೆ, ಶಿಕ್ಷಣದಲ್ಲಿ 3 ಹಂತಗಳಿರುತ್ತವೆ: ಇನ್ಫಾರ್ಮೇಶನ್, ನಾಲೆಡ್ಜ್, ವಿಸ್ಡಮ್. ಇವತ್ತಿನ ನಮ್ಮ ದುರಂತ, ಇವತ್ತಿನ ಶಿಕ್ಷಣ ಸಂಸ್ಥೆಗಳು, ಇಟ್ ಈಸ್ ಫೀಡಿಂಗ್ ಇನ್ಫಾರ್ಮೇಶನ್, ನೆವರ್ ಬಾದರಿಂಗ್ ಅಬೌಟ್ ಹೌ ಮಚ್ ಆಫ್ ಇಟ್ ಹ್ಯಾಸ್ ಬಿನ್ ಕನ್ವರ್ಟೆಡ್ ಇನ್ ಟು ನಾಲೆಡ್ಜ್. ಸ್ವಾಮಿ ರಂಗನಾಥಾನಂದಜಿಯವರು ಹೇಳ್ತಾ ಇದ್ದಂತೆ, ಟುಡೇಸ್ ಎಜುಕೇಶನ್ ಈಸ್ ನಾಟ್ ಟ್ರೈನಿಂಗ್ ದಿ ಮೈಂಡ್ ಬಟ್ ರಾದರ್ ಸ್ಟಫಿಂಗ್ ದಿ ಬ್ರೈನ್. ಬ್ರೈನ್ ನ ಸ್ಟಫ್ ಮಾಡಿದ್ದಾಯ್ತು, ನಾಲೆಡ್ಜ್ ಅಂತೂ ಇಲ್ಲವೇ ಇಲ್ಲ, ವಿಸ್ಡಮ್ ಪ್ರಶ್ನೆಯೇ ಇಲ್ಲ.
ಮತ್ತು ವಿಸ್ಡಮ್ ಇಲ್ಲ ಅಂದ್ರೆ ನಷ್ಟ ಏನು ಅಂತ ಇವತ್ತು ಎಷ್ಟೋ ಜನ ಪಾಲಕರು, ಪೋಷಕರು, ಇನ್ನು ಹಲವಾರು ಜನ ಯೋಚನೆ ಮಾಡಬಹುದು. ವಿಸ್ಡಮ್ ಇಲ್ಲ ಅಂದ್ರೆ ಏನಾಯಿತು, ನಾಲೆಡ್ಜ್ ಇದ್ರೆ ಸಾಕಲ್ವೇ? ರಸಲ್ ಮುಂದುವರೆದು ಹೇಳ್ತಾರೆ, ಅನ್ಲೆಸ್ ಮೆನ್ ಇನ್ಕ್ರೀಸ್ ಇನ್ ವಿಸ್ಡಮ್ ಆಸ್ ಮಚ್ ಆಸ್ ಇನ್ ನಾಲೆಡ್ಜ್, ಇನ್ಕ್ರೀಸ್ ಆಫ್ ನಾಲೆಡ್ಜ್ ವಿಲ್ ಬಿ ಇನ್ಕ್ರೀಸ್ ಆಫ್ ಸಾರೋ. ಮತ್ತೊಮ್ಮೆ ಹೇಳ್ತೀನಿ, unless men increase in wisdom as much as in knowledge, increase of knowledge will result in the increase of sorrow. ಇವತ್ತು ನಮ್ಮ ದೇಶಕ್ಕೆ ಆಗಿರ್ತಕ್ಕಂಥ ಪರಿಸ್ಥಿತಿ ತದ್ವತ್ ಇದೇ ರೀತಿಯದ್ದು. ಎಲ್ಲಾ ಶಿಕ್ಷಿತ ವ್ಯಕ್ತಿಗಳು, ಬಹಳಷ್ಟು ಜನರು ಇಲ್ಲ ಇನ್ಫಾರ್ಮೇಶನ್ ಮಟ್ಟಕ್ಕೆ ತಮ್ಮ ಶಿಕ್ಷಣವನ್ನು ಸಮಾಪ್ತಿಗೊಳಿಸಿದ್ದಾರೆ, ಇಲ್ಲ ನಾಲೆಡ್ಜ್ ವರೆಗೆ ಮುಂದುವರಿಸಿದ್ದಾರೆ. ವಿಸ್ಡಮ್ ಆಗಿ ಅದು ಆಗಲಿಲ್ಲ, ಪಕ್ವತೆ ಪಡ್ಕೊಳ್ಳಿಲ್ಲ. ಯಾಕೆ? ಆ ವಿಸ್ಡಮ್ ಬೇಕಾಗಿರ್ತಕ್ಕಂಥದ್ದೇನು ಅಂದ್ರೆ ದಿ ರೈಟ್ ಓರಿಯಂಟೇಶನ್, ಸ್ಟ್ರಾಟಜಿಕ್ ಅಪ್ಲಿಕೇಶನ್. ಮತ್ತು ಆ ಓರಿಯಂಟೇಶನ್ ಅಂತ ಹೇಳೋದಲ್ಲ, ಓರಿಯಂಟೇಶನ್ ಅಪ್ಲಿಕೇಶನ್ ಎರಡೂ ಕೂಡ ಸರಿಯಾದ ರೀತಿಯಲ್ಲಿ ಪಕ್ವಗೊಂಡ ಮೇಲೆ ಆಗುವಂತಹದ್ದೇನು ದಿ ಅಪ್ಲಿಫ್ಟ್ಮೆಂಟ್ ಆಫ್ ದಿ ಇಂಡಿವಿಜುವಲ್ ಆಸ್ ವೆಲ್ ಆಸ್ ದಿ ಕಲೆಕ್ಟಿವಿಟಿ ಔಟ್ ಸೈಡ್. ಈ ಕಡೆ ಸ್ವಹಿತ, ಬಹುಜನ ಹಿತಾಯ, ಬಹುಜನ ಸುಖಾಯ, ಅಥವಾ ಸ್ವಾಮಿ ವಿವೇಕಾನಂದ ಮಾತು ಹೇಳಬೇಕು ಅಂದ್ರೆ ಆತ್ಮನೋ ಮೋಕ್ಷಾರ್ಥಂ ಜಗದ್ಹಿತಾಯ ಚ. ಪ್ರತಿಯೊಬ್ಬ ಮನುಷ್ಯನ ಆತ್ಮನ ಔನ್ನತ್ಯ ಮತ್ತು ಜಗತ್ತಿನ ಹಿತ, ಇದನ್ನೆಲ್ಲ ಇಂಥ ಅದ್ಭುತವಾದ ಸುಮಧುರವಾದ ಸುಗಂಧಮಯವಾದ ಹೂವುಗಳು, ಹಣ್ಣುಗಳನ್ನು ಕೊಡಬೇಕಾಗಿದ್ದಂತಹ ಶಿಕ್ಷಣ ಇವತ್ತು ಏನೇನೋ ಆಗಿರಬೇಕಾದ್ರೆ ಕಾರಣ ಇಷ್ಟೇ, ವಿಸ್ಡಮ್ಗೆ ಅಲ್ಲಿ ಯಾವುದೇ ಓರಿಯಂಟೇಶನ್ ಇಲ್ಲ. ಇವತ್ತಿನ ಕಾರ್ಯಕ್ರಮ ಅಥವಾ ಇಂಥ ಕಾರ್ಯಕ್ರಮಗಳು ಯಾವುದೇ ರಾಮಕೃಷ್ಣಾಶ್ರಮದ ಕಾರ್ಯಕ್ರಮದಿಂದ ಸಿಗುವಂತ ಬೆನಿಫಿಟ್ ಏನು ಅಂದ್ರೆ ಆ ಓರಿಯಂಟೇಶನ್ ವಿಚ್ ಇಸ್ ನಾಟ್ ದಟ್ ಈಸಿಲಿ ಫೌಂಡ್ ಎಲ್ಸ್ವೇರ್. ಯಾಕೆ ಅಂತದ್ದು ಏನಿದೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅಂತಂದ್ರೆ, ಶ್ರೀ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಅರ್ಜುನ ನನ್ನ ವಿಚಾರ ಅಂತಿದೆಯಲ್ಲ, ಇಲ್ಲಿ ನನ್ನ ಅಂದ್ರೆ ದೇವಕಿ ಸುತ ಕೃಷ್ಣನ ವಿಚಾರ ಅಲ್ಲ, ಬಹಳ ಸೂಕ್ಷ್ಮವಾದ ವಿಷಯಗಳು. ಪುರುಷ ಸೂಕ್ತವನ್ನು ನಾವು ಅರ್ಥ ಮಾಡಿಕೊಂಡಿದ್ದೇ ಬೇರೆ, ಸತೀಶ್ ಚಂದ್ರ ಅವರು ಅರ್ಥ ಮಾಡಿಕೊಂಡಿದ್ದೇ ಬೇರೆ. ಭಾರತೀಯ ಚಿಂತನ ಶಾಸ್ತ್ರ, ಚಿಂತನ ನೆಲಗಟ್ಟನ್ನ ಆಳವಾಗಿ ಅಧ್ಯಯನ ಮಾಡುವಂತಹದ್ರಿಂದ ಅದರ ಪ್ರಯೋಜನ ಏನು ಅನ್ನುವಂಥದ್ದು ಸತೀಶ್ ಚಂದ್ರ ಹೇಳೋದಲ್ಲ. ಇದೇ ರೀತಿ ಅಮೆರಿಕದ ಹೆನ್ರಿ ಡೇವಿಡ್ ಥೋರೋ, ನಿನ್ನೆ ಸಾಯಂಕಾಲ ಸತೀಶ್ ಚಂದ್ರ ಅವ್ರ ಹತ್ರ ಮಾತಾಡ್ತಾ ನಾನು ಅದನ್ನ ಹೇಳಿದೆ, ಇವತ್ತಿನ ಅಮೆರಿಕನ್ ಬ್ರೈನ್ ಅನ್ನ ನಿರ್ಮಾಣ ಮಾಡಿದವರು, ದಿಕ್ಕನ್ನ ಡೈರೆಕ್ಷನ್ ನಿರ್ಮಾಣ ಮಾಡಿದ 3 ಜನ, ಹೇಗೆ ವೇದಕಾಲದ ಋಷಿಗಳು ನಮ್ಮ ದೇಶಕ್ಕೆ ದಿಕ್ಕು, ದಾರಿ, ವಸ್ತು, ರಚನೆ ಎಲ್ಲ ಮ್ಯಾಪ್ ಎಲ್ಲ ಕೊಟ್ಟಿದ್ದಾರೋ, ಹಾಗೆ ಅಮೆರಿಕದ ಋಷಿಗಳು ಪ್ರಧಾನವಾಗಿ 3 ಜನ. ಯಾಕೆಂದ್ರೆ ಹುಟ್ಟಿದ್ದೇ ಒಂದು 300 ವರ್ಷದ ಹಿಂದೆ, 400 ವರ್ಷದ ಹಿಂದೆ. ಎಮರ್ಸನ್, ಎಲೆನ್ ವ್ಯಾಲ್ಡೋ ಎಮರ್ಸನ್, ಹೆನ್ರಿ ಡೇವಿಡ್ ಥೋರೋ, ವಾಲ್ಟ್ ವಿಟ್ಮನ್. ಬಹುಶಃ ಲಿಟರೇಚರ್ ಸ್ಟೂಡೆಂಟ್ಸ್ ಇವರು 3 ಜನರದ್ದು ವರ್ಕ್ಸ್ ಓದಿರ್ತಾರೆ. ವಾಲ್ಟ್ ವಿಟ್ಮನ್ ನ ಬ್ಲೇಡ್ಸ್ ಆಫ್ ಗ್ರಾಸ್ ಮತ್ತು ಥೋರೋ ಕೂಡ ಅದೇ ರೀತಿ. ಅದರಿಂದ ಸ್ವಲ್ಪ ಪ್ರಭಾವಿತರಾಗಿ ಆ ಕಡೆ ಹಾರ್ವರ್ಡ್ ಅಲ್ಲಿ ಜೋಶಿಯಾ ರಾಯ್ಸ್, ದಿ ಹಿಸ್ಟ್ರಿ ಆಫ್ ಹ್ಯೂಮನ್ ಎಕ್ಸಿಸ್ಟೆನ್ಸ್, ದಿ ಹಿಸ್ಟ್ರಿ ಆಫ್ ಮ್ಯಾನ್, ಜೋಶಿಯಾ ರಾಯ್ಸ್ ಅನ್ನುವಂಥವರು, ಮತ್ತು ಜಾನ್ ಹೆನ್ರಿ ರೈಟ್, ದಿ ಡೀನ್ ಆಫ್ ಹಾರ್ವರ್ಡ್ ಫಿಲಸಾಫಿಕಲ್ ಸ್ಕೂಲ್ ಆತ, ಮತ್ತು ವಿಲಿಯಂ ಜೇಮ್ಸ್, ದಿ ಫಾದರ್ ಆಫ್ ಮಾಡರ್ನ್ ಸೈಕಾಲಜಿ ಅಥವಾ ಫಾದರ್ ಆಫ್ ಅಮೆರಿಕನ್ ಫಿಲಾಸಫಿ ವಿಲಿಯಂ ಜೇಮ್ಸ್, ಇವರಿಂದ ಪ್ರಭಾವಿತರಾಗಿ ಮುಂದೆ ಹೋದವರು. ಹೆನ್ರಿ ಡೇವಿಡ್ ಥೋರೋ ಉಪನಿಷತ್ತುಗಳು ಅಥವಾ ವೇದಾಂತ ಮತ್ತು ಗೀತೆಯನ್ನು ಓದಿದ ಮೇಲೆ ಇದರ ತಾಯಿ ವೇದ ಹೇಗಿರಬಹುದು ಅಂತ ಯೋಚನೆ ಬಂದು ವೇದಗಳ ಅಧ್ಯಯನಕ್ಕೆ ಹೋಗಿ, ಆಮೇಲೆ ಅಮೆರಿಕದ ಭೋಗ ಜೀವನ ಬಿಟ್ಟು ನದಿ ತೀರಕ್ಕೆ ಹೋಗಿ ಕುಟೀರ ಹಾಕೊಂಡು ಸಾಧನಾ ಜೀವನಕ್ಕೆ ತೊಡಗಿಬಿಟ್ಟ. ಸ್ನೇಹಿತ ಎಮರ್ಸನ್ ಎಷ್ಟೋ ದಿನಗಳ ನಂತರ ಅವನು ಹುಡುಕೊಂಡು ಹೋಗಿ ಅವನನ್ನ ನೋಡಿ ಹಾಗೆ ಮಾತುಕತೆಯಲ್ಲಿ ನಿರತರಾಗಿದ್ದಾಗ ಥೋರೋ ಹೇಳ್ತಾನೆ, ನಾವೆಲ್ಲ ಗಮನಿಸಬೇಕು, ಅದು ಓರಿಯಂಟೇಶನ್. ನಾಲೆಡ್ಜ್, ವಿಸ್ಡಮ್ ಆಗೋದಕ್ಕೆ ಬೇಕಾದ ಓರಿಯಂಟೇಶನ್ ಏನು ಅನ್ನುವಂತಹದ್ದನ್ನ ನಿಮ್ಗೆ ನಾನು ತೋರಿಸ್ಕೊಡ್ತಾ ಇದ್ದೇನೆ ಇವಾಗ. ಥೋರೋ ಹೇಳ್ತಾನೆ, ಒನ್ ಸೆಂಟೆನ್ಸ್ ಇನ್ ದಿ ವೇದಾಸ್ ಈಸ್ ವರ್ತ್ ದಿ ಹೋಲ್ ಸ್ಟೇಟ್ ಆಫ್ ಮೆಸಾಚುಸೆಟ್ಸ್ ಮೆನಿ ಟೈಮ್ಸ್ ಓವರ್. ಇಡೀ ಮೆಸಾಚುಸೆಟ್ಸ್ ರಾಜ್ಯ ಅಮೆರಿಕದಲ್ಲಿ ಏನಿದೆಯೋ ಆ ಇಡೀ ರಾಜ್ಯದ ಬೆಲೆ ವೇದಗಳ ಒಂದು ವಾಕ್ಯಕ್ಕೆ ಸಮನಾಗುವುದಿಲ್ಲ.
ವೇದಗಳಲ್ಲಿರುವ ಒಂದು ವಾಕ್ಯ ಅಮೆರಿಕಾದ ಮೆಸಾಚುಸೆಟ್ಸ್ ಅಂದ್ರೆ ಅದು ಯಾವುದೋ ಡೆಸರ್ಟ್ ಅಲ್ಲ, ಅಮೆರಿಕದ ಬ್ರೈನ್ ಎಲ್ಲ MIT ಇರೋದಲ್ಲೇ, ಹಾರ್ವರ್ಡ್ ಯೂನಿವರ್ಸಿಟಿ ಇರೋದಲ್ಲೇ, ಅದ್ಭುತವಾದ ಮ್ಯಾನೇಜ್ಮೆಂಟ್, ಇಡೀ ವರ್ಲ್ಡ್ನ ಗ್ರೇಟೆಸ್ಟ್ ಮ್ಯಾನೇಜ್ಮೆಂಟ್ ಸ್ಕೂಲ್ ಇರ್ತಕ್ಕಂಥದ್ದು ಮೆಸಾಚುಸೆಟ್ಸ್ ಅಲ್ಲೇ, ಎಲ್ಲ ಅಲ್ಲೇ ಇರೋದು. ಡಾರ್ಟ್ಮೌತ್ ಯೂನಿವರ್ಸಿಟಿ ಇರ್ತಕ್ಕಂಥದ್ದು ಅಲ್ಲೇ. ಡಾರ್ಟ್ಮೌತ್ ನಲ್ಲಿ ಸೆಂಟರ್ ಫಾರ್ ಇಂಡಿಯನ್ ಸ್ಟಡೀಸ್ ಅಂತಿದೆ. ಒಂದು 2 ಸಲ ಅಲ್ಲಿಯ ಕಾನ್ಫರೆನ್ಸ್ ನಾನು ಹೋಗಿದ್ದೆ. ಹೋದ ವರ್ಷ ಇದೇ ಸಂದರ್ಭದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಅಲ್ಲಿದ್ದೆ. ಡಾರ್ಟ್ಮೌತ್ ಇರ್ತಕ್ಕಂಥದ್ದು ಅಲ್ಲೇ. ಜರ್ಮನ್ ಪ್ರೊಫೆಸರ್ಸ್ ಮತ್ತು ಸೆಂಟರ್ ಫಾರ್ ಇಂಡಿಯನ್ ಸ್ಟಡೀಸ್ ಇವರಿಬ್ಬರು ಕೂಡ ಎಷ್ಟೋ ಸಂದರ್ಭಗಳಲ್ಲಿ ಒಟ್ಟಿಗೆ ಚರ್ಚೆ ಮಾಡ್ತಿರ್ತಾರೆ. ಆ ಚರ್ಚೆಯಲ್ಲಿ ಹೋದ ವರ್ಷ ಭಾಗವಹಿಸೋದಕ್ಕೆ ನಾನು ಮತ್ತು ಇಲ್ಲಿಯ ಬೆಂಗಳೂರು ಯೂನಿವರ್ಸಿಟಿಯ ಫಿಲಾಸಫಿ ಡಿಪಾರ್ಟ್ಮೆಂಟ್ ಪ್ರೊಫೆಸರ್ ಒಬ್ಬರು ಒಟ್ಟಿಗೆ ಬೆಂಗಳೂರಿಂದ ಹೋಗಿದ್ದೀವಿ. ಅದೆಲ್ಲ ಇರ್ತಕ್ಕಂಥದ್ದೇನೆ. ಆತ ಹೇಳ್ತಾನೆ, ಒನ್ ಸೆಂಟೆನ್ಸ್ ಇನ್ ದಿ ವೇದಾಸ್ ಈಸ್ ವರ್ತ್ ದಿ ಹೋಲ್ ಸ್ಟೇಟ್ ಆಫ್ ಮೆಸಾಚುಸೆಟ್ಸ್ ಮೆನಿ ಟೈಮ್ಸ್ ಓವರ್. ಯಾಕೆ ಹೇಳಿದ ಆತ? ಗೀತೆಯಲ್ಲಿ ಕೃಷ್ಣ ಒಂದು ಮಾತು ಹೇಳ್ತಾನೆ. ಯಾಕೆಂದ್ರೆ ಪುರುಷ ಸೂಕ್ತ, ರಾಮಕೃಷ್ಣರ ಜನ್ಮ, ಶ್ರೀರಾಮನ ಜನ್ಮ, ವಿವೇಕಾನಂದರ ಜನ್ಮ, ಇದರ ಅರ್ಥವೇನು ಅಂತ ಗೀತೆಯಲ್ಲಿ ಈ ವಾಕ್ಯ ಹೇಳೋದ್ರಿಂದ ಅದು ಕೃಷ್ಣ ಹೇಳಿರೋ ಮಾತಲ್ಲ, ದೇವಕಿ ಸುತ ಕೃಷ್ಣ ಅಲ್ಲ, ಭಗವಾನ್ ಉವಾಚ. ಯಾರು ಬಹುಶಃ ವೈಷ್ಣವ ಪಂಥ, ವಿಷ್ಣುವಿನ ಆಚೆಗೆ ನಾರಾಯಣ ಅಂದ್ರೆ ಅದು ಏನು ಇಮ್ಯಾಜಿನ್ ಮಾಡೋದಕ್ಕೆ ಸಾಧ್ಯವಿಲ್ಲದ ದೊಡ್ಡ ಶಕ್ತಿ. ಶೈವ ಪಂಥ ಸದಾಶಿವ ಅಂತ ಏನನ್ನು ಕರೆಯುತ್ತೋ, ವೇದಾಂತ ಪರಬ್ರಹ್ಮ ಅಂತ ಏನನ್ನು ಕರೆಯುತ್ತೋ, ಹಾಗೆ ಆ ಭಾವದಲ್ಲಿ ಬಹುಶಃ ಕೃಷ್ಣ ನಿಂತು ಹೇಳ್ತಾನೆ, ಜನ್ಮ ಕರ್ಮಚನೆ ದಿವ್ಯಂ. ನನ್ನ ಜನ್ಮ, ನನ್ನ ಕರ್ಮ, ನನ್ನ ಮಾತನ್ನು ಬಿಟ್ಟಿರಬಹುದು. ಅಲ್ಲಿ ಕರ್ಮ ಅಂದ್ರೆ ಅವ್ರು ಮಾಡುವ ಕೆಲಸಗಳು, ಮಾತಾಡಿದ ಕೆಲಸ. ಮತ್ತೆ ನನ್ನ ಜನ್ಮ, ನನ್ನ ಕರ್ಮ, ನಾನು ಮಾಡುವ ಮಾತುಗಳು. ಜನ್ಮ ಕರ್ಮಚನೆ ದಿವ್ಯಂ. ಅಲ್ಲಿ ನನ್ನ ಜನ್ಮ ಮತ್ತು ನನ್ನ ಕರ್ಮಗಳಲ್ಲಿ ಹೇಗಿರುತ್ತೆ ಅದು ಅಂದ್ರೆ, ನಿನಗೆ ಡಿವಿನಿಟಿಯನ್ನು ಕೊಡುವುದಕ್ಕೆ ಏನೇನು ಬೇಕೋ ಎಲ್ಲ ಸಾಮಗ್ರಿಗಳು ಅಲ್ಲಿರುತ್ತವೆ. ಕೆದುಕು ಅದನ್ನ. ಡಿವಿನಿಟಿ ಅಂದ್ರೆ ಏನು? ಡಿವಿನಿಟಿ ಅಂದ್ರೆ ಇಷ್ಟೇ, ಮೈ ಎಕ್ಸಿಸ್ಟೆನ್ಸ್ ಇಸ್ ನೆವರ್ ಥ್ರೆಟೆಂಡ್. ನನ್ನ ಅಸ್ತಿತ್ವಕ್ಕೆ ಎಂದಿಗೂ ಧಕ್ಕೆ ಇಲ್ಲ, ನನ್ನ ನಾಲೆಡ್ಜ್ಗೆ ಮಿತಿ ಇಲ್ಲ, ನನ್ನ ಆನಂದಕ್ಕೆ ಧಕ್ಕೆಯೂ ಇಲ್ಲ, ಮಿತಿಯೂ ಇಲ್ಲ. ಹೀಗೆ ಯಾರು ಪ್ರಾಮಾಣಿಕವಾಗಿ ಸಾಧಿಸಿದ್ದಾರೋ ಅದನ್ನು ಡಿವಿನಿಟಿ ಅಂತ ಕರೆಯೋದು. ಮನುಷ್ಯನ ಜನ್ಮ ಇರೋದೇ ಈ ಡಿವಿನಿಟಿಗೋಸ್ಕರ. ಅದಕ್ಕೋಸ್ಕರವೇ ಎಕ್ಸಿಸ್ಟೆನ್ಸ್, ನಾಲೆಡ್ಜ್, ಆನಂದ ಅಥವಾ ಬ್ಲಿಸ್, ಈ ಮೂರನ್ನೇ ಜೀವನದಲ್ಲಿ ಅರಸೋದು. ಇನ್ನೇನನ್ನು ಅರಸಲ್ಲ ಅವನು. ತಾಯಿಯ ಹೊಟ್ಟೆಯಿಂದ ಆಚೆ ಬಂದಾಗ ಅವನಿಗೆ ಎಕ್ಸಿಸ್ಟೆನ್ಸ್ ಸಿಗುತ್ತೆ. ಒಂದು 4-5 ವರ್ಷ ಆ ಎಕ್ಸಿಸ್ಟೆನ್ಸ್ ಅನ್ನು ಕನ್ಸಾಲಿಡೇಟ್ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿ ಊಟ ತಿನ್ನೋದು, ಆಟ ಆಡೋದು, ಕುಣಿದು ಕುಪ್ಪಳಿಸೋದು, ಒಳಗಡೆ ಇರೋ ಮೂಳೆಗಳು ಮಾಂಸಗಳನ್ನು ಬಲಿಷ್ಠವಾಗಿಸ್ಕೊಳ್ಳೋದು, ಫ್ಲೆಕ್ಸಿಬಲ್ ಮಾಡಿಸ್ಕೊಳ್ಳೋದು, ಅದಕ್ಕೆ ಬರೀ ಆಟ ಆಡ್ತಾನೆ ಎಕ್ಸಿಸ್ಟೆನ್ಸ್ ಅನ್ನು ಕನ್ಸಾಲಿಡೇಟ್ ಮಾಡ್ಕೊಳ್ಳೋದಕ್ಕೆ. ಆಮೇಲೆ ನಾಲೆಡ್ಜ್ ಬೇಕಾಗುತ್ತೆ. 5ನೇ ವರ್ಷಕ್ಕೆ ಶಾಲೆಗೆ ಹೋಗ್ತಾನೆ. ಒಂದು 20 ವರ್ಷ ಆ ನಾಲೆಡ್ಜ್ ಅನ್ನು ಕನ್ಸಾಲಿಡೇಟ್ ಮಾಡಿಕೊಳ್ಳೋ ವಿಷಯದಲ್ಲಿ ತೊಡಗುತ್ತಾನೆ. ಆಮೇಲೆ ಅರ್ಥ ಕಾಮಗಳು ಬೇಕಾಗುತ್ತೆ. ಉದ್ಯೋಗ, ಮದುವೆ, ಕೀರ್ತಿ, ಗೌರವ, ಮಾನ್ಯತೆ ಸಮಾಜದಲ್ಲಿ, ಇನ್ನು ಇತ್ಯಾದಿ ಆನಂದಕ್ಕೆ ಬೇಕಾದ್ದನ್ನು ಇಟ್ಕೊಳ್ತಾನೆ. ಇಷ್ಟು ಮೇಲೆ ಏನ್ ಮಾಡ್ತಾನೆ? ಎಕ್ಸಿಸ್ಟೆನ್ಸ್, ನಾಲೆಡ್ಜ್, ಬ್ಲಿಸ್, ಈ ನಮ್ಮೂರನ್ನು ಬಿಟ್ಟು ಬೇರೆ ಏನ್ ಮಾಡ್ತಾನೆ? ಆ ಮೂರನ್ನು ಪೂರ್ಣ ಪ್ರಮಾಣದಲ್ಲಿ ಸಾಧಿಸಿದ್ರೆ, ಆ ಮೂರು ಯಾವುದನ್ನು ಡಿಪೆಂಡ್ ಆಗಿಲ್ಲ, ಯಾವುದ್ರ ಮೇಲೂ ಡಿಪೆಂಡ್ ಆಗಿಲ್ಲ, ಯಾವುದು ಈ ಮೂರಕ್ಕೆ ಧಕ್ಕೆ ತರಲಾರದು ಅನ್ನುವ ಸ್ಥಿತಿಯಲ್ಲಿ ಯಾವ ಮನುಷ್ಯ ಇದ್ದಾನೋ ಅವನು ಡಿವೈನ್, ಅದು ಡಿವಿನಿಟಿ. ಅದನ್ನೇ ಸತ್, ಚಿತ್, ಆನಂದ ಅಥವಾ ಆ ಡಿವಿನಿಟಿ, ಸಚ್ಚಿದಾನಂದ ಲಕ್ಷಣವೇ ಆ ಡಿವಿನಿಟಿ. ಕೃಷ್ಣ ಹೇಳ್ತಾನೆ, ಭಗವಾನ್ ಭಾವದಲ್ಲಿ ಕೂತ್ಕೊಂಡು ಹೇಳ್ತಾನೆ ಅರ್ಜುನ, ನನ್ನ ಜನ್ಮ, ನನ್ನ ಕರ್ಮ, ಜನ್ಮ ಕರ್ಮಚನೆ ದಿವ್ಯಂ. ಡಿವಿನಿಟಿಗೆ ಬೇಕಾದ ಎಲ್ಲ ಸಾಮಗ್ರಿಗಳನ್ನು ನನ್ನ ಜನ್ಮ ವೃತ್ತಾಂತ, ನನ್ನ ಕರ್ಮ ವೃತ್ತಾಂತ ಇದರಲ್ಲಿ ಹೇರಳವಾಗಿ ತುಂಬಿಸಿಟ್ಟಿದ್ದೇನೆ. ನನ್ನ ಜನ್ಮ ಮತ್ತು ನನ್ನ ಕರ್ಮಗಳು ದೊಡ್ಡ ಗಡಿ. ಆ ಗಡಿಯಲ್ಲಿ ಒಂದು ಹರಳನ್ನೇ ನನ್ನ ಡಿವೈಡ್ ಮಾಡುತ್ತೆ. ಕೋಟ್ಯಾಂತರ ಹರಳುಗಳು ಬಿದ್ದಿದೆ ಅಲ್ಲಿ. ಜನ್ಮ ಕರ್ಮಚಮೇ ದಿವ್ಯಂ. ಬಿದ್ದ ಮಾತ್ರಕ್ಕೆ ಏನಾಯ್ತು? ಏವಂ ಯೋ ವೇತ್ತಿ ತತ್ವತಃ. ಯಾರು ತತ್ವತಃ ಇದನ್ನು ತಿಳ್ಕೊಳ್ತಾನೋ ಅವನಿಗೆ ಈ ಹರಳುಗಳು ಸಿಗುತ್ತವೆ. ಏವಂ ಯೋ ವೇತ್ತಿ ತತ್ವತಃ. ನೋಡಿದ್ರ ಸತೀಶ್ ಚಂದ್ರ ಅವ್ರ ಬಹುಶಃ ಈ ಶ್ಲೋಕವನ್ನು ಅನಲೈಸ್ ಮಾಡಿದ್ರೆ ಒಂದು ದೊಡ್ಡ ಪುಸ್ತಕ ಬರುತ್ತೆ. ದೇವಿಯ ಕೃಪಾಶೀರ್ವಾದ, ಜಗನ್ಮಾತೆ ದುರ್ಗಾ ಸಪ್ತಶತಿ ಪಾರಾಯಣ ಮಾಡುವಂತವರಿಗೆ ದೇವಿ ಸೂಕ್ತ ಅಂತ ಬರುತ್ತೆ. ಒಂದು ಕಡೆ ಹೇಳ್ತಾರೆ,
ಯಂ ಕಾಮಯೇ ತಮ್ ಉಗ್ರಂ ಕೃಣೋಮಿ ತಮ್ ಬ್ರಹ್ಮಾಣಂ ತಮ್ ಋಷಿಂ ತಮ್ ಸುಮೇಧಾಂ. ನಾನು ಯಾರನ್ನು ಇಷ್ಟಪಡ್ತೀನಿ ನೋಡು, ಯಂ ಕಾಮಯೇ ತಮ್ ಉಗ್ರಂ ಕೃಣೋಮಿ, ಅವನನ್ನು ಧೀರನನ್ನಾಗಿ ಮಾಡ್ತೇನೆ. ತಮ್ ಬ್ರಹ್ಮಾಂಡಂ, ಅವನಿಗೆ ಬ್ರಹ್ಮ ಪದವಿ ಕೊಡ್ತೇನೆ. ತಮ್ಮ ಋಷಿಯನ್ನಾಗಿ ಮಾಡ್ತೇನೆ. ಸುಮೇಧಾಂ, ಬೃಹಸ್ಪತಿ ಅಂತ ಮನುಷ್ಯನನ್ನಾಗಿ ನಾನು ಅವನನ್ನು ಮಾಡ್ತೇನೆ. ದೇವಿ ಉಪಾಸಕರು ಪುರುಷ ಸೂಕ್ತದಲ್ಲಿ ಹೀಗೆಲ್ಲ ಇರಬಹುದು ಅಂತ ಕನಸಲ್ಲ ಹೇಳಿದ್ದಾರೆ, ಹಿಂದಿನವರು ಹೇಳಿದ್ದಾರೆ. ಅಪ್ಪಿ ತಪ್ಪಿಯೂ ನಾವು ಹಿಂದಿನವರು ಏನು ಹೇಳಿದ್ದಾರೆ ಅಂತ ಮುಟ್ಟುವ ಗೋಜಿಗೆ ಹೋಗುವ ಪಾಪ ಅಪ್ಪಿ ತಪ್ಪಿಯೂ ನಾವು ಮಾಡ್ತೀವ. ತೋರೋ ಮಾಡ್ದ, ಅಮೆರಿಕನ್ ತೋರೋ ಮಾಡ್ದ, ಒನ್ ಸೆಂಟೆನ್ಸ್ ಇನ್ ದಿ ವೇದಾಸ್ ಈಸ್ ವರ್ತ್ ದಿ ಹೋಲ್ ಸ್ಟೇಟ್ ಆಫ್ ಮೆಸೇಜಸ್ ಮೆನಿ ಟೈಮ್ಸ್ ಓವರ್ ಅನ್ನೋದು ಗೊತ್ತಾಯ್ತು. ನಾವು ಎಲ್ಲಾದ್ರೂ ಮಾಡ್ತೀವ. ಅಷ್ಟೇ ಅಲ್ಲ, ಇನ್ನೊಬ್ಬರನ್ನ ನಾವು ಇಲ್ಲಿ ಕೋಟ್ ಮಾಡ್ತೇನೆ. ರಾಬರ್ಟ್ ಓಪನ್ಹೈಮರ್, ಆಟಮ್ ಬಾಂಬ್ ಕಂಡು ಹಿಡಿದ ವ್ಯಕ್ತಿ, ಅವ್ರಿಗೆ ಗೊತ್ತಾಗುತ್ತೆ, ನಮಗೂ. ಅಬ್ದುಲ್ ಕಲಾಂ ಹೇಳ್ತಾರೆ, ವೈ ವಿ ಇಂಡಿಯನ್ಸ್, ನಮಗೆ ಏನು ಹಿಪ್ನೋಟೈಸ್ ಮಾಡಿಬಿಟ್ಟಿದ್ದಾರೆ ವಿವೇಕಾನಂದರು, ನಮ್ಮ ದುಸ್ಥಿತಿ ಕಂಡು ಏನಾದ್ರು ಅಂದ್ರೆ ಇಂಡಿಯಾಗೆ ಬೇಕಾಗಿರೋದು ಮತ್ತೇನು ಅಲ್ಲ, ನೀವು ನಿಷ್ಪ್ರಯೋಜಕರು ಅಂತ ನಖಶಿಕಾ ಅಂತ ಓತಾಶ್ಚ ಪ್ರೋತಾಶ್ಚ ಅಂತ ಬೃಹದಾರಣ್ಯಕ ಉಪನಿಷತ್ತಲ್ಲಿ ಬರುವ ಆ ಪದ, ಅದು ಓತಪ್ರೋತವಾಗಿ ಭಾರತೀಯರು ನಾವು ನಾಲಾಯಕರು ಅಂತ ಓತಪ್ರೋತವಾಗಿ ಹಿಪ್ನೋಟೈಸ್ ಆಗ್ಬಿಟ್ಟಿದ್ದಾರೆ. ವಾಟ್ ವಿ ವೆರಿ ಬ್ಯಾಡ್ಲಿ ವಾಂಟ್ ಈಸ್ ದಿಸ್ ಡಿಹಿಪ್ನಟೈಸೇಷನ್. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಹೇಗೆ ಈ ಡಿಹಿಪ್ನಟೈಸೇಷನ್ ತರೋದು? ಟೀಚ್ ಎವ್ರಿವನ್, ಟೀಚ್ ಯುವರ್ ಸೆಲ್ಫ್, ಟೀಚ್ ಎವ್ರಿವನ್ ಇಸ್ ಟ್ರೂ ನೇಚರ್. What is the true nature of an Indian? What is the true nature of an Arya? ಆರ್ಯನ, ಭಾರತೀಯನ, ನಮ್ಮ ಹಿಪ್ನಾಟಿಸಮ್ನ ಆ ಮುಸುಕು ತೆಗೆದು ಕಿತ್ತು ಬಿಸಾಕಿ ಒಳಗೆ ಆರ್ಯ ಒಳಗಡೆ ಏನು ಹುಡುಕಿದ್ದಾನಂತ ಅವನು ಯಾರು? ಅವನು? ದ್ರೋಣನ ವಾಕ್ಯ ಇಲ್ಲಿ ನೆನಪಿಟ್ಕೊಳ್ಳೋಣ, ಕಾಳಿದಾಸನ ಒಂದು ವಾಕ್ಯ ಇಲ್ಲಿ ನೆನಪಿಟ್ಕೊಳ್ಳೋಣ. ದ್ರೋಣ ಹೇಳ್ತಾನೆ, ಏ ದೃಪದ, ನಾನು ಕೇವಲ ಸಂಧ್ಯಾವಂದನೆ ಮಾಡಿಕೊಂಡು ಆಪೋಷಣ ಮಾಡಿಕೊಂಡು ಸುಮ್ಮನೆ ಕೂತ್ಕೊಂಡಿರೋ ವ್ಯಕ್ತಿ ತಿಳ್ಕೊಳ್ಬೇಡ. ಶಾಪ ಇಟ್ರೆ ನೀನು ಕಲ್ಲು ಬಂಡಿ ಆಗ್ಬಿಡ್ತೀಯ, ಶಸ್ತ್ರ ಹಿಡಿದ್ರೆ ಛಿದ್ರ ಆಗ್ಬಿಡ್ತೀಯ. ಶಸ್ತ್ರಾದಪಿ ಶರಾದಪಿ, ಶರವನ್ನು ಕೈ ತಗೊಂಡೆ ಪಾಂಚಾಲ ದೇಶದ ರಾಜ ನೀನಿರಬಹುದು, ಇರುವೆ ಆಗ್ಬಿಡ್ತೀಯ, ಎಚ್ಚರಿಕೆಯಿಂದ ಇರು. ಈ ಶಕ್ತಿ ಆರ್ಯನ ಲಕ್ಷಣ, ನಿಜ ಸ್ವಭಾವ. ಕಾಳಿದಾಸ ರಘುವಂಶದ ಅರಸರು ಹೇಗೆ ಬದುಕಿದ್ರು ಅಂತ ರಘುವಂಶ ಅಂತ ಬರೆದ ಕೃತಿಯಲ್ಲಿ ಉಲ್ಲೇಖ ಮಾಡ್ತಾನೆ. ರಘುವಂಶದ ಅರಸ ಬತ್ತಳಿಕೆಯನ್ನು ಬೆನ್ನಿಗೆ ಹಾಕಿಕೊಂಡು ಕೈಯಲ್ಲಿ ಬಿಲ್ಲು ಹಿಡಿದು ರಥವನ್ನು ಏರಿದ ಅಂದ್ರೆ ಇಂದ್ರನಿಗೆ ನಡುಕ ಬರುತ್ತೆ, ಏನು ಕಾಲಿದೆಯೋ ನನಗೆ ಆಪತ್ತು ಅಂತ. ರಘುವಂಶದ ಅರಸ ರಥ ಏರದ ಅಂದ್ರೆ ಇಂದ್ರನಿಗೆ ನಡುಕ ಬರುತ್ತೆ. ರಣರಂಗದಲ್ಲಿ ಅದನ್ನೆಲ್ಲ ಇಟ್ಟು ಧ್ಯಾನಕ್ಕೆ ಕೊಡ್ತಾ ಅಂದ್ರೆ ಕೆಲವು ಕ್ಷಣಗಳಿಗೆ ಸಮಾಧಿಗೆ ಹೋಗ್ತಾನೆ ಅವನು. ಇದು ಭಾರತೀಯ ಆರ್ಯನ ರಕ್ತ. ನಾವು ಬದುಕಬೇಕಾಗಿದ್ದು ಹೀಗೆ, ಇಲ್ಲವೋ ಬ್ರಹ್ಮರ್ಷಿಯಾಗಿ, ಇಲ್ಲವೇ ಜಗತ್ತನ್ನ ಒಂದು ಕಿರು ಬೆರಳಿನಿಂದ ಆ ಕಡೆ ಈ ಕಡೆಗೆ ಸರಿಸಬಲ್ಲ ಒಬ್ಬ ಮಹಾನ್ ರಾಜನಾಗಿಯೋ ಚಕ್ರವರ್ತಿಯಾಗಿಯೋ. ಸ್ವಾಮಿ ವಿವೇಕಾನಂದರು ಎರಡನೇದನ್ನ, ದಿ ಮ್ಯಾನ್ಲಿನೆಸ್. ವಾಟ್ ವಿ ವಾಂಟ್ ಈಸ್ ಮಸಲ್ಸ್ ಆಫ್ ಐರನ್ ಅಂಡ್ ನರ್ವ್ಸ್ ಆಫ್ ಸ್ಟೀಲ್, gigantic wills that can accomplish anything, even if it meant going down to the bottom of an ocean and meet. We want muscles of iron and nerves of steel. What we want is that dynamism. We want that dynamism by whose vibration is issuing forth from the powerhouse of Europe in constant succession, that electrifying energy, that electrifying flow of tremendous energy which has vivified the whole world. ಏನು ಅದ್ಭುತವಾದ ವಾಕ್ಯ ಇಂಗ್ಲಿಷು. ಲಿಯೋ ಟಾಲ್ಸ್ಟಾಯ್ ದಂಗಾದವರು ಇಂಗ್ಲಿಷ್ ಅನ್ನು ಕಂಡು. It seems Vivekananda has mastered all the subtleties of English language. ಅಮೆರಿಕನ್ ವೃತ್ತಪತ್ರಿಕೆಗಳು ಬರೀತಾ ಇದ್ರು, he seems to be a master in Webster's. ವೆಬ್ಸ್ಟರ್ಸ್ ಕಂಡು ಬೈಹಾಟ್ ಮಾಡಿದಾನೆ ನಾವು ಪುಣ್ಯಾತ್ಮನು ಹಾಗೆ ಮಾತಾಡ್ತಾನೆ ಇಂಗ್ಲಿಷು. He speaks it probably much better than what he can in his own mother tongue. ಮದರ್ ಟಂಗ್ ಗಿಂತ ಚೆನ್ನಾಗಿ ಮಾತಾಡ್ತಾರೆ ಅಂತ ಕಾಣು. ಅದನ್ನೇ ಸ್ವಾಮೀಜಿ ಮಾತು ಗಮನಿಸಿ. We want that dynamism by whose vibration is issuing forth from the powerhouse of the Europe in constant succession, that electrifying flow of that tremendous energy which has vivified the whole world. We want that energy, we want that dynamism, we want that action, we want that religion in action, we want this tremendous immovable fortitude, we want that thirst for improvement.
ಇದೆಲ್ಲ ಎಲ್ಲಿಂದ? ಇದೆಲ್ಲ ಈ ಲಕ್ಷಣಗಳೆಲ್ಲ ಯುರೋಪಿಯನ್ನರದ ಅಲ್ಲ, ಆರ್ಯನದು. ಗುಪ್ತರ ಕಾಲಕ್ಕಿಂತ ಮುಂಚಿನ ಪ್ರತಿಯೊಬ್ಬ ಭಾರತೀಯನದು, ಗುಪ್ತರ ಕಾಲಕ್ಕಿಂತ ಮುಂಚಿನ ಪ್ರತಿಯೊಬ್ಬ ಭಾರತೀಯನದು. ಪ್ಲುಟಾರ್ಕ್, ಗ್ರೀಸ್ ದೇಶದ ಹಿಸ್ಟೋರಿಯನ್, ಅಲೆಕ್ಸಾಂಡರ್ ಇಂಡಿಯಾ ಬಂದಾಗ ಏನ್ ನಡೆಯಿತು ಅಂತ ಗ್ರೀಸ್ ದೇಶದ ಹಿಸ್ಟ್ರಿನಲ್ಲಿ ನಾವು ಹೇಗಿದ್ದು ಅಂತ ರೆಕಾರ್ಡ್ ಮಾಡಿದ್ದಾನಲ್ಲ, ಏನ್ ನೋಡಿ ಏನ್ ಬರ್ದಿದ್ದಾನೆ ರೆಕಾರ್ಡ್ ಮಾಡಿ ನೋಡಿ, ಅವನು ಏನ್ ಬರ್ದಿದ್ದಾನೆ ಅಂತ. 2 ಲಕ್ಷ ಜನ ಸೈನಿಕರನ್ನು ಕರ್ಕೊಂಡು ಬಂದಿದ್ದಂತ ಅಲೆಕ್ಸಾಂಡರ್, having found it so much hard to subdue just an army consisting of 20,000 people of Porus, ಪೋರಸ್ನ 20,000 ಜನರನ್ನ ಸಬ್ಡ್ಯೂ ಮಾಡೋದಕ್ಕೆ 2 ಲಕ್ಷ ಜನ ಅಲೆಕ್ಸಾಂಡರ್ನ ಸೈನಿಕರಿಗೆ ಸಾಕಾಗಿ ಹಣ್ಣುಗಾಯಿ ಮೀನುಗಾಯಿ ಅವರು ಹೇಳ್ತಾರೆ ಅಲೆಕ್ಸಾಂಡರ್ ನೋ ಮೋರ್ ಮಿಲಿಟರಿ ಕ್ಯಾಂಪೇನ್, ಇನ್ನು ಮುಂದೆ ಒಂದು ಹೆಜ್ಜೆ ಇಡೋದಿಲ್ಲ ನಾವು. ಯಾಕೆ? ಅಲ್ಲಿ ನಂದರು 6 ಲಕ್ಷ ಸೈನಿಕರನ್ನು ಇಟ್ಕೊಂಡು ಕಾಯ್ತಾ ಇದ್ದಾರೆ ನಮಗೋಸ್ಕರ ಅಂತ ಹೇಳಿ. ದಟ್ ಟುಕ್ ದಿ ಎಡ್ಜ್ ಆಫ್ ದಿ ಮೆಸಿಡೋನಿಯನ್ ಅವೇ ಅಂಡ್ ಅಲೆಕ್ಸಾಂಡರ್ ಹ್ಯಾಡ್ ಟು ರೀಥಿಂಕ್ ಅಬೌಟ್ ಹಿಸ್ ಡಿಸಿಷನ್. ಪ್ಲುಟಾರ್ಕ್ ಬರೆದಿರ್ತಕ್ಕಂಥ ಹಿಸ್ಟ್ರಿ ಆಫ್ ಗ್ರೀಸ್, ಮೊದಲು ಮ್ಯಾನ್ಲಿನೆಸ್, ಆರ್ಯ ರಕ್ತ, ಭಾರತೀಯನ ರಕ್ತ, ಒಬ್ಬ ಭಾರತೀಯ ಬದುಕಬೇಕಾಗಿದ್ದರೆ ಹೇಗೆ? ಇದನ್ನೆಲ್ಲ 7 ವರ್ಷಗಳ ಕಾಲ ವಿವೇಕಾನಂದರು ಕೃಷ್ಣನ ಆ ಮಾತು, ಇಂಡಿಯಾ ದೇಶದ ಹಿಸ್ಟ್ರಿ ಮತ್ತು ವೇದಗಳಲ್ಲಿ ಬರುವಂತಹ ಎಕ್ಸಾಲ್ಟೇಷನ್ಸ್, ನನಗೆ 25 ಉಪನ್ಯಾಸ ಬೇಕು ಈ ಸಬ್ಜೆಕ್ಟ್ ಅನ್ನು ಕರೆಕ್ಟ್ ಆಗಿ ಕನ್ಫರ್ಮ್ ಮಾಡೋಕೆ. ಯಜುರ್ವೇದದಲ್ಲಿ ನಮಗೆ ಬಂದಂತ ಸಂದೇಶ ಏನು ಗೊತ್ತಾ? ಅಗ್ನಿವಿಚ್ಛದ್ವಂ ಭಾರತಃ, ಹೇ ಭಾರತೀಯ ಬೆಂಕಿಯಂತೆ ಬದುಕೋ, ಬೆಂಕಿಯಂತೆ ಬದುಕ್ರಿ, ಬೆಂಕಿಯಂತೆ ಬದುಕಿ. ಅಗ್ನಿವಿಚ್ಛದ್ವಂ ಭಾರತಃ. ಅದೇ ಯಜುರ್ವೇದದಲ್ಲಿ ಒಬ್ಬ ಎಲ್ಲ ಗುರು ಶಿಷ್ಯರ ಸಂಭಾಷಣೆ. ಗುರುಗಳೇ, ಭಗವಾನ್ ಆಗುವ ಸಾಮರ್ಥ್ಯ ನನ್ನ ಎಡಗೈನಲ್ಲಿದೆ, ನನ್ನ ಬಲಗೈ ಅಂತ ಕೇಳ್ತೀರಿ ನೀವು? ನನ್ನ ಎಡಗೈನಲ್ಲಿದೆ ನಾನು ಭಗವಾನ್ ಆಗುವ ಸಾಮರ್ಥ್ಯ. ಎಲ್ಲಿ ಹೋದವು ಈ ಸಂದೇಶಗಳು? ಎಲ್ಲಿ ಹೋದವು ಇಂಥ ಮಾತುಗಳು? ಎಲ್ಲಿ ಹೋದವು ಇಂಥ ಬಾಂಬುಗಳು? ಎಲ್ಲಿ ಹೋದವು ಆ ಅದ್ಭುತವಾದಂತಹ ಧೀಶಕ್ತಿಗಳು? ರಾಬರ್ಟ್ ಓಪನ್ಹೈಮರ್ ಏನ್ ಹೇಳ್ತಾನೆ ಇಂಡಿಯಾ ಬಗ್ಗೆ ಅಂತ ಶುರು ಮಾಡಿದ್ದಾನೆ. ಹೇಳ್ತಾನೆ, ವಾಟ್ ವಿ ಶಾಲ್ ಫೈಂಡ್ ಇನ್ ಮಾಡರ್ನ್ ಫಿಸಿಕ್ಸ್, ವಾಟ್ ವಿ ಶಾಲ್. ಯಾದವನು ಆಟಮ್ ಬಾಂಬ್ ಬ್ಲಾಸ್ಟ್ ಮಾಡಿ ಅಮೆರಿಕನ್ ಡೆಸರ್ಟ್ ಅಲ್ಲಿ ಆ ಪರೀಕ್ಷಾ ಮೇಲೆ ಜಪಾನ್ ಮೇಲೆ ಹಾಕೋದಕ್ಕೆ ಯಾವ ಇನ್ವೆನ್ಷನ್ ಟೀಮ್ ಇತ್ತು, ಆ ಟೀಮ್ ಲೀಡರ್ ರಾಬರ್ಟ್ ಓಪನ್ಹೈಮರ್ ಜೂ. ಆ ಬೆಂಕಿಯನ್ನು ನೋಡಿ ವಿರಾಟ್ ದರ್ಶನ ಆದಾಗ, ವಿಶ್ವರೂಪ ದರ್ಶನ ಆದಾಗ ಅರ್ಜುನನ ಬಾಯಿನಲ್ಲಿ 1000 ಕೋಟಿ ಸೂರ್ಯರ ಒಟ್ಟಿಗೆ ಹುಟ್ಟಿದರೆ ಏನಾಗುತ್ತೋ ಅಂಥ ಬೆಳಕು ಬಂತು ಅಂತ ಏನು ಅರ್ಜುನ ಉದ್ಗಾರ ತೆಗೆದಿದ್ದಾನೋ, ಅದೇ ಉದ್ಗಾರವನ್ನು ಈ ಜೂಯಿಷ್ ವಿಜ್ಞಾನಿ ತೆಗೆದ. ಭಗವದ್ಗೀತೆಯ ಶ್ಲೋಕ ಬಾಯಿ ಬೆಳ್ಕೊಂಡ್ಬಿಟ್ಟಿದ್ದಾನು. ಆತ ಮುಂದುವರೆದು ಹೇಳ್ತಾನೆ, ವಾಟ್ ವಿ ಶಾಲ್ ಫೈಂಡ್ ಇನ್ ಮಾಡರ್ನ್ ಫಿಸಿಕ್ಸ್ ಟುಡೇ ಈಸ್ ಎ ರಿಫೈನ್ಮೆಂಟ್, an exemplification and the encouragement of the ancient wisdom of the Hindus. ಕೃಷ್ಣ ವಾಪಸ್ ಮಾಡು, ಕೃಷ್ಣನ ಮಾತು ಬರೋಣ. ನನ್ನ ಜನ್ಮ, ನನ್ನ ಕರ್ಮ, ಅರ್ಜುನ, ಇವುಗಳನ್ನ ತತ್ವತಃ ಆಳವಾಗಿ ಯಾರು ತಿಳ್ಕೊಳ್ತಾರೋ, ಜನ್ಮ ಕರ್ಮ ಚಮೆ ದಿವ್ಯಂ ಏವಂ ಯೌ ವೇತ್ತಿ ತತ್ವತಃ ತ್ಯಕ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ. ಅವನಿಗೆ ಬರುವಂತಹ ಸ್ಥಿತಿ ಯಾವ ಮಟ್ಟದ ಶಕ್ತಿವಂತನಾಗ್ತಾನೆ ಅಂದ್ರೆ, ಮಾನುಷ ಶರೀರಕ್ಕೆ ಆ ಶಕ್ತಿ ಸಾಕಾಗದೆ ಇನ್ನು ಶರೀರವಲ್ಲದ ಸ್ಥಿತಿಯಲ್ಲೇ ಆ ಶಕ್ತಿಯನ್ನು ಅವನು ಅನುಭವಿಸಬೇಕಾಗುತ್ತೆ. ಮಾನುಷ ಶರೀರಕ್ಕೆ ಮಾತ್ರ ಆ ಶಕ್ತಿಯನ್ನು ಹಿಡಿಯುವ ಸಾಮರ್ಥ್ಯ ಇರುವುದಿಲ್ಲ. ಶರೀರವಿಲ್ಲದ ಇನ್ಯಾವುದೋ ಒಂದು ಸ್ಥಿತಿಗೆ ಅವನು ಹೋಗಬೇಕಾಗುತ್ತೆ. ಆ ಸ್ಥಿತಿಗಳನ್ನೇ ಬ್ರಹ್ಮಾನಂದ ಮೀಮಾಂಸ ತೈತ್ರಿಯ ಉಪನಿಷತ್ತಿನಲ್ಲಿ ಗಂಧರ್ವ, ದೇವಗಂಧರ್ವ, ಆಜಾನಜಾನಾಂ ದೇವತೆ, ಕರ್ಮದೇವತೆ, ದೇವತೆ, ಇಂದ್ರ, ಬೃಹಸ್ಪತಿ, ಪ್ರಜಾಪತಿ ಅಂತ ಮಾನುಷ ಶರೀರದ ಸ್ಕೋಪ್ ಮೀರಿ ಈ ಶರೀರ ತಡ್ಕೊಳ್ಳಲಾರದು. ಈ ಬುದ್ಧಿಯನ್ನ, ಈ ಆನಂದವನ್ನ, ಈ ಗ್ಲೋರಿಯನ್ನ ತಡ್ಕೊಳ್ಳಾರದು. ಬೇರೆ ಇನ್ಯಾವುದೋ ಸೂಕ್ಷ್ಮ ಶರೀರವನ್ನು ಕೊಡಬೇಕಾಗುತ್ತೆ ಅಂತ ಇನ್ನು 10-15 ಬೇರೆ ಸೂಕ್ಷ್ಮ ಶರೀರಗಳು ಇವೆ. ಅವರನ್ನೇ ನಾವು ಈ ಅಡ್ಜೆಕ್ಟಿವ್ಸ್ ಯೂಸ್ ಮಾಡ್ತೀವಿ. ಅದ್ಯಾವುದೋ ತಗೋಬೇಕಾಗುತ್ತೆ ಅಂತ ಕೃಷ್ಣ ಹೇಳ್ತಾನೆ. ಇದನ್ನ ನಾನು ಯಾಕೆ ಹೇಳಿದೆ ಅಂದ್ರೆ, ನೆನಪಿಟ್ಕೊಳ್ಳಿ, ಕೃಷ್ಣನ ಆ ಮಾತನ್ನೇ ಸ್ವಾಮಿ ವಿವೇಕಾನಂದರು ತಮ್ಮ ಬಗ್ಗೆ ಹೇಳಲಿಲ್ಲ, ಆದರೆ ತತ್ವ ವಿವೇಕಾನಂದರ ವಿಷಯವೂ ಹಾಗೆಯೇ. ಅವರ ಜನ್ಮ, ಅವರ ಕರ್ಮ ತತ್ವತಃ ನಾವು ತಿಳ್ಕೊಂಡಿದ್ದೇ ಆದರೆ, ಯಾರಿದು ವಿವೇಕಾನಂದರು, ರಾಮಕೃಷ್ಣರು, ಇಷ್ಟು ತಿಳ್ಕೊಳ್ಳೋಣ. ಏನಿದು?
ಜಗತ್ತಿನಲ್ಲೇ ಅತ್ಯಂತ ಗ್ರೇಟೆಸ್ಟ್ ಮ್ಯಾನ್ ಒಬ್ಬ ಇದ್ನಲ್ಲ, ಆ ಮನುಷ್ಯನು ಕೂಡ ಇವರು ಮುಂದೆ ಸಣ್ಣವನು ಅಂದ್ಬಿಟ್ರೆ ಈಸಿಯೆಸ್ಟ್ ವೇ ಆಫ್ ಸೇಯಿಂಗ್ ವಾಟ್ ಸಾರ್ಟ್ ಆಫ್ ಮ್ಯಾನ್ ಈಸ್ ಹಿ. ವಾಲ್ಮೀಕಿ, ಕಾಳಿದಾಸ ಅವರೆಲ್ಲರೂ ಕೂಡ ಈ ಮೆಥಡ್ ಅನ್ನೇ ಯೂಸ್ ಮಾಡಿದ್ದು. ಹನುಮಂತ ರಾವಣನಿಗೆ ರಾಮನ ಪರಿಚಯ ಹಾಗೆ ಮಾಡಿದ್ದು. ಏ ರಾವಣ, ನೀನು ಯಾರೋ? ವಾಲಿ ನಿನ್ನ ಹಣ್ಣಾಗಿ ನೀರುಗಾಯಿ ಮಾಡಿದ್ದ. ಆ ವಾಲಿ ಇದಾನಲ್ಲ, ಅವನನ್ನ ರಾಮ ಏನು ಮಾಡಿದ ನಿನ್ನ ಕಲ್ಪನೆ ಇಲ್ಲ. ನೀನು ಯಾರೋ ರಾವಣ? ಕಾರ್ತವೀರ್ಯಾರ್ಜುನ ನಿನ್ನನ್ನು ಜೈಲಿನಲ್ಲಿ ಹಾಕಿಟ್ಬಿಟ್ಟಿದ್ದ. ಪರಶುರಾಮ ಈ ಕಾರ್ತವೀರ್ಯಾರ್ಜುನಿಗೆ ಜ್ವರ ಬರುವಂತೆ ಮಾಡಿದ. ಆ ಪರಶುರಾಮನು ರಾಮನ ಮುಂದೆ ನಿಸ್ತೇಜನಾದ. ನೀನೆಲ್ಲಿ, ರಾಮ ಎಲ್ಲೋ? ಹೀಗೆ ಇದೊಂದು ಮೆಥಡಾಲಜಿ. ಒಬ್ಬ ಮನುಷ್ಯ ಯಾರು, ಇನ್ನು ವಿವೇಕಾನಂದರು ಯಾರು ಅನ್ನುವ ಮೆಥಡ್ ಅನ್ನ ಅದಂತ ಹೇಳೋದಕ್ಕೆ ನಾನು ಈ ಮೆಥಡ್ ತಿಳ್ಕೊಳ್ತೇನೆ. ಶ್ರೀ ರಾಮಕೃಷ್ಣರು ಹೇಳ್ತಾರೆ, ವಿವೇಕಾನಂದರು ಯಾರು? ಮಹಾಮಾಯೆ ಅವರ ಹತ್ರ ಹೋಗುವುದಕ್ಕೆ ಹೆದರ್ತಾಳೆ. ಮಹಾಮಾಯೆ ಅಂದ್ರೆ ಏನು ಗೊತ್ತಾ? ಯಾರು ಗೊತ್ತಾ? ಯಾರು ಗೊತ್ತಾ ಮಹಾಮಾಯೆ ಅಂದ್ರೆ? ಅದು ಬೇರೆ ಕಥೆ, ಅದಕ್ಕೆ ಹೇಳಿದ 25 ಉಪನ್ಯಾಸ ಬೇಕು. ಮಹಾಮಾಯೆ ಅವರ ಹತ್ರ ಹೋಗೋದಕ್ಕೆ ಹೆದರ್ತಾಳೆ, ಸ್ವಲ್ಪ ದೂರದಲ್ಲೇ ನಿಂತ್ಕೊಳ್ತಾಳೆ. ಅವರಿಗೆ ಅಷ್ಟು ಶಕ್ತಿ ಬಂದಿರೋದು ಅವಳಿಂದಲೇ. ಆದರೂ ಅವರ ಹತ್ರ ಹೋಗೋದಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾಳೆ, ಸ್ವಲ್ಪ ದೂರದಲ್ಲಿ ನಿಂತ್ಕೊಳ್ತಾಳೆ. ನರೇಂದ್ರನನ್ನು ನೋಡಿದ್ರೆ ನನಗೆ ಉದ್ದೀಪನೆಯಾಗುತ್ತೆ. 4-6 ಸಲ ನರೇಂದ್ರ ದೋಣಿಯಿಂದ ಇಳಿತಾ ಇರೋದನ್ನು ನೋಡಿ, ಅಲ್ಲಿ ನೋಡು ನರೇಂದ್ರ ಬಂದ, ಆನಂದ ತಡ್ಕೊಳ್ಳೋಕ್ಕಾಗದೆ ಗುರುವಿಗೆ. ಯಾವ ಇಂದ್ರ ಪದವಿಯು ರಾಮಕೃಷ್ಣನ ಮುಂದೆ ಕಾಲು ಕಸ, ಬ್ರಹ್ಮ ಪದವಿಯು ಕಾಲು ಕಸ. ರಾಮಕೃಷ್ಣರ ಜೀವ ಪರಿತಪಿಸಿದ್ದು ಇಲ್ಲ ಜಗನ್ಮಾತೆಗೆ, ಇಲ್ಲ ನರೇಂದ್ರನಿಗೆ, ಇಬ್ಬರಿಗೆ, ಶಾರದಾ ದೇವಿಯವರಿಗೂ ಅಲ್ಲ. ಸೀತೆ ಒಂದ್ಸಲ ಹನುಮಂತನ ಕೇಳ್ತಾಳೆ, ರಾಮನಿಗೆ ನನ್ನ ನೆನಪಿದೆಯೇನೋ ಹನುಮಂತ? ಯಾಕೆ? ಪಕ್ಕದಲ್ಲಿ ಲಕ್ಷ್ಮಣ ಇದ್ರೆ ಅವರಿಗೆ ಪ್ರಪಂಚವೇ ಬರತೋಗುತ್ತೆ. ಹಾಗೆ ಶ್ರೀರಾಮಕೃಷ್ಣರಿಗೆ ಪಕ್ಕದಲ್ಲಿ ನರೇಂದ್ರ ಇದ್ರೆ ಶಾರದಾ ದೇವಿಯವ್ರ ನೆನಪು ಇರೋದಿಲ್ಲ, ಮತ್ತೊಬ್ಬರ ನೆನಪು ಇರೋದಿಲ್ಲ. ನರೇಂದ್ರ ದೋಣಿಯಿಂದ ಇಳಿತಾ ಇದ್ದಾಗಲೇ ರಾಮಕೃಷ್ಣ ಸಮಾಧಿ ಹೋಗೋದು ಅಂದ್ರೆ ಏನರ್ಥ? ಯಾರಿರಬಹುದು ಈ ಮನುಷ್ಯ? ಕೇಶವ ಚಂದ್ರಸೇನ ಇನ್ನೊಬ್ಬ. ಯಾವ ಲಂಡನ್ಗೆ ಹೋಗಿ ಬೈಬಲ್ ವ್ಯಾಖ್ಯಾನ ಮಾಡ್ತಾ ಇದ್ರು ಕೇಶವ ಚಂದ್ರಸೇನ, ಬೈಬಲ್ ವ್ಯಾಖ್ಯಾನ ಮಾಡ್ತಾ ಇದ್ರೆ ರಾಣಿ ವಿಕ್ಟೋರಿಯಾ ಅವನ ಪಾದಗಳ ಹತ್ರ ಕುಳಿತುಕೊಂಡು ಕೈ ಜೋಡಿಸಿಕೊಂಡು ವಿನೀತಳಾಗಿ ಬೈಬಲ್ ವ್ಯಾಖ್ಯಾನವನ್ನು ಕೇಳ್ತಾ ಇದ್ರು. ಅವನು ಕೇಶವ ಚಂದ್ರಸೇನ, ನೆನ್ಪಿಟ್ಕೊಳ್ಳಿ. ಆ ಕೇಶವ ಚಂದ್ರಸೇನ ಒಂದು ದಿನ ರಾಮಕೃಷ್ಣನ ಮುಂದೆ ಕುಳಿತಾಗ ರಾಮಕೃಷ್ಣ ಅವನನ್ನು ನೋಡ್ತಾರೆ, ಈ ಕಡೆ ನರೇಂದ್ರನನ್ನು ನೋಡ್ತಾರೆ. ಅವನನ್ನು ನೋಡ್ತಾರೆ, ನರೇಂದ್ರನನ್ನು ನೋಡ್ತಾರೆ. ಜಗನ್ಮಾತೆ ಏನೋ ತೋರಿಸಿದಳಂತೆ. ಆಮೇಲೆ ಅವರೇ ಹೇಳ್ತಾರೆ, ಆಹಾ ಎಂಥ ದೃಶ್ಯ ಕಂಡೆ, ಎಂಥ ದೃಶ್ಯ ಕಂಡೆ. ಕೇಶವನಲ್ಲಿ ಜ್ಞಾನ ಒಂದು ಮಿಣುಕು ಹೊಡಿವಿನಂತೆ ಇದ್ರೆ ನರೇಂದ್ರ ಧಗಧಗಿಸುವ ಸೂರ್ಯ. ಕೇಶವ 5 ದಳದ ಕಮಲ, ನರೇಂದ್ರ ಸಹಸ್ರ ದಳದ ಕಮಲ. ಕೇಶವ ಒಂದು ಶಕ್ತಿಯ ಉದ್ದೀಪನೆಯಿಂದ ಇಷ್ಟೆಲ್ಲ ವಿಶ್ವವಿಖ್ಯಾತನಾಗಿದ್ದಾನೆ. ನರೇಂದ್ರದಲ್ಲಿ ಅಂತ 18 ಶಕ್ತಿಗಳಿವೆ. ಅವನ ಒಂದು ಹಂಡೆ, ನರೇಂದ್ರ ದೊಡ್ಡ ಸರೋವರ. ಎಂಥ ದೃಶ್ಯ ಕಂಡೆ, ಎಂಥ ದೃಶ್ಯ ಕಂಡೆ. ಹೀಗೆ ಹೋಗುತ್ತೆ ಸ್ವಾಮಿ ವಿವೇಕಾನಂದರ ಬಗ್ಗೆ. ರಾಮಕೃಷ್ಣರು ಅಪ್ಪಿ ತಪ್ಪಿಯು ಕನಸು ಮನಸ್ಸಿನಲ್ಲೂ ಎಕ್ಸಾಗರೇಷನ್, ಸುಳ್ಳು. ನನ್ನ ಶಿಷ್ಯ ಆದ್ದರಿಂದ ಮೋಹಿತನಾಗಿದ್ದಾನೆ. ಶಿಷ್ಯನನ್ನು ಕಂಡು ಬಹಳ ಮೋಹ ಬಂದ್ಬಿಟ್ಟಿದೆ. ಅರ್ಜುನನ ಕಂಡ್ರೆ ದ್ರೋಣಾಚಾರ್ಯರಿಗಿದ್ದ ಹಾಗೆ. ಇದು ಯಾವುದು ಇಲ್ಲಿ ಲೆಕ್ಕಕ್ಕೆ ಬರೋದಿಲ್ಲ. ರಾಮಕೃಷ್ಣನು ತದ್ವತ್ತು ನರೇಂದ್ರನ ಬಗ್ಗೆ ಜಗನ್ಮಾತೆ ಏನು ತೋರಿಸಿದಳು ಅಥವಾ ಆ ಮಹಾನುಭಾವ ತಮ್ಮ ದಿವ್ಯ ಶಕ್ತಿಯಿಂದ ಏನು ಕಂಡುಕೊಂಡ್ರು ಅದನ್ನೇ ಇಲ್ಲಿ ಹೇಳಿದ್ದಾರೆ. ಈ ನರೇಂದ್ರನ ಬಗ್ಗೆ ನಾವು ತಿಳ್ಕೊಳ್ಳೋದ್ರಿಂದ ಆಗುವುದೇನು? ಏ ಒಮ್ಮೆಯೋ ವೇತ್ತಿ ತತ್ವತಃ ಮಾನುಷ ಶರೀರಕ್ಕೆ ಸಾಕಾಗಲಾರದಷ್ಟು ಶಕ್ತಿಗಳು ನಮ್ಮಲ್ಲಿ ಉದ್ದೀಪನಗೊಳ್ಳುತ್ತವೆ. ಇದೇನಾದ್ರೂ ಆಗಿದೆಯಾ? ಜಗತ್ತಿನಲ್ಲಿ ಎಂದಾದ್ರೂ ಆಗಿದೆಯಾ? ಇಂಥ ಘಟನಾವಳಿಗಳು ಎಂದಾದ್ರೂ ಆಗಿದೆಯಾ? ನಮಗೆ ಗೊತ್ತಾಗೋದಿಲ್ಲ. ಫ್ರಾನ್ಸ್ ದೇಶದ ನೋಬೆಲ್ ಪ್ರಶಸ್ತಿ ವಿಜೇತ ರೊಮೆ ರೋಲಾ ಹೇಳ್ತಾನೆ, ಕೊಲಂಬೋ ಇಂದ ಅಲ್ಮೋರದವರೆಗೆ ಈ ಸುಂಟರಗಾಳಿ ಪ್ರಯಾಣ ಮಾಡಿತು. ಯಾವುದ ಸುಂಟರಗಾಳಿ? ವಿವೇಕಾನಂದರು. ಕೊಲಂಬೋ ಇಂದ ಅಲ್ಮೋರದವರೆಗೆ ಈ ಸುಂಟರಗಾಳಿ ಪ್ರವೇಶ ಮಾಡಿತು. ಮಲಗಿದ್ದ ಹೆಣ ಎದ್ದು ಕುಳಿತುಕೊಂಡಿತ್ತು. ಮೈ ಕೊಡವಿ ತಾನು ಏನಾಗಬೇಕು ಅಂತ ಯೋಚನೆ ಮಾಡೋದಕ್ಕೆ ಪ್ರಾರಂಭ ಮಾಡಿತು. ಅವರು ತೀರ್ಕೊಂಡ 3 ವರ್ಷಕ್ಕೇನೆ ದಿ ಸನ್ ಆಫ್ ನ್ಯಾಷನಾಲಿಟಿ arose in the eastern horizon that ultimately resulted in getting India the independent it had lost for the past several centuries.
ಸಹಸ್ರಾರು ವರ್ಷಗಳಿಂದ ಸ್ವಾತಂತ್ರ್ಯವನ್ನು ಕಳ್ಕೊಂಡಿತ್ತಲ್ಲ, ಆ ಇಂಡಿಪೆಂಡೆನ್ಸ್ ಬರೋವರೆಗೆ ಈ ಅನ್ರೆಸ್ಟ್ ಅನ್ನುವಂಥದ್ದು ಇಂಡಿಯಾದಲ್ಲಿ ಅದು ಕೊನೆಗಾಣಲೇ ಇಲ್ಲ, ಅದು ಶಾಂತವಾಗಲೇ ಇಲ್ಲ. 42 ವರ್ಷದಲ್ಲಿ 1000 ವರ್ಷಗಳಿಂದ ಕಳ್ಕೊಂಡಿದ್ದ ಸ್ವಾತಂತ್ರ್ಯ ಬಂದು ಬಿಡ್ತು. ಆದ್ದರಿಂದ ಚಕ್ರವರ್ತಿ ರಾಜಗೋಪಾಲಾಚಾರ್ಯ ಹೇಳಿದ್ರು, ವಿವೇಕಾನಂದ ಇಂಡಿಯಾ ಗಾಟ್ ಇಟ್ಸ್ ಇಂಡಿಪೆಂಡೆನ್ಸ್, ವಿವೇಕಾನಂದ ಸೇವ್ಡ್ ಹಿಂದೂಯಿಸಂ and saved India, but for him we would not have got our independence and we would have lost our religion. ರಾಜಾಜಿ ಸಾಮಾನ್ಯ ವ್ಯಕ್ತಿ ಅಲ್ಲ, ಫಾಕ್ಸ್ ಆಫ್ ಸೌತ್ ಇಂಡಿಯಾ ಅಂತ ಕರೀತಾ ಇದ್ರು ಇಂಗ್ಲಿಷ್ನವರವರನ್ನ. ಅವ್ರ ಇಂಗ್ಲಿಷ್ ಕೂಡ ಹೇಗಿತ್ತು ಅಂದ್ರೆ, ಒಂದು ಟ್ರೈನ್ ಅಲ್ಲಿ ಹೋಗ್ತಾ ಇದ್ದಾಗ ಬ್ರಿಟಿಷರ್ಸ್ ಹೇಳ್ತಾರೆ, ಹಿಂದ್ಗಡೆ ರಾಜಾಜಿ ಕುಳಿತಿರ್ತಾರೆ, ಇಂಗ್ಲಿಷ್ ಬ್ಯೂಟಿಫುಲ್ ಇಂಗ್ಲಿಷು, ಯಾರು ಈ ಮನುಷ್ಯ ಮಾತಾಡ್ತಾರೆ. ಆಮೇಲೆ ಎಷ್ಟೋ ಒಂದು 10 ಗಂಟೆ ಆದ್ಮೇಲೆ ತಿರುಗಿ ನೋಡಿದ್ರೆ ರಾಜಾಜಿ ಕುಳಿತಿರ್ತಾರೆ, ಒಬ್ಬ ಇಂಗ್ಲಿಷ್ ಆಫೀಸರ್ ಹೇಳ್ತಾನೆ, how is it that an Englishman could be so black? How is it that an Englishman could be so black? ಒಬ್ಬ ಇಂಗ್ಲಿಷ್ ಮನುಷ್ಯ ಇಷ್ಟು ಬ್ಲಾಕ್ ಇರ್ತಾನ? ಕೇವಲ ಅದೊಂದೇ ಅಲ್ಲ, ಫಾಕ್ಸ್ ಆಫ್ ಸೌತ್ ಇಂಡಿಯಾ. ಗಾಂಧೀಜಿಯವರು ಹೇಳಿದ್ರು, ಗಾಂಧೀಜಿಯವರೇ ಸ್ವಾತಂತ್ರ್ಯ ಬಂದ ಮೇಲೆ ಎಲ್ಲ ಹಾಳಾಗಿ ಹೋಗುತ್ತೆ, ಜನ ಇಂಗ್ಲಿಷ್ನವರನ್ನ ಬಹಳ ಕೃತಜ್ಞತೆಯಿಂದ ಸ್ಮರಿಸ್ಕೊಳ್ತಾರೆ, ಅಂತ ದುರ್ಗತಿ ಬರುತ್ತೆ ನೋಡ್ತಾ ಇರಿ ಸ್ವಾತಂತ್ರ್ಯ ಬಂದ ಮೇಲೆ ಅಂತ ಹೇಳಿದ ಏಕೈಕ ವ್ಯಕ್ತಿ ರಾಜಾಜಿಯವರು. ಅವರ ಪವರ್ ಆಫ್ ಅನಾಲಿಸಿಸ್, ಇನ್ಸೈಟ್ ಆ ಥರ ಇತ್ತು. ಈ ಮನುಷ್ಯ ಹೇಳ್ತಾನೆ, ಬಟ್ ಫಾರ್ ವಿವೇಕಾನಂದ ವಿ ವುಡ್ ನಾಟ್ ಹ್ಯಾವ್ ಗಾಟ್ ಅವರ್ ಇಂಡಿಪೆಂಡೆನ್ಸ್. ಇದನ್ನ ನಾನು ಯಾಕೆ ಹೇಳಿದೆ ಅಂದ್ರೆ, 1000 ವರ್ಷಗಳು ಇಡೀ ರಾಷ್ಟ್ರಕ್ಕೆ ತಗುಲಿದ್ದಂತಹ ಒಂದು ದೊಡ್ಡ ಪೆಡಂಭೂತ ಸಮಸ್ಯೆ ಈ ಮನುಷ್ಯನ ಚಿಂತನೆ ಹರಿದಾಗ ಸಾಲ್ವ್ ಆಯಿತು ಅಂತಂದ್ರೆ, ಇವತ್ತಿನ ಸಾಮಾಜಿಕ ಸಮಸ್ಯೆಗಳಿಗೆ, ಸಾಂಸ್ಕೃತಿಕ ಸಮಸ್ಯೆಗಳಿಗೆ, ರಾಜಕೀಯ ಸಮಸ್ಯೆಗಳಿಗೆ, ಶೈಕ್ಷಣಿಕ ಸಮಸ್ಯೆಗಳಿಗೆ ವೈಯಕ್ತಿಕ ಹಂತದಲ್ಲಿ ಅಥವಾ ಸಮಷ್ಟಿ ಹಂತದಲ್ಲಿ ವಿವೇಕಾನಂದ ಚಿಂತನೆ ಪರಿಹಾರ ಇರಲ್ವಾ? 1000 ವರ್ಷಗಳ ಗುಲಾಮಗಿರಿ ಹೋಗ್ಬಿಡುತ್ತೆ ಅಂತಂದ್ರೆ, ಯಾವುದೇ 20-30 ವರ್ಷಗಳಿಂದ ನಮ್ಮ ನಡುವೆ ಬಂದಿರತಕ್ಕಂತಹ ಸಮಸ್ಯೆಗಳಿಗೆ ಪರಿಹಾರ ಇರಲ್ವಾ? ಹಾಗಾದ್ರೆ ಯಾಕೆ ಪರಿಹಾರ ಸಿಗ್ತಾ ಇಲ್ಲ? ಯಾರು ಓದಿದವರು ಯಾರು? ಯಾರು ಓದಿದ್ರು? ಒಂದು ಊರಿನಲ್ಲಿ 5 ಜನ ಓದಿದ್ರ? ಒಂದು ಊರಿನಲ್ಲಿ 5 ಜನ ಓದಿದ್ರ? ಓದು. ಅದು ಕೃಷ್ಣನೇ ಅವತ್ತು ಹೇಳಿದ್ನಲ್ಲ, ನನ್ನ ಜನ್ಮ ನನ್ನ ಕರ್ಮಗಳ ಅಧ್ಯಯನ ಮಾಡು. ಯಾಕೆ? ಆ ಶಕ್ತಿ ಅದು. ಆ ಶಕ್ತಿಯನ್ನು ರಾಮಕೃಷ್ಣರು ಜಾಗೃತಗೊಳಿಸಿ, ನರೇ ಜಗತ್ತಿನ ಹಿತವನ್ನು ಸಾಧಿಸು, ನನ್ನ ಎಲ್ಲಾ ಶಕ್ತಿಯನ್ನು ನಿನಗೆ ವರ್ಗಾವಣೆ ಮಾಡ್ತಾ ಇದ್ದೇನೆ, ಇನ್ನು ಏನೋ ನನ್ನ ಜೊತೆ ಇಟ್ಕೊಂಡಿಲ್ಲ. ಪಾಪ 12 ವರ್ಷಗಳ ಕಾಲ ರಾಮಕೃಷ್ಣರು ಎಂಥ ತಪಸ್ಸು ಮಾಡಿದ್ರು. 6 ವರ್ಷ ಕಣ್ಣು ರೆಪ್ಪೆ ಎರಡೂ ಕೂಡ ಒಂದಕ್ಕೊಂದು ಮುಚ್ಚಲಿಲ್ಲ. ಅಷ್ಟು ಕಣ್ಣಲ್ಲಿ ಉರಿ ಜಗನ್ಮಾತೆಯ ದರ್ಶನವಾಗಬೇಕು ಅನ್ನೋ ವ್ಯಾಕುಲತೆ, ಪರಾಭಕ್ತಿ, ಮಹಾಭಾವ ಅವೆಲ್ಲ ಶರೀರವನ್ನು ಪ್ರವೇಶ ಮಾಡಿಬಿಟ್ಟಿದೆ. ಭೈರವಿ ಬ್ರಾಹ್ಮಣಿ ಅವರನ್ನು ನೋಡಿ, ಅವತಾರ ಪುರುಷನ ಶರೀರದಲ್ಲಿ ಮಾತ್ರ ಈ ಲಕ್ಷಣಗಳಿರೋದು ಸಾಧ್ಯ, ಇವರು ಅವತಾರ ಪುರುಷ ಅಂತ ಪಂಡಿತರ ಸಭೆಯಲ್ಲಿ ಡಿಕ್ಲೇರ್ ಮಾಡ್ತಾಳೆ. ಎಲ್ಲಾ ಪಂಡಿತರು ಒಪ್ಕೊಂಡು ಹೋಗ್ತಾರೆ. ಆ ಅವತಾರ ಪುರುಷ ಅಷ್ಟು ತಪಸ್ಸು ಮಾಡಿ ಕೊನೆಗೆ ಶಿಷ್ಯನಿಗೆ ಕೊಟ್ಟು, ನರೇ ಇದರಿಂದ ಜಗತ್ತಿನ ಹಿತವನ್ನು ಸಾಧಿಸು ಅಂತ ಹೇಳಿದ್ರಲ್ಲ, ಆ ಶಕ್ತಿ ಅವ್ರ ಮೂಲಕ ಮಾತಾಡಿದೆ. ಜಗತ್ತಿನ ಹಿತಕ್ಕೆ ಬೇಕಾದ ಶಕ್ತಿ. ಅದನ್ನ ನಾವು ತಿಳ್ಕೊಳ್ಳದೆ ಹೋದ್ರೆ ಹೇಗೆ? ಅರ್ಧ ಗಂಟೆಗೆ ತಿಳಿಸೋಕ್ಕಾಗುತ್ತಾ? ಒಂದು ಕಾರ್ಯಕ್ರಮದಲ್ಲಿ ತಿಳಿಸೋಕ್ಕಾಗುತ್ತಾ? ಪಾಶ್ಚಿಮಾತ್ಯರು ವಿವೇಕಾನಂದರ ಎಮರ್ಜೆನ್ಸ್ ಬಗ್ಗೆ ಏನೆಲ್ಲ ಮಾತುಗಳನ್ನು ಮಾತಾಡಿದ್ದಾರೆ, ಎಷ್ಟು ಪುಸ್ತಕಗಳು ಬಂದಿವೆ. ಆವತ್ತಿನ ಇಡೀ ಪಾಶ್ಚಿಮಾತ್ಯ ಪ್ರಪಂಚದ ದಿಗ್ಗಜರು, ದಿ ರಿಚೆಸ್ಟ್ ಮ್ಯಾನ್ ರಾಕ್ಫೆಲ್ಲರ್, ಸಿನಿಮಾ ಸೆಲೆಬ್ರಿಟೀಸ್ ಎಮ್ಮಾ ಕಾಲುವೆ, ಸಾರಾ ಬರ್ನ್ಹಾರ್ಟ್, ಮತ್ತು ಆವತ್ತಿನ HW ಲಾಂಗ್ಫೆಲೋ, ಅವರ ಬೀಗರು ಸಾರಾ ವೋಲೆಬುಲ್, ಎಂತೆಂಥವರು ಮೆಷಿನ್ ಗನ್ನ ಕಂಡು ಹಿಡಿದಂತವರು, ಮೆಷಿನ್ ಗನ್ ಹಿಡಿದಂತ ಹೆಲೆನ್ ಮ್ಯಾಗ್ಜಿನ್, ಜರ್ಮನಿಯ ಎಂಪರರ್ ಕೈಸರ್, ಒಬ್ಬರ ಇಬ್ಬರ ಮಿಸ್ಟರ್ ಮುಲ್ಲರ್, ಆಗಿನ ಇಡೀ ಪಾಶ್ಚಿಮಾತ್ಯ ಜಗತ್ತಿನ ಗ್ರೇಟೆಸ್ಟ್ ಸೆಲೆಬ್ರಿಟೀಸ್ ವಿವೇಕಾನಂದರನ್ನು ಮುಟ್ಟೋದೇ ಒಂದು ದೊಡ್ಡ ಸೌಭಾಗ್ಯ, ಒಂದು ವಾಕ್ಯ ಕೇಳೋದು ಒಂದು ಸೌಭಾಗ್ಯ ಅಂತ ಯೋಚನೆ ಮಾಡ್ತಾ ಇದ್ದಂತ ಸ್ಥಿತಿ ತಂದಿದ್ರು. ಹೇಳಿದ್ರು, ಐ ವುಡ್ ಹ್ಯಾವ್ ಕನ್ವರ್ಟೆಡ್ ಹಾಫ್ ಅಮೆರಿಕಾ ಇಫ್ ಐ ವಾಂಟೆಡ್. ಅರ್ಧ ಅಮೆರಿಕ ಕನ್ವರ್ಟ್ ಮಾಡಿಬಿಡ್ತಾ ಇದ್ದೆ, ಬಟ್ ದಟ್ ಈಸ್ ನಾಟ್ ಮೈ ಮೆಥಡಾಲಜಿ. ನ್ಯೂಯಾರ್ಕ್ನಲ್ಲಿ ಎಲ್ಲೋ ಒಂದು ಹೋಟೆಲ್ನಲ್ಲಿ ರಾತ್ರಿ ಬಹಳ ಹೊತ್ತಾಗಿದೆ, ಉಪನ್ಯಾಸ ಮುಗಿಸಿ ಇನ್ಯಾರು ಅಡಿಗೆ ಮಾಡ್ತಾರೆ ಅಂತ ಎಲ್ಲ ಸ್ನೇಹಿತರು ಊಟ ಮಾಡಿಕೊಂಡು ಆಚೆಗೆ ಬರ್ತಾ ಇದ್ರು. ರಾತ್ರಿ 10 ಗಂಟೆನಲ್ಲಿ ಟ್ರಾಫಿಕ್ ಜಾಮ್ ಆಗಿ ಪೊಲೀಸ್ನವರು ಲಾಠಿ ಚಾರ್ಜ್ ಮಾಡ್ಬೇಕಾಗ್ತಿತ್ತು. ಅಂತಹ ಸೆಲೆಬ್ರಿಟಿ ಪಾಶ್ಚಿಮಾತ್ಯರು ನಾವು ಹೇಳಿದ್ದೆಲ್ಲ ಒಪ್ಕೊಂಡು ಬಿಡ್ತಾರ? ಯಾರ್ಯಾರು ಏನೇನು ಹೇಳ್ತಾರೋ ಅದನ್ನ ನ್ಯೂಸ್ ಪೇಪರ್ಸ್, ಅದು ಕೂಡ ನ್ಯೂಸ್ ಪೇಪರ್ಸ್ ಅಂದ್ರೆ ಏನು ಗೊತ್ತಿದೆ ತಾನೆ, ಒಪ್ಕೊಂಡ್ಬಿಡ್ತಾರ? ಇವರು ಏನ್ ಹೇಳಿರ್ಬೇಕು, ಎಂತದ್ದಾದ್ರೂ ಹೇಳಿರ್ಬೇಕು, ಎಂಥ ವಿಚಾರಗಳಾದ್ರೂ ಇರ್ಬೇಕು ಅದರಲ್ಲಿ.
ಇಂಥದ್ದೊಂದು ಕೃಷ್ಣ ಗೀತೆಯಲ್ಲಿ ಅರ್ಜುನ ನೋಡು ನನ್ನ ವಿಚಾರಗಳು ಅಂದ್ರೆ ಹೀಗೆ ಅಂತ ಯಾವುದನ್ನು ಕುರಿತು ಹೇಳಿದ್ದಾನೋ ಅದೇ ವಿಚಾರಗಳನ್ನೇ ಇವತ್ತು ರಾಮಕೃಷ್ಣರು ಈ ಅವತಾರದಲ್ಲಿ ತಮ್ಮ ಶಿಷ್ಯನ ಮೂಲಕ ಪ್ರವಹಿಸಿದರು. ಅಧ್ಯಯನ ನಡೀಬೇಕು, ಎಳೆ ಎಳೆಯಾಗಿ ಬಿಡಿಸಿ ಬಿಡಿಸಿ ಹೇಳಬೇಕು. ಎಷ್ಟೋ ಜನರು ಅಧ್ಯಯನ ಮಾಡಿ ಮಾತ್ರ ಗೊತ್ತಾಗಲ್ಲ, ಹಾಗೆ ಅಧ್ಯಯನ ಮಾಡಿ ಸ್ವಲ್ಪ ಡೌಟ್ಸ್ ಇಟ್ಕೊಂಡು ಬರಬೇಕು. ಎಳೆ ಎಳೆಯಾಗಿ ಬಿಡಿಸಿ ಬಿಡಿಸಿ ಹೇಳಬೇಕು. ಆವಾಗ ಒಬ್ಬೊಬ್ಬ ಮನುಷ್ಯನಿಗೂ ಅನ್ನಿಸ್ಬೇಕು, ನನ್ನ ಜನ್ಮ ವ್ಯರ್ಥವಾಯ್ತಲ್ಲ ಇಷ್ಟು ದಿವಸ, ನನ್ನ ಜನ್ಮ ವ್ಯರ್ಥವಾಯ್ತಲ್ಲ, ನನ್ನ ಜನ್ಮ ವ್ಯರ್ಥವಾಯಿತಲ್ಲ ಅಂತ ಯಾವ ಮನುಷ್ಯನಿಗೆ ಅನಿಸುವುದಿಲ್ಲವೋ ಆ ಮನುಷ್ಯ ಇನ್ನೂ ಹುಟ್ಟಿಲ್ಲ. ಅದೊಂದು ಬಂಡೆ, ಅದೊಂದು ದೊಡ್ಡ ಬಂಡೆ. ಏಷಾಂ ವಿದ್ಯಾ ನ ತಪೋ ನ ದಾನಂ ನ ಜ್ಞಾನಂ ನ ಶೀಲಂ. ಚಾಣಕ್ಯ ಹೇಳ್ತಾನೆ, ಏಷಾಂ ವಿದ್ಯಾ ನ ತಪೋ ನ ದಾನಂ ನ ಜ್ಞಾನಂ ನ ಶೀಲಂ ತೇ ಮರ್ತ್ಯಲೋಕ ಭೂಭಾರಭೂತ ಮನುಷ್ಯ ರೂಪೇಣ ಮೃಗಾಶ್ಚರಂತಿ. ಒಬ್ಬ ಮನುಷ್ಯನ ಉದ್ಧಾರಕ್ಕೆ ಮೊಟ್ಟ ಮೊದಲ ಒಬ್ಬ ಪ್ರಧಾನವಾದ ಲಕ್ಷಣ ಏನು ಅಂದ್ರೆ ತನ್ನ ಸತ್ಯದ ಸ್ಥಿತಿಯ ಬಗ್ಗೆ ಅವನಿಗೆ ಅತೃಪ್ತಿ ಬರೋದು. ಸಾಧನೆಯ ನಂತರ ತೃಪ್ತಿ ಬರಬೇಕು, ಸಾಧನೆಗಿಂತ ಮುಂಚೆ ತೃಪ್ತಿ ಬಂದ್ರೆ ಅದು ಒಂದು ಬಂಡೆಗಲ್ಲು. ಸಾಧನೆಯಲ್ಲಿ ಸುಖ ಕಾಣಬೇಕು, ಸುಖವೇ ಸಾಧನೆ ಅಲ್ಲ. ಜೀವನದಲ್ಲಿ ಗುರಿ ಏನಪ್ಪ? ಸುಖ. ಈ ಗೋಡೆಗೆ ಎಂದಾದ್ರೂ ತಲೆನೋವು ಬಂದಿದೆ, ಟೆನ್ಷನ್ ಬಂದಿದೆಯಾ? ಈ ಮೈಕ್ಗೆ ಯಾವಾಗಾದ್ರೂ ಎಕ್ಸಾಮಿನೇಷನ್, ಸಿಇಟಿ, ಟೆನ್ಷನ್, ಅಟೆನ್ಷನ್ ಏನಾದ್ರೂ ಬಂದಿದೆಯಾ? ಸುಖವಾಗಿದೆ. ಮನುಷ್ಯರ ಜೀವನದಲ್ಲೂ ಕೂಡ ಸುಖವ ಗುರಿ, ಸುಖ ಹೌದು. ಆದ್ರೆ ಎಂಥ ಸುಖ? ಸಾಧನೆಯನ್ನು ಬೆನ್ನತ್ತಿ ಬರುವ ಸುಖ, ಸಾಧನೆಯ ಒಂದು ಬೈ ಪ್ರಾಡಕ್ಟ್ ಆಗಿ ಬರುವ ಸುಖ. ವಾಟ್ ಯು ಶುಡ್ ಏಮ್ ಅಟ್ ಈಸ್ ಅಚೀವ್ಮೆಂಟ್. Achievement of what? Achievement to become a superman. Existence, knowledge, bliss, boundless. Every day it is growing. Effortlessly that is growing. I am on the right track. Swami Vivekananda, our Mahanbhava Bhagavad Gita, that there is not a single school of Hindu philosophy that does not deal with the theory of evolution, the science of evolution. Science of evolution ಅನ್ನು ಡೀಲ್ ಮಾಡಿದ ಒಂದು ಹಿಂದೂ ಸ್ಕೂಲ್ ಆಫ್ ಫಿಲಾಸಫಿ ಇಲ್ಲ. ಅಷ್ಟೇ ಅಲ್ಲ, ಅವರು ಡಿಫೈನ್ ಮಾಡ್ತಾರೆ ಇಂಡಿಯನ್ ಕಲ್ಚರ್ ಅಥವಾ ಯೋಗ ಅಥವಾ ನಮ್ಮ ಭಾರತೀಯ ವೇದ ಪ್ರಣೀತವಾದ ಜೀವನ ಧರ್ಮ ಏನದು ಅಂದ್ರೆ ದಿ ಸೈನ್ಸ್ ದಟ್ ಕ್ಯಾನ್ ಆಕ್ಸಲರೇಟ್ ಎವಲ್ಯೂಷನ್. ಭಾರತೀಯ ಜೀವನ ಪದ್ಧತಿಗೂ ಬೇರೆ ಜೀವನ ಪದ್ಧತಿಗೂ ಡಿಫರೆನ್ಸ್ ಏನು? ಅಲ್ಲಿ ಎಲ್ಲೂ ಒಂಥರ ಇದೆ ಜೀವನ. ಇಲ್ಲಿ ದಿಸ್ ವಿಲ್ ಆಕ್ಸಲರೇಟ್ ಎವಲ್ಯೂಷನ್. ನಿಮ್ಮ ಬೆಳವಣಿಗೆ, ನಿಮ್ಮ ವಿಕಾಸವನ್ನ ಬೇಗ 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 ಮಾಡುತ್ತೆ. ಇದಕ್ಕಿಂತ ಇನ್ನು ಏನು ಕೊಡ್ಬೇಕಪ್ಪ ಒಬ್ಬ ಮನುಷ್ಯ? ಇದಕ್ಕಿಂತಲೂ ಎವಲ್ಯೂಷನ್ ಆಕ್ಸಲರೇಟ್ ಮಾಡುವ ಸೈನ್ಸ್ಗಿಂತಲೂ ಏನು ಕೊಡಬೇಕು ಮನುಷ್ಯನಿಗೆ? ಇದು ಯಾವುದರ ಕಡೆಗೂ ನಮ್ಮ ಗಮನವಿಲ್ಲದೆ ಇರುವಂತಹ ಸಂದರ್ಭದಲ್ಲಿ ಗಮನ ಹರಿಸುವುದು ಹೇಗೆ? ಅದಕ್ಕೆ ವಿವೇಕಾನಂದ ಹೇಳಿದ್ರು ಅವರ ಶಿಷ್ಯರಿಗೆ, ನೋಡ್ರು, ನನಗೋಸ್ಕರ ಒಂದು ಜನ್ಮ ಕೊಡಿ. ಯಾರು ತ್ಯಾಗಿ ಯುವಕರು ನನ್ನ ಮೇಲಿನ ಪ್ರೀತಿಯಿಂದ ನನ್ನ ಹತ್ರ ಬಂದಿದ್ದೀರೋ, ಮೊದಲ ಬ್ಯಾಚ್, ಫಸ್ಟ್ ಬ್ಯಾಚ್ ಆಫ್ ಸನ್ಯಾಸಿಗಳು ಬೇಲೂರು ಮಠದಲ್ಲಿ ಸನ್ಯಾಸ ಆದಾಗ ಎಲ್ಲರನ್ನು ಕೂಡಿಸ್ಕೊಂಡು ವಿವೇಕಾನಂದ ಹೇಳ್ತಾರೆ, ನೋಡಿ, ನನ್ನನ್ನು ಮೆಚ್ಚಿ ನನ್ನ ಹಿಂದೆ ಬಂದಂತಹ ತ್ಯಾಗಿ ಸನ್ಯಾಸಿಗಳೇ, ಮೋಕ್ಷವನ್ನು ಬಯಸಿದ್ರು ನಿಮ್ಮನ್ನು ಸ್ವಾರ್ಥಿಗಳು ಅಂತ ಕರೀತೇನೆ. ಎಲ್ಲಿವರೆಗೆ ನನ್ನ ದೇಶದಲ್ಲಿ ಒಂದು ನಾಯಿ ಹಸಿವಿನಿಂದ ಇದೆಯೋ ಅಲ್ಲಿವರೆಗೆ ನೀವೆಲ್ಲರೂ ಕೂಡ ಅದಕ್ಕೆ ಊಟ ಕೊಡುವುದು ನಿಮ್ಮ ಜೀವನದ ವ್ರತವನ್ನಾಗಿ ಇಟ್ಕೊಳ್ಬೇಕೇ ಹೊರತು ನಿಮ್ಮ ಮುಕ್ತಿ ಅಲ್ಲ, ಸ್ವಂತ ಮುಕ್ತಿ ಅಲ್ಲ. ಯಾರು ಸ್ವಂತ ಮುಕ್ತಿಯನ್ನು ಬಯಸ್ತಾರೋ ಅವನು ನನ್ನ ಶಿಷ್ಯನೇ ಅಲ್ಲ. ಅದರ ಬದಲು ನನ್ನ ಮಾತಿನ ಪ್ರಕಾರ ಜಗತ್ತನ್ನ ಏನಾದ್ರೂ ಮಾಡಬೇಕು, ಸ್ವಲ್ಪ ಏನಾದ್ರೂ ಮಾಡಬೇಕು ಅಂತ ಪ್ರಪಂಚದ ಒಳಿತಿಗಾಗಿ, ಬಹುಜನ ಹಿತಾಯ, ಬಹುಜನ ಸುಖಕ್ಕಾಗಿ ಯಾರು ಆ ಸೇವಾ ಕ್ಷೇತ್ರವನ್ನು ಪ್ರವೇಶ ಮಾಡ್ತಾರೋ ಅವರು 1000 ಸಲ ನರಕಕ್ಕೆ ಹೋಗಲಿ, ನಾನು ಹೋಗಿ ಅವರ ಮೇಲೆ ಕೆತ್ಕೊಂಡು ಬರ್ತೇನೆ. ಬೇಲೂರು ಮಠದಲ್ಲಿ ಒಬ್ಬರು ಸನ್ಯಾಸಿಗಳು 2-3 ಗಂಟೆ ಪೂಜೆ ಮಾಡ್ತಾ ಇದ್ದಾರೆ. ವಿವೇಕಾನಂದರು ಗಮನಿಸಿದರು, ಹೇಳಿದ್ರು, ನೋಡು, that we are sarvasanga parityagis, it is assured at least half, to the extent of half, that we are liberated. Why should we spend long hours in rituals and all that? What is our duty then, you may ask? Ours is a new type of sannyasis. I have not come here to bring about the sort of the sannyasa way the individual freedom constituted the main motto of that methodology of human evolution. What I want you all is, you must manufacture powerful ideas
My Shishyas, my Chelas, you Sannyasis, you must manufacture powerful ideas and throw them broadcast everywhere in the world. ಅತ್ಯಂತ ಶಕ್ತಿಯುತವಾದ ಭಾವನೆಗಳು, ಕುರಿಗಳನ್ನು ಹುಲಿಗಳನ್ನಾಗಿಸುವ ಭಾವನೆಗಳು, ರಣಹೇಡಿಯನ್ನು ಧೀರನನ್ನಾಗಿಸುವ ಭಾವನೆಗಳು, ದಡ್ಡನನ್ನ ಜೀನಿಯಸ್ ಅನ್ನಾಗಿಸುವ ಭಾವನೆಗಳು, ಯಕ್ಕಶ್ಚಿತ್ ವ್ಯಕ್ತಿಯನ್ನ ಗ್ರೇಟ್ ಮ್ಯಾನ್ ಅಂತ ಪರಿವರ್ತನೆ ತರುವಂತಹ ಭಾವನೆಗಳು, ಅವುಗಳನ್ನೆಲ್ಲ ನೀವು ಮ್ಯಾನುಫ್ಯಾಕ್ಚರ್ ಮಾಡಬೇಕು. ಇಂತಹ ಭಾವನೆಗಳು ಕಂಡು ಹಿಡಿಬೇಕು. ಎಲ್ಲ ಕಡೆಗೂ ಈ ಭಾವನೆಗಳನ್ನು ಹರಡಬೇಕು. ನನ್ನ ಶಿಷ್ಯರು ನೀವು ಅದನ್ನು ಮಾಡಬೇಕು. ಮುಂದೆ ಇನ್ನೊಂದು ಸಂದರ್ಭದಲ್ಲಿ ಹೇಳ್ತಾರೆ, ಇದನ್ನು ಮಾಡುವುದಕ್ಕೋಸ್ಕರವೇ ನಾನು ಹುಟ್ಟಿರೋದು. ಒಂದೊಂದು ಜಿಲ್ಲೆಯಲ್ಲೂ ಒಂದೊಂದು ಕೇಂದ್ರವಾಗಬೇಕು. ಅಲ್ಲಿ ನನ್ನ ಭಾವನೆಗಳಿಂದ ಪ್ರಭಾವಿತರಾದ ವ್ರತಬದ್ಧರಾದ ನನ್ನ ಶಿಷ್ಯರು ಹೋಗಬೇಕು. ಮೂಲೆ ಮೂಲೆಗೂ ನನ್ನ ವಿಚಾರಗಳನ್ನು ತಗೊಂಡು ಹೋಗಬೇಕು. ಉಪನಿಷತ್ತಿನ ಅದ್ಭುತವಾದ ವಿಚಾರಗಳು ಕಾಡಿನಲ್ಲಿದ್ದವು. ಅದನ್ನ ಆಚಾರ್ಯರು ಅದನ್ನ ನಾಡಿಗೆ ತಂದರು. ಆದ್ರೆ ಅವ್ರ ಕಾಲದಲ್ಲಿ ಅದು ಮಠದಲ್ಲೇ ಉಳಿದು ಬಿಡ್ತು. ನಾನು ಬಂದಿರೋದು ಈ ಅದ್ಭುತವಾದ ಉಪನಿಷತ್ ವಿಚಾರಗಳನ್ನ ಮನೆ ಮನೆಗೂ ಮುಟ್ಟಿಸುವುದಕ್ಕೆ. ವಾಟ್ ವಿ ವಾಂಟ್ ಇಸ್ ಸ್ಟ್ರೆಂತ್, 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 ಎವರಿ ಡೇ ಸ್ಟ್ರೆಂತ್. And Upanishads are the great mine of strength. Therein lies the strength enough to invigorate the whole world. Freedom, physical freedom, intellectual freedom, spiritual freedom is the watchword there. Go back to Upanishads. If there is any sin in this world, this is the only sin, to think that you are weak or others are weak. ಇಂಥ ಮಾತುಗಳನ್ನ ಜಿಲ್ಲೆ ಜಿಲ್ಲೆಗೂ ಹೋಗಿ ರಾಮಕೃಷ್ಣಾಶ್ರಮಗಳನ್ನು ಮಾಡಿ ಶಾಲಾ ಕಾಲೇಜುಗಳಿಗೆ ಹೋಗಿ ಹೇಳಿದಾಗ ಪರಿಣಾಮ ಏನಾಗುತ್ತೆ ಅಂತ ಗೊತ್ತಾಗಿದೆಯಾ ನಿಮಗೆ? ನನ್ನ ಅನುಭವವನ್ನು ಹೇಳ್ತೇನೆ. 16 ಕಡೆ ಹೇಳಿದ್ದೇನೆ. ಅದು ಹೇಳಿದರೆ ಮನಸ್ಸಿಗೆ ಕನ್ವಿನ್ಸ್ ಆಗುವ ಹಾಗೆ ಇನ್ ಯಾವಾಗ ಹೇಳಿ ಏನ್ ಹೇಳಿದ್ರು ಕನ್ವಿನ್ಸ್ ಆಗಲ್ಲ. ಆದ್ದರಿಂದ ಹೇಳ್ತೇನೆ. ಯೋಚನೆ ಮಾಡಿ, ಅಪ್ಪ ಜವಾನ ಕುಡುಕ, ಎಷ್ಟು ಸಂಬಳ ಬರುತ್ತೋ ಅದು 2 ಪಟ್ಟು ಕುಡಿತಾನೆ. ಅಮ್ಮ ಅಂಗನವಾಡಿಯಲ್ಲಿ ಅಡಿಗೆ ಮಾಡುವವಳಿಗೆ ಅಸಿಸ್ಟೆಂಟ್, ಡೈಲಿ ವೇಜರ್. ಇದು ಎಂಥ ಮನೆ ಇರ್ಬೋದು? ಇದು ಫಸ್ಟ್ ಜನರೇಷನ್. ಈ ಹುಡುಗ ಶಾಲೆಗೆ ಬರ್ತಾ ಇರೋದು. ಎಷ್ಟು ಮಟ್ಟಿಗೆ ಬಡತನ. ತಾಯಿ ತನ್ನ ತಂಗಿ ಹತ್ರ ದುಡ್ಡು ತಂದು ಮಕ್ಕಳನ್ನು 2 ಗಂಡು ಮಕ್ಕಳು ಓದಿಸ್ಬೇಕು. ತಂಗಿ ತಕ್ಕ ಮಟ್ಟಿಗೆ ಸ್ವಲ್ಪ ಅನುಕೂಲ. ಅದು ಎಷ್ಟೊಂದು ಸಾಕಾಗುತ್ತೆ. ಈ ಹುಡುಗ ರಜಾ ದಿನಗಳಲ್ಲಿ ಗೋವಾಗಿ ಹೋಗಿ ಕೂಲಿ ಕೆಲಸ ಮಾಡಿ ಜೂನ್ ನಲ್ಲಿ ಏಪ್ರಿಲ್ ಮೇನಲ್ಲಿ ಕೂಲಿ ಕೆಲಸ ಮಾಡಿ ಜೂನ್ನಿಂದ ಮಾರ್ಚ್ ವರೆಗೆ ಆ ದುಡ್ಡಿನಲ್ಲಿ ಓದಬೇಕು. ಫೀಸ್ ಕಟ್ಟಿ ಎಲ್ಲ ಓದಬೇಕು. PUC ನಲ್ಲಿ ಗೋವಾಗ ಹೋದ್ರೆ ಓದೋದಕ್ಕೆ ಟೈಮ್ ಆಗಲ್ಲ ಅಂತ ಗದಗನಲ್ಲೇ ಭಾರತ ರೆಸ್ಟೋರೆಂಟ್ ಅಲ್ಲಿ ರಾತ್ರಿ ಹೊತ್ತು ಕೆಲಸ ಮಾಡಿ ಬೆಳಗ್ಗೆ ಹೋಗಿ ಓದಬೇಕು. ಬೆಳಗ್ಗೆ 7:30 ಇಂದ 12:00 ಕಾಲೇಜು, ಆಮೇಲೆ ಚೂರು ಓದ್ಕೊಳ್ಳೋದು, ಭಾರತ ರೆಸ್ಟೋರೆಂಟ್ಗೆ ಹೋಗೋದು, ರಾತ್ರಿ 2 ಗಂಟೆಗೆ ಬರೋದು, ನಿದ್ದೆ ಮಾಡೋದು, ಹೀಗೆ ಓದಬೇಕು. 1ನೇ ಕ್ಲಾಸ್ನಿಂದ BA ವರೆಗೆ ಕನ್ನಡ ಮೀಡಿಯಂ. ಇಂತಹ ಕೆಟ್ಟ ಸ್ಥಿತಿ ನಿಮ್ಮಲ್ಲಿ ಇರ್ತಕ್ಕಂಥ ಇಷ್ಟು ಜನ ನಿಮ್ಮ ಯಾರ ಮಕ್ಕಳಿಗಾದ್ರೂ ಇದೆಯಾ? ಇಷ್ಟು ಅಸಹಾಯಕತೆ ನಿಮ್ಮ ಮಕ್ಕಳಲ್ಲಿ ಯಾರಿಗಾದ್ರೂ ಇದೆಯಾ? ಆದರೆ ಕೃಷ್ಣ, ನೋಡು ಅರ್ಜುನ, ನನ್ನ ಜನ್ಮ ನನ್ನ ಕರ್ಮ ಇದನ್ನು ತಿಳಿದುಕೊಂಡ್ರೆ ಹರಳುಗಳು, ವಜ್ರದ ಹರಳುಗಳು ಸಿಗುತ್ತೆ ಅಂತ ಹೇಳಿ ಅದನ್ನೇ ವಿವೇಕಾನಂದರು ವಜ್ರದ ಹರಳುಗಳನ್ನು ತಂದಿದ್ದಾರೆ ಅಂತ ನಾನು ಹೇಳಿದ್ನಲ್ಲ. ಈ ವಜ್ರದ ಹರಳುಗಳನ್ನ ಈ ಹುಡುಗ ನಮ್ಮ ಆಶ್ರಮಕ್ಕೆ ಬರ್ತಾ ಇದ್ದಾಗ ಒಂದೊಂದೇ ಹರಳನ್ನು ಅವನು ಮುಟ್ಟೋ ಹಾಗೆ ಮಾಡಿದೆ. ಸ್ವಲ್ಪ ಈ ಮಾತುಗಳನ್ನೆಲ್ಲ ಪರಿಚಯ ಮಾಡಿಕೊಟ್ಟೆ. ಸಂಡೇ ಕ್ಲಾಸ್ಗಳು ಬೇರೆ ಬೇರೆ ಟೈಮ್ ಬರ್ತಿದ್ದೆ. ಆಶ್ರಮ ಸಂಪರ್ಕಕ್ಕೆ ಬಂದ. ಅವ್ರ ಕಾಲೇಜಿನಲ್ಲಿ ವಿವೇಕಾನಂದ ಅಧ್ಯಯನ ಕೇಂದ್ರ ಒಂದು ಓಪನ್ ಮಾಡೋದಕ್ಕೆ ಪರಿಚಯ ಆದ. ಆಶ್ರಮಕ್ಕೆ ಬರೋಕ್ಕೆ ಶುರು ಮಾಡಿದ. ತಿಂಡಿ ಕೊಡೋದು, ಒಂದು ಪುರುಷೋತ್ತಮಾನಂದ ನಟರಾಜಿ ಒಂದು ಪ್ಯಾಂಟ್ ಪೀಸ್ ಕೊಡೋದು, ಒಂದು ಶರ್ಟ್ ಪೀಸ್ ಕೊಡೋದು, ತಿಂಡಿ ಕೊಡೋದು, ಬರ್ತಾ ಇರೋ ಅಂತನ್ನೋದು ಎಲ್ಲ ಅದೆಲ್ಲ ಅವರಿಂದ ಕಲ್ತಿತ್ತು. ಚೂರೆಲ್ಲ ಮಾಡುವಂತಹದ್ದು. ಈ ಹುಡುಗನ ಬರೋದಕ್ಕೆ ಪ್ರಾರಂಭ ಮಾಡಿದ. ಅವತ್ತು PUC ಆದ್ಮೇಲೆ ಏನ್ ಮಾಡಲಿ ಸ್ವಾಮೀಜಿ, ನೆಕ್ಸ್ಟ್ BBA ಮಾಡ್ಲಾ ಅಂತ ಅನಿಸ್ತಾ ಇದೆ, ಏನ್ ಮಾಡ್ಲಿ? ನಾನು ಹೇಳಿದೆ BA ಮಾಡು. BBA ಆಗೋದಿಲ್ಲ ಅವನಿಗೆ, ಯಾಕೆಂದ್ರೆ ಏನೇನೋ ದುಡ್ಡು ಕಾಸು ಮತ್ತೆ ಹೆಚ್ಚು. BA ಮಾಡಿ ಈಗ ಏನ್ ಮಾಡ್ಲಿ? IAS ಮಾಡಿ. ಅವನಿಗೆ ಒಂದು ಕ್ಷಣ ಅನ್ಸಿರ್ಬೋದು, ಸ್ವಾಮೀಜಿಗೆ ಯಾರ ಮುಂದೆ ಮಾತಾಡ್ತಾ ಇದ್ದಾರೆ ಅಂತ ಬಹುಶಃ ಗೊತ್ತಿರ್ಲಿಕ್ಕಿಲ್ಲ. ಈ ಸ್ಥಿತಿಯಲ್ಲಿ ನಾನು IAS ಮಾಡೋದ? ಇಷ್ಟೊತ್ತು ನಿಮ್ಮ ಮುಂದೆ ಏನು ಮಾತುಗಳು ಮಾತಾಡಿದ್ರು ಇದನ್ನ ಮತ್ತೆ ಇನ್ನೊಂದು ರೌಂಡ್ ಎಲ್ಲ ಹೇಳಿದೆ. ಅವನು ಬೇರೆ ಬೇರೆ ರೀತಿಯಲ್ಲಿ ಅವತ್ತೇನು ಹೇಳಿದೆ ಅಂತ ಗೊತ್ತಿಲ್ಲ, ಇದೇ ಮಾತುಗಳು ಹೇಳಿದೆ. ಹುಡುಗ ಛಲ ಬಂತು, ಸದ್ಯದ ಪರಿಸ್ಥಿತಿಯಲ್ಲಿ ಅತೃಪ್ತಿ ಬಂತು, ಸಾಧಿಸ್ತೇನೆ, ಫೇಲ್ ಆದ್ರೆ ಆಗ್ಲಿ. ಯಾಕೆ? ವಿವೇಕಾನಂದರು ಇನ್ನೊಂದು ದೊಡ್ಡ ಮಂತ್ರ ಕೊಟ್ಟಿದ್ದಾರೆ. ಏನು ಗೊತ್ತಾ? ದಿ ರೋಡ್ ಟು ಹೆವೆನ್ ಈಸ್ ಥ್ರೂ ದಿ ಹೆಲ್. ಸ್ವರ್ಗಕ್ಕೆ ದಾರಿ ನರಕದ ಮೂಲಕ ಇದೆ. ಯಾರು ನರಕವನ್ನು ನೋಡುವುದಕ್ಕೆ, ನರಕದ ಮೂಲಕ ಹೋಗುವುದಕ್ಕೆ ಹೆದರುತ್ತಾರೆ, ಅವರಿಗೆ ಎಂದಿಗೂ ಸ್ವರ್ಗ ಸಿಗೋದಿಲ್ಲ. ಇದೆಲ್ಲ ಆ ವಿವೇಕಾನಂದರ ಮಂತ್ರಗಳು, ಆಧುನಿಕ ವೇದ.
ಇದೆಲ್ಲ ಹೇಳಿದೆ. ಈ ಜಗತ್ತಿನಲ್ಲಿ ಪಾಪ ಅನ್ನುವಂತಹದ್ದಿದ್ದರೆ ನನ್ನ ಕೈಲಾಗದವರನ್ನು ಯೋಚನೆ ಮಾಡೋದೇ ಪಾಪ ಕಣೋ, ಅದಕ್ಕಿಂತ ದೊಡ್ಡ ಪಾಪ ಯಾವುದೂ ಇಲ್ಲ. ಇಫ್ ದೇರ್ ಇಸ್ ಎನಿ ಸಿನ್ ಇನ್ ದಿಸ್ ವರ್ಲ್ಡ್, ಟು ಥಿಂಕ್ ದಟ್ ಯು ಆರ್ ವೀಕ್ ಇಸ್ ದಿ ಓನ್ಲಿ ಸಿನ್. ಹುಡುಗ ತಯಾರಿ ಮಾಡಿಕೊಂಡ, ಮೊದಲನೇ ಅಟೆಂಪ್ಟ್ಗೆ IPS ಪಾಸ್ ಮಾಡಿದ. ಮೊದಲನೇ 15 ನಂಬರ್ ಬಂದಿದ್ರೆ IAS ಆಗ್ತಿತ್ತು. ಯಾವ ಸ್ಥಿತಿಯಲ್ಲಿ ಓದ್ದ, ಅಪ್ಪ ಅಮ್ಮ ಹೇಗಿದ್ದು, ಹಳ್ಳಿ, 1ನೇ ಕ್ಲಾಸಿಂದ BA ಅವ್ರಿಗೆ ಕನ್ನಡ ಮೀಡಿಯಮ್ಮು, ಜೀವನದಲ್ಲಿ 100 ರೂಪಾಯಿ ನೋಡಿ ಎಂದು ಅವನು ನೋಡಿಲ್ಲ. ಬಹುಶಃ ಆಶ್ರಮ ಬಂದಾಗ ಬಿಟ್ಟರೆ ಬೇರೆ ಟೈಮ್ ಹೊಟ್ಟೆ ತುಂಬ ಊಟ ಮಾಡಿಲ್ಲ. ಆದರೆ ಯಾವ ವಿವೇಕಾನಂದ ಚಿಂತನೆಗಳು ಒಳಕ್ಕೆ ಹೊಕ್ಕಿದ್ವೋ ಆ ಚಿಂತನೆಗಳು, ಆ ವಜ್ರದ ಹರಳುಗಳು ಅವನಲ್ಲಿ ಅತೃಪ್ತಿಯನ್ನು ಉಂಟು ಮಾಡಿ ತೃಪ್ತನಾಗುವುದು ಹೇಗೆ ಅನ್ನೋದನ್ನ ಹಗಲು ರಾತ್ರಿ ಅವನಿಗೆ ದೆವ್ವ ಹಿಡಿದಂತೆ ಅವನನ್ನು ಹಿಡಿದು IPS ಆಫೀಸರ್ ಆಗುವ ಹಾಗೆ ಮಾಡಿತು. ಬೆಳಗಾಂನಲ್ಲಿದ್ದಾನೆ, ಮುಂದಿನ ವರ್ಷ ಇಷ್ಟೊತ್ತಿಗೆ SP ಆಗ್ತಾನೆ. ರವಿ ಚಂದ್ರಣ್ಣವರ್, ಆತನ ಹೆಸರು ರವಿ ಚಂದ್ರಣ್ಣವರ್. ಅವ್ರ ತಂದೆ ಆಶ್ರಮದಲ್ಲಿ ಸನ್ಮಾನ ಮಾಡಿದ್ವಿ. ಅವರ ಕಾಲೇಜಿನಲ್ಲಿ, ನಮ್ಮ DR ಪಾಟೀಲ್ ಕಾಲೇಜಲ್ಲಿ ಓದಿದ್ದು, ಕಾಲೇಜಲ್ಲಿ ಸನ್ಮಾನ ಮಾಡಿದ್ರು. ಅವ್ರ ಅಪ್ಪನಿಗೆ ನನ್ನ ಮಗನಿಗೆ ಇಷ್ಟೆಲ್ಲ ಸನ್ಮಾನ ಮಾಡ್ತಾ ಇದ್ದಾರೆ ಯಾಕೆ ಅಂತ ಅವ್ರ ಅಪ್ಪನಿಗೆ ಗೊತ್ತಾಗದೆ ಒಂದು 10 ಸನ್ಮಾನಗಳಾದ್ಮೇಲೆ ಅವ್ರ ಮಗನ ಕೇಳಿದಂತೆ, ಯಾಕೆ ಹಿಂಗೆಲ್ಲ ಯಾಕೆ ಮಾಡ್ತಾರೆ, ನೀನೇನು ಫೌಜ್ದಾರ್ ಆಗಿಯೇನ? ಫೌಜ್ದಾರ್ ಅಂದ್ರೆ ಸಬ್ ಇನ್ಸ್ಪೆಕ್ಟರ್, ನೀನು ಸಬ್ ಇನ್ಸ್ಪೆಕ್ಟರ್ ಆಗಿದೆಯೇನೋ? ಅವ್ರು ಅಡಿಷನಲ್ SP ಆಗಿದ್ದಾನೆ, ಎತ್ಕೊಳ್ತಾ ಸಬ್ ಇನ್ಸ್ಪೆಕ್ಟರ್ ಮೇಲೆ, ಸಬ್ ಇನ್ಸ್ಪೆಕ್ಟರ್ ಮೇಲೆ DYSP, ಅವ್ರ ಮೇಲೆ ಅಡಿಷನಲ್ SP, ಒಮ್ಮೆಲೆ ಅಡಿಷನಲ್ SP ಆಗಿದ್ದಾನೆ, ನೀನೇನು ಸಬ್ ಇನ್ಸ್ಪೆಕ್ಟರ್ ಆಗಿದೆಯಾ ಅಂತ ಅವರಪ್ಪ ಕೇಳಿದ. ಅವರಪ್ಪ ಎಂತ ಮುಗ್ಧ ಅಂದ್ರೆ, ಈ ಹುಡುಗನಿಗೆ ಒಂದು ಹುಡುಗಿ ನೋಡಿದ್ರು. ಅವರಿಂದ ಆಶ್ರಮಕ್ಕೆ ಬಂದು, ಸ್ವಾಮಿಗೆ ಹೇಗೆ ಈ ಹುಡುಗ ನಿಮ್ಮ ಶಿಷ್ಯ ಏನ್ ಮಾತನಾಡಿದ್ರು, ಸ್ವಾಮಿಗಳನ್ನು ಕೇಳಂತಾನೆ ಅಂತೆಲ್ಲ ಬಂದು ಒಂದು 10 ಸಲ ಅವ್ರ ಅಪ್ಪನ ಜೊತೆಲಿ ಬಂದ. 10 ಸಲ ಮಾತುಕತೆಗಳಾದ್ಮೇಲೆ ಅವ್ರ ಅಪ್ಪ ನನಗೆ ಕೇಳ್ದ, ಸ್ವಾಮೀಜಿ ಕೊನೆಗೆ ಏನಾಯ್ತ್ರಿ? ಅವ್ರ ಅಪ್ಪ, ಜನ್ಮ ಕೊಟ್ಟ ಅಪ್ಪ ನನಗೆ ಕೇಳ್ದ, ಸ್ವಾಮೀಜಿ ಏನಾಯ್ತು ಕೊನೆಗೆ? ರವಿ ಏನಂತ ಅಲ್ರಿ, ಏನಾಯ್ತ್ರಿ? ಇಷ್ಟು ಮುಗ್ಧರು. ಇದನ್ನ ನಾನು ಯಾಕೆ ಹೇಳ್ತಾ ಇದ್ದೇನೆ? ವಿವೇಕಾನಂದರ ಚಿಂತನೆ ಒಬ್ಬ ಹುಡುಗನ ಒಳಗಡೆ ಹೋದ್ರೆ ಏನಾಗುತ್ತೆ, ಇಂಥದ್ದು ಇನ್ನೂ ಒಂದು 10-12 ಎಕ್ಸಾಂಪಲ್ ಕೊಡ್ತೇನೆ, ಸಮಯವಿಲ್ಲ. ಇದಕ್ಕಾಗಿ ಜಿಲ್ಲೆಗಳಲ್ಲೂ ರಾಮಕೃಷ್ಣ ಆಶ್ರಮ ಬರಬೇಕು. ಊರು ಬೆಂಗಳೂರಂತ ಜಾಗದಲ್ಲಿ ಒಂದು 25 ಬರಬೇಕು, ಒಂದು 50 ಬರಬೇಕು. ಪುರುಷೋತ್ತಮ ಅಂತ ಹೇಳ್ತಾ ಇದ್ದಾರೆ, ಅರ್ಧ ಕರ್ನಾಟಕ ಒಂದೇ, ಬೆಂಗಳೂರು ಒಂದೇ. ಬೆಂಗಳೂರು ಅಂದ್ರೆ ಅರ್ಧ ಕರ್ನಾಟಕ, ಒಂದು 20 ಆಶ್ರಮಗಳಿಗೆ ಬರಬೇಕು. ಯಾವ ಹುಡುಗನಿಗೆ ಬೇಡ ಈ ವಿಚಾರ, ಯಾವ ಯುವಕನಿಗೆ ಈ ವಿಚಾರ ಬೇಡ, ಯಾವ ತಂದೆ ತಾಯಿಗೆ ಈ ವಿಚಾರ ಬೇಡ, ಯಾವ ಮನುಷ್ಯನಿಗೆ ಈ ವಿಚಾರ ಬೇಡ. ಇವತ್ತು ಕೆಲವು ಜನರು ಸನ್ಮಾನಿತರಾದರು, ನೋಡೋದಕ್ಕೆ ಸಾಮಾನ್ಯರು, ಅವರು ಸಾಮಾನ್ಯರ. ಒಬ್ಬ ಗೃಹಸ್ಥ ಎಲ್ಲ ಆಶ್ರಮಗಳಿಗೂ ಆಶ್ರಯದಾತನಾಗಿ, ಧನ್ಯ ಗೃಹಸ್ಥಾಶ್ರಮ, ಜ್ಯೇಷ್ಠಾಶ್ರಮ, ಮನೆಯಲ್ಲಿ ದೊಡ್ಡ ಮಗ ತಮ್ಮಂದರಿಗೆ ತಂಗಿಯರಿಗೆ ಆಶ್ರಯ ಕೊಡಬೇಕಾದ್ರೆ ದೊಡ್ಡ ಮಗನ ಮೊದಲನೇ ಕೆಲಸ. ಹಾಗೆ ಗೃಹಸ್ಥಾಶ್ರಮದವರು ಎಲ್ಲರಿಗೂ ಆಶ್ರಯ ಕೊಡುವ ತಾಕತ್ತಿರಬೇಕು. ಧರ್ಮ, ಅರ್ಥ, ಕಾಮಗಳಲ್ಲಿ ಆ ಮಟ್ಟದಲ್ಲಿ ಸಾಧನೆ ಮಾಡಿರಬೇಕು. ಮೊದಲನೇದಾಗಿ ಗೃಹಸ್ಥಾಶ್ರಮಿ ಮಹಾಶ್ರೀಮಂತನಾಗಿರ್ಬೇಕು. ಆಸೆಯೇ ದುಃಖಕ್ಕೆ ಕಾರಣ ಅನ್ನುವಂತಹದ್ದು ಹಿಂದೂ ಧರ್ಮದ ಮೆಥಾಲಜಿ ಅಲ್ಲ. ಒಂದ್ ವೇಳೆ ಇದ್ರೂ ಅದು ಸನ್ಯಾಸಿಗಳಿಗೆ ಅನ್ವಯಿಸುವಂತಹದ್ದು, ಗೃಹಸ್ಥರಿಗೆ ಅನ್ವಯಿಸುವಂತಹದ್ದಲ್ಲ. ಧರ್ಮ ಸಮ್ಮತವಾದ ಎಲ್ಲ ಆಸೆಗಳನ್ನು ಪೂರೈಸಿಕೊಳ್ಳಬೇಕು, ಇದು ಗೃಹಸ್ಥರಿಗೆ ಅನ್ವಯಿಸುವಂತಹದ್ದು. ಧರ್ಮ ಅವಿರುದ್ಧೋ ಭೂತೇಶು ಕಾಮೋಸ್ಮಿ ಭರತರ್ಷಭ, ಕೃಷ್ಣ ಹೇಳ್ತಾನೆ ಏಕಾದಶ ಅಧ್ಯಾಯದಲ್ಲಿ. ಧರ್ಮ ಸಮ್ಮತವಾದ ಆಸೆ, ಕಾಮ ನಾನಾಗಿದ್ದೇನೆ ಅರ್ಜುನ, ಧರ್ಮ ಸಮ್ಮತವಾದ ಕಾಮವೇ ನಾನಾಗಿದ್ದೇನೆ. ಏನ್ ಹೇಳ್ತೀರಿ? ಗೃಹಸ್ಥ ಹೇಗೆ ಬದುಕಬೇಕು? ಅರುಣ್ ಕುಮಾರ್ ಆ ಮನೆಗೆ ಇವತ್ತು 25,000 ನಾವು ಬಾಡಿಗೆ ಕೊಡಬೇಕು. ಎಷ್ಟು ಚೆನ್ನಾಗಿದೆ ಆ ಮನೆ, ಎಷ್ಟು ಅದ್ಭುತ, ಎಷ್ಟು ಇನ್ಸ್ಪಿರೇಷನ್ ಸಿಗುತ್ತೆ. ಅಂಜನಪ್ಪನವರು ಅವ್ರಿಗೆ ಮಕ್ಕಳಿಲ್ವಾ, ಮೊಮ್ಮಕ್ಕಳಿಲ್ವಾ, ಒಂದು ಕಾರು ಪೂರ್ತಿ ಕೊಟ್ಬಿಡೋದು ಅಂದ್ರೆ ಏನಂತ. ಹಾಗೆ ಇಂಥವ್ರು ನಿಮ್ಮಲ್ಲಿ ಅವ್ರು 3 ಜನ ಸಾಂಕೇತಿಕವಾಗಿ ಒಂದು 15 ಜನ ಇದ್ದಾರೆ, ಇನ್ನೂ 15-20 ಜನ ಇದ್ದಾರೆ. ಅವರೆಲ್ಲರೂ ಕೂಡ ನಮ್ಮ ಅಣ್ಣಂದ್ರಿಗೆ ಮಾಡ್ಲಿ, ನಮ್ಮ ಅಣ್ಣಂದ್ರಿಗೆ ಮಾಡಿದ್ರೆ, ಅಕ್ಕನಿಗೆ ಮಾಡಿದ್ರೆ, ನಮಗೆ ಮಾಡಿದಷ್ಟೇ ಅಂತ ಸಂತೋಷವಾಗಿ ಮುಖಗಳು ಅಬ್ಸರ್ವ್ ಮಾಡ್ತಾ ಇದ್ದೆ. ಸನ್ಮಾನಿತರಾದವರಿಗಿಂತಲೂ ಹೆಚ್ಚಾಗಿ ಸನ್ಮಾನ ಮಾಡಿದವರೇ ಖುಷಿಯಾಗಿತ್ತು. ಇದು ಸಣ್ಣ ಸಂಸ್ಕೃತಿ ಅಲ್ಲ. ಇಂಥ ಮಹಾನ್ ಸಂಸ್ಕೃತಿ ಆಶ್ರಮದ ಸಂಪರ್ಕಕ್ಕೆ ಬಂದ ವ್ಯಕ್ತಿಗಳಿಗೆ ಅದು ಹೇಗೂ ರಾಮಕೃಷ್ಣರು ಕೃಪಾಶೀರ್ವಾದ ಮಾಡಿ ಕೊಟ್ಟುಬಿಡ್ತಾರೆ. ಹೀಗೆ ಮನುಷ್ಯನನ್ನ ದೇವತೆಯನ್ನಾಗಿಸುವ ಆ ಪ್ರಕ್ರಿಯೆ ಸ್ವಲ್ಪ ಹೋಗ್ತಾ ಇದ್ರೆ ಈ ಎಲ್ಲಾ ಸದ್ಗುಣಗಳು ಬಂದ್ಬಿಡುತ್ತೆ. ವೈಶಾಲ್ಯ ಬರುತ್ತೆ, ಆನಂದ ಬರುತ್ತೆ, ಅವರಿಗೆ ಸನ್ಮಾನವಾದರೂ ನನಗೆ ಅನ್ನುವಂಥ ದೊಡ್ಡ ಮನಸ್ಸು ಬರುತ್ತೆ, ಶಕ್ತಿ ಬರುತ್ತೆ. ಇನ್ನೇನು ಬೇಕು ಗೃಹಸ್ಥರಿಗೆ, ಇನ್ನೇನು ಬೇಕು ಮನುಷ್ಯನ ಸಮಾಜಕ್ಕೆ? ಇದೆಲ್ಲದರ ತಾಯಿ ಬೇರು ಎಲ್ಲಿದೆ? ಇಂಜೆಕ್ಟ್ ವಿವೇಕಾನಂದ, ಇಂಜೆಕ್ಟ್ ಎ ಟ್ರೂ ಹಿಂದೂ ಸ್ಪಿರಿಟ್. ಇದು ನಿಜವಾದ ಹಿಂದೂ ಸ್ಪಿರಿಟ್. ಆದ್ದರಿಂದ
ಇಷ್ಟು ಅಗಾಧವಾದಂತಹ ಕಾನ್ಸಿಕ್ವೆನ್ಸ್ ಇದೆ ಒಂದು ರಾಮಕೃಷ್ಣಾಶ್ರಮ ಒಂದು ಕಡೆ ಬರೋದರಲ್ಲಿ. ಇದನ್ನು ಅರ್ಥ ಮಾಡಿಕೊಂಡಂತಹ ಮಹನೀಯರು ವಿಶ್ವನಾಥ್ ಅವರು. ಆದ್ದರಿಂದ ಇಷ್ಟು ಜನರ ಮಧ್ಯೆ ಬದ್ಧತೆಯನ್ನು ತೋರ್ಪಡಿಸಿ ಆಶ್ರಮ ಚೆನ್ನಾಗಿ ಬೇರು ಬಿಡಲಿ, ಎಲ್ಲ ದಿಕ್ಕುಗಳಿಗೂ ಇದರ ಪ್ರಭಾವ ಹರಡಲಿ, ಸಮಾಜದ ಒಂದೊಂದು ವರ್ಗವೂ ಇದರಿಂದ ಹೊಸ ಚೇತನವನ್ನು ಪಡ್ಕೊಳ್ಳಿ ಇರುವಂತ ಅಷ್ಟು ಮಹಿಮೆಯನ್ನ ಹೃತ್ಪೂರ್ವಕವಾಗಿ ಮತ್ತು ಆಮೂಲಾಗ್ರವಾಗಿ ಕಂಡಂತ ಮಾನ್ಯ ವಿಶ್ವನಾಥ್ ಅವರಿಗಾಗಲಿ, ಕೈಗಳಿಗೆಲ್ಲ ಸಾಕಷ್ಟು ಬಲಪಡಿಸ್ತಾ ಇರ್ತಕ್ಕಂಥ ಮಾನ್ಯ ಸತೀಶ್ ಚಂದ್ರ ಅವರಿಗಾಗಲಿ, ಮುನಿರಾಜ್ ಅವರಿಗಾಗಲಿ, ಖಂಡಿತವಾಗಿಯೂ ನಾವೆಲ್ಲ ಬಹಳ ಸಂತೋಷ ಪಡ್ಕೊಳ್ಳುವಂತ ಮಹನೀಯರು ಸಿಕ್ಕಿದ್ರಲ್ಲ ಇವತ್ತು. ಎಲ್ಲಾ ಆಶ್ರಮಗಳಿಗೂ ಇಂತಹ ಮಹನೀಯರೇ ನಮ್ಮ ಸುತ್ತಮುತ್ತ ಇರ್ತಾರೆ ಅಂತೇನೂ ಇಲ್ಲ. ಅದರಲ್ಲೂ ರಾಜಕೀಯ ಕ್ಷೇತ್ರದಲ್ಲಿ ಎಲ್ಲೋ ಒಬ್ಬೊಬ್ಬರು ಒಳ್ಳೆಯವರು ಸಿಗ್ತಾರೆ ಹೊರತು ಅದು ಹೇಗೋ ಇರ್ತಾರೆ, ನಾವು ಮಾತಾಡೋದು ಬಹಳ ಬೇಡ. ಇದನ್ನೆಲ್ಲ ಉಪಯೋಗಿಸಿಕೊಂಡು ಇಲ್ಲಿಯ ಜನತೆ, ಅದರಲ್ಲಿ ವಿಶೇಷವಾಗಿ ಅಭಯಾನಂದರ ಅವರ ಉತ್ಸಾಹ, ಅವರು ಎಂದಿಗೂ ದೊಡ್ಡ ದೊಡ್ಡ ಆಲೋಮರ, ಅವರ ಆಲೋಮರ ದೊಡ್ಡ ಆಲೋಮರಕ್ಕೆ ಬಹಳ ಆ ಸುತ್ತಮುತ್ತ ಒಂದು ವರ್ಷ ಇದ್ರು ಅವರು. ಆ ದೊಡ್ಡ ಆಲೋಮರದ ಸಮೀಪ ಇದ್ದು ಅವರ ದೃಷ್ಟಿ, ಅವರ ವೈಶಾಲ್ಯ ದೊಡ್ಡ ಆಲೋಮರವಾಗಿದೆ ಹೊರತು ಯಾವುದೋ ಒಂದು ಸಣ್ಣ ಮರವಾಗಿ ಅವರು ಖುಷಿ ಸಂತೋಷ. ಇದೆಲ್ಲವನ್ನು ನಾವು ಒಂದು ಮೂರ್ತ ರೂಪಕ್ಕೆ ತಂದು ಅದ್ಭುತವಾದ ಒಂದು ರಾಮಕೃಷ್ಣಾಶ್ರಮ ಇಲ್ಲಿ ಆಗಿ ಸಮಾಜದ ಒಂದೊಂದು ವರ್ಗವೂ ಕೂಡ ಏನು ಪುಣ್ಯ ಮಾಡಿದ್ದೀವಿ ನಾವು ಈ ಭಾಗದಲ್ಲಿ ಹುಟ್ಟಿದೀವಲ್ಲ ಅಂತ ಯೋಚನೆ ಮಾಡುವ ದಿನಗಳು ಬೇಗನೆ ಬರಲಿ. ಅದೇ ಈ ಮೊದಲನೇ ವರ್ಷ ಸರಿಯಾಗಿ ಕಂಪ್ಲೀಟ್ ಆದಾಗ ನಮ್ಮ ಮ್ಯಾನಿಫೆಸ್ಟೋ ಅದೇ ಇರಲಿ, ಮುಂದಿನ ಗುರಿಗಳು ಅದೇ ಇರಲಿ ಅಂತ ಹಾರೈಸಿ ಪರಮಾತ್ಮ ಪ್ರಾರ್ಥನೆ ಮಾಡಿ ನನ್ನ ಮಾತು ಮುಗಿಸ್ತೇನೆ. ಜೈ ರಾಮಕೃಷ್ಣ. ಭಾರತೀಯ ಸಂಸ್ಕೃತಿ, ರಾಮಕೃಷ್ಣ, ವಿವೇಕಾನಂದರು ಹಾಗೂ ಶಾರದಾಮಾತೆಯವರ ಜೀವನ ದರ್ಶನವನ್ನು ಆಶೀರ್ವಚನದ ಮೂಲಕ ನೀಡಿದಂತಹ ಪರಮ ಪೂಜ್ಯ ನಿರ್ಭಯಾನಂದ ಸರಸ್ವತಿಗಳವರಿಗೆ ಅನಂತಾನಂತ ಧನ್ಯವಾದಗಳನ್ನು ಎಲ್ಲರ ಪರವಾಗಿ ಅರ್ಪಿಸಬಯಸ್ತೇನೆ. ಈಗ ಕೆಲ ಪ್ರಕಟಣೆ ಇದೆ. ಪ್ರತಿನಿತ್ಯ ರಾಮಕೃಷ್ಣ ವಿವೇಕಾನಂದ ವೇದಾಂತಾಶ್ರಮದಲ್ಲಿ ಅಂದರೆ ಯಲಹಂಕ ಉಪನಗರದಲ್ಲಿ ಸಂಜೆ 6ರಿಂದ 7 ಗಂಟೆಗೆ ಭಜನೆ, ಶ್ರೀ ಲಲಿತಾ ಸಹಸ್ರನಾಮ ಪಾರಾಯಣ ಕಾರ್ಯಕ್ರಮ ಇರುತ್ತೆ. ಹಾಗೆಯೇ ಪ್ರತಿ ಭಾನುವಾರ ಸಂಜೆ ಮಹಾಭಾರತದ ವ್ಯಾಖ್ಯಾನ ಕಾರ್ಯಕ್ರಮ ಇರುತ್ತೆ. ಈ ಎಲ್ಲ ಕಾರ್ಯಕ್ರಮಗಳನ್ನು ಸದ್ಭಕ್ತರು ಸದುಪಯೋಗಪಡಿಸ್ಕೋಬೇಕಾಗಿ ಪ್ರಾರ್ಥನೆ. ವಿವೇಕಾನಂದ ವಿದ್ಯಾರ್ಥಿ ನಿಲಯ ವಿದ್ಯುಕ್ತವಾಗಿ ಈಗಾಗಲೇ ಯಲಹಂಕ ಉಪನಗರದಲ್ಲಿ ಪ್ರಾರಂಭವಾಗಿದೆ. ಅದಕ್ಕೆ ಸೀಟ್ಗಳು ಕನಿಷ್ಠ 15 ಮಾತ್ರ ಇದೆ. ಆದರೆ ವರ್ಗದವರು ಹಾಗೂ ಅವರ ಬಂಧು ವರ್ಗದವರು ಇತ್ತ ಗಮನ ಹರಿಸಿ ಅದರ ಉಪಯೋಗವನ್ನು ಪಡ್ಕೋಬೇಕಾಗಿ ಪ್ರಾರ್ಥನೆ. ಹಾಗೆ ಈ ಸಭಾಂಗಣದ ಹೊರಭಾಗದಲ್ಲಿ ಪುಸ್ತಕ ಮಳಿಗೆ ಇದೆ. ಈ ಪುಸ್ತಕ ಮಳಿಗೆ ಸಾಮಾನ್ಯವಾಗಿರುವಂತದ್ದಲ್ಲ. ಇದುವರೆಗೂ ಪರಮ ಪೂಜ್ಯರುಗಳು ವೇದಿಕೆಯಿಂದ ಏನೇನು ಉಪನ್ಯಾಸದ ಮೂಲಕ ವ್ಯಕ್ತಪಡಿಸಿದ್ರು ಅದೆಲ್ಲರ ಸಾರ ಸಂಗ್ರಹ ಆ ಪುಸ್ತಕ ಮತ್ತು ಸಿಡಿ ರೂಪದಲ್ಲಿ ಇರುತ್ತೆ. ಅದನ್ನ ಬೆಳಗ್ಗೆ 10 ಗಂಟೆಯಿಂದ 3 ಗಂಟೆಯ ತನಕ ಚಂಡಿಕಾ ಹೋಮವನ್ನ ಏರ್ಪಡಿಸಿದ್ದಾರೆ. ಇದರ ಅಧ್ಯಕ್ಷರಾದಂತಹ ಶ್ರೀಮಾನ್ ಸತೀಶ್ ಚಂದ್ರ ಅವರು, ಆಸಕ್ತ ಎಲ್ಲ ಸದ್ಭಕ್ತರು ಸಹ ಆ ದಿನ ಅಂದ್ರೆ 29 ಮೇ ಬೆಳಗ್ಗೆ 10ರಿಂದ 3 ಗಂಟೆ ತನಕ ನಡೆಯುವ ಚಂಡಿಕಾ ಹೋಮದಲ್ಲಿ ಕಡ್ಡಾಯವಾಗಿ ಭಾಗವಹಿಸಿ ದೇವಿಯ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳಿ ಸತೀಶ್ ಚಂದ್ರ ಅವರ ಪರವಾಗಿ ನಾನು ಅಭಿನಂದಿಸಿಕೊಳ್ತೇನೆ. ಈ ಕಾರ್ಯಕ್ರಮವಾದ ನಂತರ ಮಹಾಪ್ರಸಾದ ಇರುತ್ತೆ. ಅದು ಅಗ್ರಗಾಮಿ ಸಮೂಹ ಶಿಕ್ಷಣ ಸಂಸ್ಥೆಗಳ ವತಿಯಿಂದಲೇ ಏರ್ಪಡಿಸಿರ್ತಕ್ಕಂಥದ್ದು. ದಯಮಾಡಿ ಎಲ್ಲ ಸದ್ಭಕ್ತರು ಸಹ ಆ ಮಹಾಪ್ರಸಾದವನ್ನು ಸ್ವೀಕರಿಸಿಯೇ ಹೋಗಬೇಕಾಗಿ ವಿನಂತಿ. ಇನ್ನು ಕಾರ್ಯಕ್ರಮದ ಅಂತಿಮ ಭಾಗ ವಂದನಾರ್ಪಣೆ. ಆಶೀರ್ವಚನವನ್ನ ನೀಡಿ ಬಿಚ್ಚಿನ ಕಂಠದಿಂದ ಸಿರಿಕಂಠದಿಂದ ಎಲ್ಲ ಸಭಾಸದರನ್ನ ಉದ್ದೀಪನಗೊಳಿಸಿದಂತಹ ಪರಮ ಪೂಜ್ಯ ಶ್ರೀ ಸ್ವಾಮಿ ನಿರ್ಭಯಾನಂದ ಸರಸ್ವತಿಗಳವರಿಗೆ ನಮ್ಮ ರಾಮಕೃಷ್ಣ ವಿವೇಕಾನಂದ ವೇದಾಂತಾಶ್ರಮ ಯಲಹಂಕ ಉಪನಗರ ಹಾಗೂ ಎಲ್ಲ ಸದ್ಭಕ್ತರ ಪರವಾಗಿ ಅನಂತಾನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ರಾಮಕೃಷ್ಣ ವಿವೇಕಾನಂದಾಶ್ರಮ ತುಮಕೂರಿನ ಅಧ್ಯಕ್ಷರಾದಂತಹ ಪರಮ ಪೂಜ್ಯ ಶ್ರೀ ಸ್ವಾಮಿ ವೀರೇಶಾನಂದ ಸರಸ್ವತಿಗಳವರು ನಮ್ಮ ಈ ಆಶ್ರಮದ ಎಲ್ಲ ಕಾರ್ಯಕ್ರಮಗಳ ಹಿಂದೆ ನಿಂತಿರ್ತಾರೆ. ಅವರಿಗೂ ಸಹ ಎಲ್ಲರ ಪರವಾಗಿ ಅನಂತಾನಂತ ವಂದನೆಗಳನ್ನು ಅರ್ಪಿಸಬೇಕೇನೆ. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಸುಷ್ಟಾವ್ಯವಾಗಿ ಭಜನೆಯನ್ನು ನಡೆಸಿಕೊಟ್ಟಂತಹ ಪರಮ ಪೂಜ್ಯ ಶ್ರೀ ಸ್ವಾಮಿ ಯೋಗೇಶ್ವರಾನಂದಜಿ ಮಹಾರಾಜರವರಿಗೂ ಸಹ ಎಲ್ಲರ ಪರವಾಗಿ ಅನಂತಾನಂತ ಕೃತಜ್ಞತೆಗಳನ್ನು ಅರ್ಪಿಸಬೇಕೇನೆ. ಹಾಗೆ ಪರಮ ಪೂಜ್ಯ ಶ್ರೀ ಸ್ವಾಮಿ ಮಹೇಶ್ವರಾನಂದಜಿ ಮಹಾರಾಜ್ ಹಾಗೂ ಪರಮ ಪೂಜ್ಯ ಶ್ರೀ ಸ್ವಾಮಿ ಪ್ರಕಾಶಾನಂದಜಿ ಮಹಾರಾಜ್ ಮತ್ತು ಪರಮ ಪೂಜ್ಯ ಶ್ರೀ ಸ್ವಾಮಿ ಜ್ಯೋತಿರ್ಮಯಾನಂದಜಿ ಮಹಾರಾಜ್ ಹಾಗೂ ಪರಮ ಪೂಜ್ಯ ಶ್ರೀ ಸ್ವಾಮಿ ಸುಮೇಧಾನಂದಜಿ ಮಹಾರಾಜರವರಿಗೂ ಸಹ ರಾಮಕೃಷ್ಣ ವಿವೇಕಾನಂದ ವೇದಾಂತಾಶ್ರಮ ಯಲಹಂಕ ಉಪನಗರ ಹಾಗೂ ಸುತ್ತಮುತ್ತಲಿನ ಸದ್ಭಕ್ತರ ಪರವಾಗಿ ಅನಂತಾನಂತ ವಂದನೆಗಳನ್ನು ಅರ್ಪಿಸಬಯಸುತ್ತೇನೆ. ಹಾಗೆ ಇವತ್ತಿನ ಕಾರ್ಯಕ್ರಮದ ಆಕರ್ಷಣೀಯ ವ್ಯಕ್ತಿಯಾಗಿದ್ದಂತಹ ಎಲ್ಲರ ನಾಯಕರಾದಂತಹ ಈ ಭಾಗದ ಶಾಸಕರು ಆದಂತಹ ಶ್ರೀಯುತ SR ವಿಶ್ವನಾಥ್ರವರು, ಅವರ ಮೊಬೈಲನ್ನು ಹತ್ತಿರದಿಂದ ನೋಡಿದಂತಹ ವ್ಯಕ್ತಿಗಳಿಗೆ ಒಂದು ಅಂಶ ಗೋಚರವಾಗುತ್ತೆ. ಮೊಬೈಲ್ ಸ್ಕ್ರೀನ್ ಬಂದ ತಕ್ಷಣ ಅದರಲ್ಲಿ ತೇಜಸ್ವಿವಾಗಿ ಬರುವಂತಹ ವಿವೇಕಾನಂದರ ಒಂದು ಫೋಟೋ ಮೊದಲು ಬೇಕು ಅನ್ನುವಂಥ ಉತ್ಕಟವಾದಂತಹ ಹಂಬಲವನ್ನು ಇಟ್ಕೊಂಡಿರ್ತಕ್ಕಂತಹ
4ನೇ ವಾರ್ಡಿನ ಈ ಬಿಬಿಎಂಪಿ ಸದಸ್ಯರಾದಂತಹ ಮುನ್ರಾಜುರವರಿಗೂ ಸಹ ಎಲ್ಲರ ಪರವಾಗಿ ಅನಂತ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ. ಹಾಗೆ ಪುರುಷ ಸೂಕ್ತವನ್ನ ವೈಜ್ಞಾನಿಕ ಹಿನ್ನೆಲೆಯೊಂದಿಗೆ ಅವಲೋಕನ ಮಾಡಿ ಲೋಕೋಪಯೋಗಿಯಾಗಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂತಹ ಹಾಗೂ ನಮ್ಮ ಈ ರಾಮಕೃಷ್ಣ ಆಶ್ರಮದ ಎಲ್ಲ ಕಾರ್ಯ ಚಟುವಟಿಕೆಗಳಿಗೂ ನಾನು ಮುಂದೆ ಸಹಾಯವನ್ನ ಮಾಡ್ತೇನೆ. ನಂದು ಒಂದು ಕೈ ಇರುತ್ತೆ, ಅದು ಬಲವಾದಂತಹ ಕೈ ಇರುತ್ತೆ ಅನ್ನುವಂತಹ ಮಾತನ್ನಾಗಿರ್ತಕ್ಕಂತಹ ಶ್ರೀತ ಸತೀಶ್ ಚಂದ್ರರವರಿಗೆ ಇಂದಿನ ಕಾರ್ಯಕ್ರಮದಲ್ಲಿ 2 ವಿಶೇಷವಾದಂತಹ ಸಹಾಯವನ್ನ ಒದಗಿಸಿದ್ದಾರೆ. ಈ ಸಭಾಂಗಣ ಅವರದೇ. ಈ ಸಭಾಂಗಣದ ವ್ಯವಸ್ಥೆಯ ಜೊತೆಗೆ ನಮಗೆ ತಂಪರಿಯ ಮಜ್ಜಿಗೆಯನ್ನ ವ್ಯವಸ್ಥೆ ಮಾಡಿದ್ದು ಅಲ್ಲದೆ ಈ ಕಾರ್ಯಕ್ರಮ ಮುಗಿದ ಮೇಲೆ ಮಹಾಪ್ರಸಾದದ ವ್ಯವಸ್ಥೆಯನ್ನು ಮಾಡಿರತಕ್ಕಂಥವರು ಶ್ರೀತಾ ಸತೀಶ್ ಚಂದ್ರರವರಿಗೂ ಅವರಿಗೆ ಎಲ್ಲರ ಪರವಾಗಿ ಅನಂತ ವಂದನೆಗಳನ್ನು ಅರ್ಪಿಸ್ತೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಸಹಕರಿಸುತ್ತ ಅರುಣ್ ಮತ್ತು ದಂಪತಿಗಳು, ಆಂಜಿನಪ್ಪ ದಂಪತಿಗಳು ಹಾಗೂ ಅನಿಲ್ ಮತ್ತು ದಂಪತಿಗಳು ಮತ್ತು ಇದರ ಹಿಂದೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕರಿಸುತ್ತ ಎಲ್ಲರಿಗೂ ಕೃತಜ್ಞತೆಗಳನ್ನು ಅರ್ಪಿಸಬಯಸ್ತೇನೆ. ಹಾಗೆ ಕಳೆದ 10 ವರ್ಷಗಳಿಂದ ನಮ್ಮ ಸಣ್ಣ ಕಾರ್ಯಕ್ರಮಗಳಿಂದ ಹಿಡಿದು ದೊಡ್ಡ ಕಾರ್ಯಕ್ರಮಗಳ ತನಕವೇ ಗಣೇಶ ದೇವಸ್ಥಾನದ ಆವರಣವನ್ನ ಉಚಿತವಾಗಿ ಬಿಟ್ಟುಕೊಟ್ಟು ಅನೇಕ ಶಿಸ್ತನ್ನ ನಮ್ಮ ಕಾರ್ಯಕರ್ತರುಗಳಲ್ಲಿ ರೂಢಿಸಿಕೊಳ್ಳಿಕ್ಕೆ ವಿಶೇಷವಾಗಿ ಜಂಕಾರ ಮರ್ಸೋದ್ರಿಂದ ಹಿಡಿದು ಮೈಕನ್ನು ಹಾಕೋದ್ರ ತನಕ ಹಿಡಿದು ಕಾರ್ಯಕ್ರಮ ಪ್ರಾರಂಭ ಕಾರ್ಯಕ್ರಮ ಅಂತ್ಯದ ತನಕ ಯಾವ ತರಹದ ಶಿಸ್ತನ್ನ ಅಳವಡಿಸ್ಕೋಬೇಕು ಅನ್ನೋದನ್ನ ನಮಗೆ ಕೊಟ್ಟಂತಹ ಗಣೇಶ ಮತ್ತು ಗಾಯತ್ರಿ ದೇವಸ್ಥಾನದ ಹಿರಿಯರಾದಂತಹ ಸಾಂಡವೇಶ್ವರವರಿಗೂ ಸಹ ವಿಶೇಷವಾಗಿ ಕೃತಜ್ಞತೆಗಳನ್ನು ಅರ್ಪಿಸಬಯಸ್ತೇನೆ. ಹಾಗೆ ಯಲಹಂಕ ಉಪನಗರದ ಸುತ್ತಮುತ್ತಲಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಸದ್ಭಕ್ತರುಗಳು ಇಷ್ಟೊಂದು ದೀರ್ಘಕಾಲದವರೆಗೂ ಈ ಕಾರ್ಯಕ್ರಮ, ಈ ವಾರ್ಷಿಕೋತ್ಸವ, ವಿದ್ಯಾರ್ಥಿ ನಿಲಯದ ಉದ್ಘಾಟನೆ ಹಾಗೂ ವಿಶೇಷವಾಗಿ 150ನೇ ಸಮಾರಂಭದ ಉದ್ಘಾಟನೆಗೆ ಸಹಕರಿಸಿದಂತ ಎಲ್ಲರಿಗೂ ಸಹ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಅರ್ಪಿಸಬಯಸ್ತೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರತಕ್ಕಂತಹ ಧೀರಾನಂದಜಿ ಸ್ವಾಮೀಜಿ ಹಾಗೂ ಶಾಂತಾನಂದಜಿ ಸ್ವಾಮೀಜಿಯವರಿಗೂ ಸಹ ಶಾರದಾತ್ಮಾನಂದಜಿ ಸ್ವಾಮೀಜಿಯವರಿಗೂ ಸಹ ಅನಂತ ವಂದನೆಗಳನ್ನು ಅರ್ಪಿಸಬಯಸ್ತೇನೆ. ಧನ್ಯವಾದಗಳು. ಕಾರ್ಯಕ್ರಮದ ನಂತರ ಮಹಾಪ್ರಸಾದ ವ್ಯವಸ್ಥೆ ಇರುತ್ತೆ. ದಯಮಾಡಿ ಎಲ್ಲ ಸದ್ಭಕ್ತರು ಸಹ ಅದರ ಉಪಯೋಗವನ್ನು ಪಡ್ಕೋಬೇಕಾಗಿ ಪ್ರಾರ್ಥನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗಣಾನಾಂ ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತಃ ಶೃಣ್ವನ್ನೋತಿಭಿः ಸೇದಸಾದನಂ. ಮಹಾಗಣಪತಯೇ ನಮಃ. ಪ್ರಣೋ ದೇವಿ ಸರಸ್ವತಿ ವಾಜಿನೀವತಿ ಧೀನಾಮವಿತ್ರ್ಯವತ್ ವಾಗ್ದೇವ್ಯೈ ನಮಃ. ಓಂ ಜಾತವೇದಸೇ ಸುನವಾಮಸೋ ಮಮರಾತಿ ಯತೋ ನಿದಹಾತಿ ವೇದಃ ತನಃ ಪರಿಷದತಿ ದುರ್ಗಾಣಿ ವಿಶ್ವಾನಾವೇವ ಸಿಂಧು ದುರಿತಾಬ್ಜಗ್ನಿಃ. ಕಾಮಗ್ನಿವರ್ಣಾಂ ತಪಸಾ ಜ್ವಲಂತಿ ವೈರೋಚನೀಂ ಕರ್ಮ ಫಲೇಷು ದುಷ್ಟಾಂ. ದುರ್ಗಾಂ ದೇವೀಂ ಶರಣಮಹಂ ಪ್ರಪದ್ಯೆ. ಸುತರಸಿ ತರಸೇ ನಮಃ. ಅಗ್ನೇ ತ್ವಂ ವಾರಯಾನವ್ಯೋ ಅಸ್ಮಾನ್ ಸ್ವಸ್ತಿಧಿರತಿ ದುರ್ಗಾಣಿ ವಿಶ್ವಾನಿನೋ ದುರ್ಗಃ ಜಾತವೇದಕ್ಷಿಣ್. कन्याकुमारी धीमहि तन्नो दुर्गे प्रचोदयात्. ओम शांति शांति शांति. हरि ओम. श्री राम कृष्णार्पणमस्तु. जय श्री गुरु महाराज जी की जय. जय श्री महामाई की जय. जय श्री स्वामी जी महाराज जी की
ಇಟ್ಕೊಳ್ತಾರೆ ಕಾರ್ ಬೆಲೆ ಎಷ್ಟಿರ್ತದೆ ಶಿಕ್ಷಕರ ಮಾರ್ಗದರ್ಶನ ನೀಡುವಂತಲ್ಲ ಸ್ವಾಮೀಜಿಯವ್ರ ನಂದು ಚಾರ್ಜರ್ ಇದೆಯಾ ಸಖತ್ತಾಗಿದೆ ಸರ್ ಅಲ್ಲಿ ಹೋಗೋಣ ಯಾವಾಗ ಕುತ್ಕೊಳ್ತೀರಾ ಈ ಕಡೆ ಬನ್ನಿ ಮಾಡೋರಿಗೆ ಗೊತ್ತಿರೋದು ಯಾವುದು
ಟ್ರಸ್ಟಿಗೆ ಬೇಗ ಇದು ಮಾಡಿ